ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಪ್ತಿರಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನಮಂ ನಮಂ ಸ್ಫಟಿಕಸುವಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನಿ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷ್ಯತೋಥ ವಿಷಯೇ ಸತ್ಯರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವೈಕುಂಠರಾಮೋ ಯಂವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ವ್ಯಾಸಗದ್ಯದಲ್ಲಿನ 22ನೇ ವಾಕ್ಯವನ್ನು ಓದ್ತಾ ಇರುವಾಗ ಅದರಲ್ಲಿ ಕೊನೆ ಭಾಗ ಉಳಿದುಕೊಂಡಿದೆ. ಅದರೊಂಚೂರು ಇವತ್ತು ತಿಳಿದುಕೊಂಡು ಮುಂದೆ ಹೋಗುವ ಪ್ರಯತ್ನ. ಸೋತ್ತಮ ಪ್ರವೇಶ ದ್ವಾರ ಶೇಷ ಮಾರ್ಗ ಗರುಡ ಮಾರ್ಗಾಭ್ಯಾಂ ಗತಾನಾಂ ದೇವಾನಾಂಚ ಬ್ರಹ್ಮಣಾ ಸಹ ವಿರಜಾಸ್ನಾನೇನ ಲಿಂಗಭಂಗಂ ಪ್ರಾಪಯಿತ್ವಾ ಆವಿರ್ಭೂತ ವಿಚಿತ್ರ ಸ್ವರೂಪ ಆನಂದ ಅನುಭವ ದಾತ್ರೇ ನಮಃ. ಇಲ್ಲಿ ಶೇಷ ಮಾರ್ಗ ಗರುಡ ಮಾರ್ಗ ಅನ್ನುವಂತಹ 2 ಮಾರ್ಗಗಳಿರುವಂತಹದ್ದು. ಜೊತೆಗೆ ಬ್ರಹ್ಮಣಾ ಸಹ ವಿರಜಾ ನದಿ ಸ್ನಾನ, ಬ್ರಹ್ಮದೇವರ ಜೊತೆಗೆ ಸ್ನಾನ ಆಗಬೇಕು. ಆಮೇಲೆ ಅವರವರ ಆನಂದ ಸ್ವರೂಪದ ಅನುಭವವನ್ನು ಮಾಡಿಕೊಡುವಂಥವನು ಭಗವಂತ ಅಂತ ಮತ್ತೊಂದು ಮಾತನ್ನು ಹೇಳಿದ್ದಾರೆ. ಇದರಲ್ಲಿ ನಾನು ಕೊನೆಯಿಂದ ಬರ್ತೇನೆ. ಆವಿರ್ಭೂತ ವಿಚಿತ್ರ ಸ್ವರೂಪ ಆನಂದ ಅನುಭವದಾತ್ರೆ, ಅವರವರ ಆನಂದದ ಅನುಭವವನ್ನು ಉಂಟು ಮಾಡುವನು. ಏನಂಗಂದ್ರೆ ಅನುಭವ ಅಂದರೆ ಏನು? ನಾವು ಅವನಿಗೆ ಬಹಳ ಅನುಭವ ಆಗ್ಯದ ಶಬ್ದ ಹೇಳ್ತಿರ್ತೀವಿ. ವಯಸ್ಸಾದಂತೆ ಆದಂತೆ ನಮ್ಗೆ ಎಷ್ಟು ಅನುಭವ ಆಗ್ಯದ, ಇನ್ನೂ ವಯಸ್ಸಾಗಿಲ್ಲ ಅಂತೇಳಿ ಜೋಕ್ ಮಾಡ್ತಿರ್ತಾರೆ. ಅಂದ್ರೆ ಅವು ಅಷ್ಟೇ ಇರ್ತದೆ, ಇವು ಅಷ್ಟೇ ಇರ್ತದೆ, ಹೇಳ್ಕೊಳ್ಳಿಕ್ಕಷ್ಟೇ ವ್ಯವಸ್ಥೆ ಮಾಡಿರ್ತಾರೆ. ಅನುಭವ ಅಂದ್ರೆ ಜ್ಞಾನ. ಜ್ಞಾನಕ್ಕೇನೆ ಇನ್ನೊಂದು ಶಬ್ದವನ್ನು ಏನು ಕರೆದಿದ್ದಾರೆ? ಅನುಭವ ಅಂತ ಕರೀತಾ ಇದ್ದಾರೆ. ಹಾಗಾದರೆ ಆನಂದದ ಅನುಭವವನ್ನು ಭಗವಂತ ಉಂಟು ಮಾಡುತ್ತಾನೆ. ಹಿಂಗಂದ್ರೆ ಏನು? ನಮ್ಮ ಸ್ವರೂಪ ಇದ್ದದ್ದು, ಮುಕ್ತಿಯೋಗ್ಯರಾದವರ ಸ್ವರೂಪ ಇದ್ದದ್ದು ಜ್ಞಾನ ಆನಂದಗಳೇ ಆಗಿವೆ, ಬೇರೆ ಇಲ್ಲವೇ ಇಲ್ಲ. ಆನಂದವೇ ನನ್ನ ಸ್ವರೂಪ. ಮತ್ತೆ ಪ್ರತ್ಯೇಕವಾಗಿ ನಾನು ಆನಂದವನ್ನು ಪಡೆಯಬೇಕಾಗಿಲ್ಲ. ಸಂಸಾರದಲ್ಲಿ ಇದ್ದಾಗ ಆನಂದವನ್ನು ಪ್ರತ್ಯೇಕವಾಗಿ ಪಡೆಯಬೇಕಾಗ್ತದೆ. ಒಂದು ಪದಾರ್ಥವನ್ನು ತಿಂದು ನೋಡಿ ಮುಟ್ಟಿ ಕೇಳಿ ಮೂಸಿ ಹಿಂಗೆ ಜ್ಞಾನವನ್ನು ಪಡೆದುಕೊಂಡು ಆಮೇಲೆ ಆನಂದವನ್ನು ಪಡೆಯಬೇಕು. ಆದರೆ ಮೋಕ್ಷದಲ್ಲಿರುವಾಗ ಸ್ವರೂಪವೇ ಆನಂದವಾಗಿರುವಂತಹ ಸಂದರ್ಭದಲ್ಲಿ ಮತ್ತೆ ಯಾವುದನ್ನು ಆನಂದವನ್ನು ಅನುಭವಿಸಬೇಕು? ಸ್ವರೂಪವೇ ಆನಂದದ ಅನುಭವಿಸಲಿಕ್ಕೆ ಏನು ಪ್ರಶ್ನೆ ಅದ ಅಂದರೆ ಅದಕ್ಕೆ ಶ್ರೀಮದಾಚಾರ್ಯರು ಗೀತಾ ಭಾಷ್ಯದಲ್ಲಿ ಹೇಳುವಾಗ ಹೇಳ್ತಾರೆ, ನೀನು ಆನಂದ ಸ್ವರೂಪನಾಗಿದ್ದರೂ ಆ ಆನಂದವು ನಿನ್ನ ಅನುಭವಕ್ಕೆ ಬರಬೇಕಲ್ಲ, ತಿಳುವಳಿಕೆಗೆ ಬರಬೇಕಲ್ಲ. ಆ ಆನಂದ ನಿನಗೆ ಅನುಭವ ಆಗಬೇಕು ಅಂತಾದರೆ ಭಗವಂತನೇ ಕಾರಣ. ಅವನು ಇಚ್ಛೆ ಮಾಡಿದರೆ ಮಾತ್ರ ಆಗ್ತದೆ, ಇಲ್ಲದೆ ಇದ್ರೆ ಆಗುವುದಿಲ್ಲ.
ನನ್ನ ಹತ್ರ ದುಡ್ಡಿದೆ ಅಂದರೆ ನನ್ನ ಪಾಕೆಟ್ನಲ್ಲಿ ದುಡ್ಡಿದೆ, ಆದರೆ ಇದ್ದ ದುಡ್ಡು ನನ್ನ ಜ್ಞಾನಕ್ಕೆ ವಿಷಯವಾಗಿದ್ದಿಲ್ಲ ಅಂತ ಅಂದರೆ ದುಡ್ಡಿದ್ರೂ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ನನ್ನ ಪಾಕೆಟಿನಲ್ಲಿ ದುಡ್ಡಿದ್ದದ್ದು ನನಗೆ ಗೊತ್ತಿಲ್ಲ, ಇದು ದುಡ್ಡಿದೆ, ಹಾಗೆ ನನ್ನ ಆನಂದ ನನ್ನ ಹತ್ರ ಇದೆ, ಆದರೆ ಅದರ ಜ್ಞಾನ ನಮಗಿಲ್ಲ ಅಂತಾದರೆ ಏನೂ ಪ್ರಯೋಜನ ಇಲ್ಲ. ಇಲ್ಲಿ ಮತ್ತೆ ಸಣ್ಣ ಸಣ್ಣ ವಿಕಲ್ಪಗಳನ್ನು ಮಾಡಿಕೊಂಡು ಶ್ರೀಮದ್ ಆಚಾರ್ಯರು ಟೀಕಾಕೃತವಾದ ಉತ್ತರವನ್ನು ಕೊಡ್ತಾರೆ. ಸಂಸಾರದಲ್ಲಿ ಇದ್ದಾಗ ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗದೇಹಗಳು ಅಡ್ಡ ಇವೆ ಅನ್ನೋದಕ್ಕಾಗಿ ಸ್ವರೂಪ ಆನಂದ ಅಭಿವ್ಯಕ್ತ ಆಗ್ತಿಲ್ಲ. ಮೋಕ್ಷಕ್ಕೆ ಹೋದಾಗ ಮತ್ತೆ ಲಿಂಗದೇಹ ಹೊರಟು ಹೋಗಿರ್ತದೆ, ಅನಿರುದ್ಧ ದೇಹ ಹೊರಟು ಹೋಗಿರ್ತದೆ, ಸ್ಥೂಲ ದೇಹ ಹೊರಟು ಹೋಗಿರ್ತದೆ. ಇವೆಲ್ಲವೂ ಹೋದ್ಮೇಲೆ ಉಳ್ಕೊಂಡದ್ದೇನಿನ್ನ ಅಂತ ಕೇಳಿದ್ರೆ ಇನ್ನೂ 2 ಆವರ್ತಗಳಿವೆ ಅಂತೆ. ಒಂದು ಜೀವಾಚ್ಛಾದಿಕ, ಮತ್ತೊಂದು ಪರಮಾಚ್ಛಾದಿಕ ಅಂತ. ಜೀವಾಚ್ಛಾದಿಕ ಮತ್ತು ಪರಮಾಚ್ಛಾದಿಕಗಳು ಎಷ್ಟು ವಿಚಿತ್ರ ಇವೆ ಅಂತ ಕೇಳಿದ್ರೆ, ಜೀವಾಚ್ಛಾದಿಕ ಅಂತನ್ನುವುದು ನಾನು ಏನು ಅಂತ ನನಗೆ ಕೊನೆಯವರೆಗೂ ತಿಳಿಲಿಕ್ಕೆ ಬಿಡೋದಿಲ್ವಂತೆ. ಏನು ಆಶ್ಚರ್ಯವೋ ಆಶ್ಚರ್ಯ. ನಾವು ಮಂದಿ ಮುಂದೆ ಮಾತಾಡ್ತಾ ಇರ್ತೀವಿ, ನಾ ಏನಂತ ಗೊತ್ತೇನು ನಿನಗೆ ಕೇಳ್ತಿರ್ತೀವಿ, ಅವನಿಗೂ ಗೊತ್ತಿರಂಗಿಲ್ಲ. ವಾಸ್ತವಿಕವಾಗಿ ತಾನೇನು ಅಂತ ಗೊತ್ತಿಲ್ಲದೆ ಇದ್ದದಕ್ಕೆ ಇನ್ನೊಬ್ಬರ ಮುಂದೆ ನಾನು ಏನಂತ ತಿಳ್ಕೊಂಡಿ ನೀನು ಅಂತ ಕೇಳ್ತಿರ್ತಾನ. ಅವ್ನಿಗೆ ಅರ್ಥ ಆಗಿರ್ತದೆ, ಇವ ಹಿಂಗೆ ಮಾತಾಡ್ಲಿಕ್ಕೆ ತಾನಂದ್ರೆ ಅವನಿಗೂ ತಂದು ಗೊತ್ತಿಲ್ಲ ಅಂತ ತಿಳ್ಕೊಂಡಿರ್ತಾನ. ಅದಕ್ಕೆ ಜೀವಾಚ್ಛಾದಿಕ ಅಂದರೆ ನಾನೇನು ಅಂತ ನನ್ನನ್ನು ತಿಳಿಲಿಕ್ಕೆ ಬಿಡದೇ ಇದ್ದಂತು. ಪರಮಾಚ್ಛಾದಿಕ ಅಂದರೆ ಭಗವಂತನೇನು ಅಂತ ತಿಳಿಲಿಕ್ಕೆ ಬಿಡದೇ ಇದ್ದದ್ದು. ಸರಿ, ಈ 2 ಆವರಣಗಳು ಜೀವಾಚ್ಛಾದಿಕ ಹಾಗೂ ಪರಮಾಚ್ಛಾದಿಕಗಳೆಂಬ 2 ಆವರಣಗಳವ. ಆ ಆವರಣಗಳು ಹೋದ ಮೇಲೆ ಇವನ ಆನಂದ ಅನುಭವ ಬರ್ತದೇನು ಅಂತ ಕೇಳಿದ್ರೆ ಹೌದು ಅಂತ ಅನ್ಬೇಕು. ಅಂದಮೇಲೆ ಬರ್ತದ ಅಂತ ಅಲ್ಲ. ಮತ್ತದಕ್ಕೆ ಉತ್ತರ ಯಾಕೆ ಅಂದರೆ, ಸೃಷ್ಟಿ ಪ್ರಾರಂಭವಾದಾಗ ದುರ್ಗಾದೇವಿ ಸ್ತೋತ್ರ ಮಾಡ್ತಾಳೆ, ಜೀವಾಚ್ಛಾದಿಕವನ್ನ ಹನನ ಮಾಡಿ ಪರಮಾಚ್ಛಾದಿಕವನ್ನ ಅಪಸರಣ ಮಾಡು ಅಂತ ಹೇಳ್ತಾ ಇದ್ದಾಳೆ. ಇದೆಲ್ಲವೂ ಆಚಾರ್ಯರು ಭಾಗವತ ತಾತ್ಪರ್ಯದ ದಶಮಸ್ಕಂದ 96ನೇ ಅಧ್ಯಾಯದಲ್ಲಿ ಹೇಳುವಾಗ ಈ ಮಾತುಗಳನ್ನು ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಈ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತನ್ನುವುದು ಏನೋ ಒಂದು ಜಡವಾದ ಆವರಣ ಅಂತ ತಿಳಿಬಾರದು. ಆ ಜೀವಾಚ್ಛಾದಿಕ ಹಾಗೂ ಪರಮಾಚ್ಛಾದಿಕ ಅಂತನ್ನುವುದೇನಿದೆ, ಇವು 2 ಕೂಡ ಏನಾಗಿವೆ ಅಂದರೆ ಜಡವಾದದ್ದು ಅಲ್ಲ. ಇವು 2 ಕೂಡ ಚೇತನಮಯವಾದದ್ದು. ಬಹಳ ಆಶ್ಚರ್ಯ. ನಮಗೆ ಆವರಣ ಅಂದಾಗೆಲ್ಲ ಹೆಂಗಿರ್ತದೆ ಅಂದರೆ, ಲಿಂಗ ಶರೀರ ಇದು ಜಡವಾದದ್ದು, ಅನಿರುದ್ಧ ಶರೀರ ಜಡವಾದದ್ದು, ಸ್ಥೂಲ ಶರೀರ ಇದು ಜಡವಾದದ್ದು. ಆದರೆ ಜೀವಾಚ್ಛಾದಿಕ ಪರಮಾಚ್ಛಾದಿಕಗಳು ಜಡ ಅಲ್ಲ, ಅವುಗಳು ಚೇತನ. ಅವುಗಳು ಚೇತನವಾದದ್ದರಿಂದಲೇನೆ ದುರ್ಗಾದೇವಿ ಪ್ರಾರ್ಥನೆ ಮಾಡಿಕೊಳ್ಳುವಾಗ ಜೀವಾಚ್ಛಾದಿಕೆಯನ್ನ ಕೊಂದು ಪರಮಾಚ್ಛಾದಿಕೆಯನ್ನ ದೂರ ಸರಿಸು ಅಂತ ಪ್ರಾರ್ಥನೆ ಮಾಡ್ತಾಳೆ. ಜಡ ಆಗಿದ್ರೆ ಕೊಂದು ಅಂತ ಹೇಳಿ ಬರ್ತದ. ಕಂಸನನ್ನ ಕೊಂದ, ರಾವಣನನ್ನ ಕೊಂದ ಅಂತ ಹಿಂಗೆ ಹೇಳ್ಬೋದು. ಕಲ್ಲನ್ನ ಕೊಂದ, ಕುರ್ಚಿಯನ್ನ ಕೊಂದ. ಹೆಂಗ್ ಕೊಂದ? ಕುರ್ಚಿಗೆ ಒಂದು ಚೂರಿ ಹಾಕಿ ಕೊಂದು ಬಿಟ್ಟ ಅಂತ ಯಾರು ಹೇಳ್ತಾರೆ? ವ್ಯವಹಾರ ಮಾಡೋದಿಲ್ಲ. ಹಾಗಾದ್ರೆ ಜೀವಾಚ್ಛಾದಿಕೆಯನ್ನ ಹನನ ಮಾಡು, ಪರಮಾಚ್ಛಾದಿಕೆಯನ್ನ ಅಪಸರಣ ಮಾಡು ಅಂತ ಹೇಳುವಾಗ ಇವೆರಡೂ ಕೂಡ ಚೇತನಮಯವಾದ ಆವರಣ. ಜೀವಾಚ್ಛಾದಿಕ ಅಂತನ್ನುವುದಿದೆಯಲ್ಲ, ಇದೇನ್ ಮಾಡ್ತದೆ? ನಾನು ಯಾರು ಅಂತನ್ನುವುದನ್ನ ನನಗೆ ತಿಳಿಸದೇ ಇದ್ದಂತೆ ನೋಡಿಕೊಂಡಿದೆಯಲ್ಲ, ಇದು ತಮೋಯೋಗ್ಯವಾದ ಜೀವ. ಅದನ್ನು ಹರಣ ಮಾಡಿ ಅಲ್ಲಂ ತಪಸ್ಸಿಗೆ ಹಾಕಬೇಕು. ಪರಮಾಚ್ಛಾದಿಕ ಅಂತನ್ನುವಂತಹದ್ದೇನೊಂದು ಜೀವದ ಚೇತನ ಅದ, ಅದು ಭಗವಂತನ ಜ್ಞಾನ ನನಗೆ ಆಗದೇ ಇದ್ದಂತೇನು ಅಡ್ಡಿದೆಯಲ್ಲ, ಅದು ನಿತ್ಯ ಸಂಸಾರಿಯಾದ ಜೀವ. ಅದು ಅದನ್ನು ಸಂಸಾರಕ್ಕೆ ಪುನಃ ಹಾಕಬೇಕು. ರಾಜಸ ಜೀವ. ರಾಜಸ ಜೀವ ಆದ್ರಿಂದ ನಿತ್ಯ ಸಂಸಾರದಲ್ಲಿ ಅದನ್ನು ದೂಡಬೇಕು. ತಾಮಸ ಜೀವ ಆದ್ರಿಂದ ಇದನ್ನು ಅಂಧನ್ ತಪಸ್ಸಿಗೆ ಹಾಕಬೇಕು. ಆಗ ಜೀವಸ್ವರೂಪ ಪ್ರಕಟವಾಗ್ತದೆ, ಬೇರೆ ಏನಿಲ್ಲ. ಇಷ್ಟೇ. ಇಷ್ಟಾದ ಮೇಲೂ ಕೂಡ ಹಾಗಾದರೆ ನನಗೆ ಆನಂದ ಅನುಭವ ಬಂತೇನು ಅಂತ ಕೇಳಿದ್ರೆ ಆನಂದ ಅನುಭವಕ್ಕೆ ಬಂದಿಲ್ಲ ಇನ್ನೂ. ಏನ್ರಿ ಆಚಾರ, ಒಟ್ಟು ಮುಗಿಸೋ ಹಂಗೆ ಕಾಣಿಸೋದಿಲ್ಲ. ನೀವು ನೋಡಿದ್ರೆ ಸ್ಥೂಲ ದೇಹ ಹೋಗ್ಬೇಕಂದ್ರೆ ಅದನ್ನು ಕಳ್ಕೊಂಡ್ವಿ, ಅನಿರುದ್ಧ ದೇಹ ಹೋಗ್ಬೇಕಂದ್ರೆ ಅದನ್ನು ಕಳ್ಕೊಂಡ್ವಿ.
ಇನ್ನು ಲಿಂಗದೇಹ ಹೋಗ್ಬೇಕಂದ್ರೆ ಅದನ್ನೂ ಕಳ್ಕೊಂಡ್ವಿ. ಇನ್ನು ಪರಮಾಚ್ಛಾದಿಕ ಜೀವಾಚ್ಛಾದಿಕಗಳವ. ಪರಮಾಚ್ಛಾದಿಕ ಬಿಡ್ರಿ, ಭಗವಂತನ ವಿಷಯದಲ್ಲಿ ಇದ್ದದ್ದು. ಜೀವಾಚ್ಛಾದಿಕ ನಮ್ಮ ವಿಷಯದಲ್ಲಿದೆ. ಆ ಜೀವಾಚ್ಛಾದಿಕ ಕಳೆದುಕೊಂಡ್ರೆ ಜ್ಞಾನ ಆಗ್ತದೆ ಅಂತ ಕೇಳಿದ್ರೆ ಜೀವಾಚ್ಛಾದಿಕ ಕಳ್ಕೊಂಡ್ರು ಜ್ಞಾನ ಇಲ್ಲ. ಮತ್ತೆ ಇನ್ನು ಎದರಿಂದ ಆಗ್ತದೆ ಹೇಳ್ರಿ ಅಂತಂದ್ರೆ ಅದಕ್ಕೆ ಶ್ರೀಮದಾಚಾರ್ಯರು ಗೀತಾ ಭಾಷ್ಯದಲ್ಲಿ ಹೇಳುವಾಗ ಅಂತಾರೆ, ಕೇವಲ ಭಗವಂತನ ಇಚ್ಛಾ. ಅವ ಇಚ್ಛಾ ಮಾಡ್ಬೇಕ್ರಿ. ಇವ ಮೋಕ್ಷಕ್ಕೆ ಹೋಗಿ ನಿಂತ ಮೇಲೆ ಇವನ ಆನಂದ ಅನುಭವ ಇವನಿಗಾಗಲಿ ಅಂತ ಇಚ್ಛಾ ಮಾಡಿದ್ರೆ ಮಾತ್ರ ಇವನ ಆನಂದಾನುಭವ ಇವನಿಗೆ ಆಗಲಿ ಅಂತಂದಾಗ ಮಾತ್ರ ಅವನಿಗೆ ಆನಂದಾನುಭವ ಆಗ್ತದೆ ಹೊರತಾಗಿ ಇಲ್ಲದೇ ಇದ್ರೆ ಅವನಿಗೆ ಆನಂದಾನುಭವ ಆಗೋದಿಲ್ಲ. ಅದಕ್ಕೆ ರಾಯರು ಪ್ರಾತಃಸಂಕಲ್ಪದಲ್ಲಿ ಹೇಳುವಾಗ ಪ್ರಧಾನಾವರಣಭೂತ ಸ್ವೇಚ್ಛಾಪಸರಣೇನ ಅಂತ ಶಬ್ದ ಹಾಕ್ತಾರೆ. ಎಲ್ಲ ಆವರಣ ಮುಗೀತು, ಇನ್ನು ಯಾವುದಪ್ಪ ಆವರಣ ಉಳ್ಕೊಂಡದ್ದು ಕೊನೆಯದು ಅಂತ ಕೇಳಿದ್ರೆ ಪ್ರಧಾನಾವರಣಭೂತ ಸ್ವೇಚ್ಛಾ ಅಪಸರಣೇನ. ಭಗವಂತ ತನ್ನ ಇಚ್ಛಾದಿಂದ ಮಾತ್ರ ನಮಗೆ ಆನಂದಾನುಭವಕ್ಕೆ ಆಗುವಂತೆ ವ್ಯವಸ್ಥೆ ಮಾಡ್ತಾನೆ, ಇಲ್ಲದೇ ಇದ್ರೆ ಇಲ್ಲ. ಎಷ್ಟು ಗದ್ದಲ ಇದೆ ನೋಡಿ. ಸುಮ್ಮನೆ ಏನೋ ಲಿಂಗದೇಹ ಹೋತು, ನಾಳೆ ನಾವು ಮೋಕ್ಷಕ್ಕೆ ಹೋಗ್ತೀವಿ, ಧೋತ್ರ ಉಟ್ಕೊಂಡಿದ್ವಿ, ಪಂಜ ಉಟ್ಕೊಂಡಿದ್ವಿ, ಸ್ನಾನ ಮಾಡಿದ್ವಿ, ಹೊಟ್ಟೆ ಬಿಟ್ವಿ ಅಂತಂದ್ರೆ ಹಂಗೆ ಇರೋದಿಲ್ಲ ಅಂತ ಅನ್ನೋ ವ್ಯವಸ್ಥೆಯನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ಅಂತೂ ಆವಿರ್ಭೂತ ವಿಚಿತ್ರ ಸ್ವರೂಪ ಆನಂದ ಅನುಭವಧಾತ್ರೆ ಅನ್ನುವಾಗ ನಮ್ಮ ಸ್ವರೂಪಗಳು ಲಿಂಗದೇಹ ಭಂಗವಾದ ಮೇಲೆ ಅಭಿವ್ಯಕ್ತವಾಗಿದ್ದರೂ ಅವುಗಳ ಅನುಭವ ಬರುವುದಿಲ್ಲ. ಎಲ್ಲಿವರೆಗೆ ಪ್ರಧಾನಾವರಣ ಎನಿಸಿರುವಂತಹ ಭಗವಂತನ ಇಚ್ಛಾ ಅಪಸರಣ ಆಗಬೇಕು, ದೇವರು ಇಚ್ಛಿಸಬೇಕು, ಇವನಿಗೆ ಇವತ್ತಿನಿಂದ ಆನಂದಾನುಭವ ಆಗಲಿ ಅಂತ ಇಚ್ಛಿಸಿದಾಗ ಮಾತ್ರ ಆಗ್ತದೆ, ಇಲ್ಲದೇ ಇದ್ರೆ ಆಗೋದಿಲ್ಲ. ಇದಿಷ್ಟು ಆ ಶಬ್ದದ ಅರ್ಥ. ಇಲ್ಲದೇ ಇದ್ರೆ ಇದನ್ನು ಬಹುವರಿಗೆ ಸಮಾಸ ಮಾಡಲಿಕ್ಕೆ ಬರುವುದಿಲ್ಲ. ಆವಿರ್ಭೂತ ವಿಚಿತ್ರ ಸ್ವರೂಪ ಆನಂದ ಅನುಭವ ದಾತ್ರೆ ಹೆಂಗೆ ಮಾಡಬೇಕು? ಆನಂದಾನುಭವವನ್ನು ಕೊಡುವನು ಅಂತ ಅನ್ಬೇಕಲ್ಲ ಅವನಿಗೆ. ಇದೆಲ್ಲ ಇಟ್ಟುಕೊಂಡು ಇಷ್ಟೆಲ್ಲ ಮಾಡಿಕೊಂಡು ಸಮಾಸವನ್ನು ಮಾಡಬೇಕಲ್ಲಿ. ಆ ಸಮಾಸ ಮಾಡಲಿಕ್ಕೆ ಬರೋದಿಲ್ಲ. ಬರೀ ನಮ್ಮ ಅನುಭವ ಆಗ್ತಿತ್ತು ಅಂದರೆ ಆ ಭಗವಂತನಿಗೆ ವಿಶೇಷಣ ಆಗಬೇಕಾಗಿದ್ದರೆ ಆನಂದ ಸ್ವರೂಪವನ್ನು ಅವನು ಕೊಡಬೇಕು, ಅನುಭವ ಕೊಡಬೇಕು ಅಂತ ವ್ಯವಸ್ಥೆ ಮಾಡಿಕೊಳ್ಳಿ. ಇನ್ನು ಸೋತ್ತಮ ಪ್ರವೇಶ ದ್ವಾರ ಮತ್ತೊಂದು ಮಾತಿದೆ. ಅವರವರಲ್ಲಿ ಉತ್ತಮರಲ್ಲಿ ಪ್ರವೇಶವನ್ನು ಮಾಡಿಕೊಂಡು ಏನು ಮಾಡಿದ್ದಾರೆ? ಶೇಷ ಮಾರ್ಗ ಗರುಡ ಮಾರ್ಗಾಭ್ಯಾಂ ಗತಾನ ಅಂತ ಒಂದು ಶಬ್ದ ಇದೆ. ಇದರಲ್ಲಿ ಶೇಷ ಮಾರ್ಗ ಹೇಗಿದೆ ಅಂತ ಒಂದು ವಾಕ್ಯವನ್ನು ಹೇಳ್ತೀನಿ. ಯಾಕಂದರೆ ಶೇಷ ಮಾರ್ಗದ್ದು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳುವಾಗ ಈ ಶೇಷ ಮಾರ್ಗ ಹಾಗೂ ಗರುಡ ಮಾರ್ಗಗಳನ್ನು ಹೇಳಿದ್ದಾರೆ. ಶೇಷ ಮಾರ್ಗ ಹಾಗೂ ಗರುಡ ಮಾರ್ಗಗಳನ್ನು ಹೇಳಿದ್ದಾರೆ. ಸ್ವಲ್ಪ ಶೇಷ ಮಾರ್ಗ ತುಂಬ ಸರಳವಾಗಿದೆ, ಗರುಡ ಮಾರ್ಗ ಮಾತ್ರ ಬಹಳ ಕಠಿಣವಾಗಿರುವಂಥದ್ದು. ನೂರಾರು ಜನ ಬರ್ತಾರೆ, ಯಾರ್ಯಾರು ಎಲ್ಲೆಲ್ಲಿ ಸೇರಿಕೊಂಡ್ರು ಅನ್ನೋದೇ ಕಷ್ಟ ಆಗ್ತದೆ. ಈ ಶೇಷ ಮಾರ್ಗ ಗರುಡ ಮಾರ್ಗದಲ್ಲಿ ನಾವು ಯಾವ ಮಾರ್ಗದಿಂದ ಹೋಗುವರು ಗೊತ್ತಿಲ್ಲ. ನೋಡಿ ಎಷ್ಟು ಸಮಸ್ಯೆ ಇದೆ ಅಲ್ಲರೇ. ಆಚಾರ ಆ ಮಾರ್ಗಗಳು ಮತ್ತು ದೇವತೆಗಳಿಗಷ್ಟೇ ಸಂಬಂಧ ಅಲ್ಲೇ, ನಮಗೇನು ಸಂಬಂಧ? ನಮಗೆ ಅರ್ಚನಾದಿ ಮಾರ್ಗಗಳಲ್ವೇನು ಅಂದರೆ ಹೌದು, ಅರ್ಚಿರಾದಿ ಲೋಕಗಳ ಮೂಲಕವಾಗಿ ನಾವು ಕಾರ್ಯಬ್ರಹ್ಮ ಪ್ರಾಪ್ತಾನ ಚತುರ್ಮುಖ ಬ್ರಹ್ಮದೇವರ ತನಕ ಹೋಗ್ತೀವಷ್ಟೇ. ಮುಂದೆ ನಮಗೂ ಒಬ್ಬರಲ್ಲಿ ಲಯ ಹೇಳ್ತಾರೆ. ಎಲ್ಲಿ ಲಯ ಹೋಗ್ತದೆ? ಲಯ ಅಂದರೆ ಒಳಗೆ ಸೇರಿಕೊಂಡು ಹೋಗ್ಲಿಕ್ಕೆ ಹೇಳ್ತಾರೆ. ಅದು ಗರುಡ ಮಾರ್ಗದಲ್ಲಿ ಬರುವಂತಹದ್ದಾಗಿದೆ. ಹೇಳೋಣಂತೆ. ಈಗ ಸದ್ಯಕ್ಕೆ ಶೇಷ ಮಾರ್ಗದಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡೋಣಂತೆ. ಎಲ್ಲಿಂದ ಪ್ರಾರಂಭ ಆಗಬೇಕು ಅಂದರೆ ಭಗವಂತನಿಂದ ಬಂದರೆ ತಿಳಿಯೋದಿಲ್ಲ, ಕೆಳಗಿಂದ ಹೋಗಬೇಕಾಗಿದೆ. ಅದರಿಂದ ಕೆಳಗಿಂದ ಹೊರಡ್ತೀವಿ. ಶೇಷ ಮಾರ್ಗದಲ್ಲಿ ವಾದರಾಜ ಸ್ವಾಮಿಗಳು ರುಕ್ಮಿಣೀಶ್ವರ ವಿಜಯದೊಳಗೆ ಒಂದು ಚಂದಾದ ದೃಷ್ಟಾಂತ ಕೊಟ್ಟಿದ್ದ. ಏನಾಯಿತು ಅಂದರೆ ಕೃಷ್ಣ
ಕಾಳಿಯ ಮರ್ದನವನ್ನು ಮಾಡ್ಲಿಕ್ಕೆ ಹೊರಟಂತೆ. ಆ ಕಾಳಿಯ ಮರ್ದನ ಮಾಡ್ಲಿಕ್ಕೆ ಹೊರಟಾಗ ಅವತ್ತಿನ ದಿವಸ ಬಲರಾಮ ಬಂದಿದ್ದಿಲ್ವಂತೆ, ಮಲ್ಕೊಂಡಿದ್ದ. ಇನ್ನು ಬಲರಾಮ ದೇವರು ನಿದ್ದೆ ಹತ್ತಿತ್ತು. ಬಲರಾಮ ಏಳುವಕ್ಕಿಂತ ಮೊದಲೇ ಕೃಷ್ಣ ಎಲ್ಲ ಗೋಪಾಲಕರನ್ನ ಕರೆದುಕೊಂಡು ಯಮುನಾ ತೀರಕ್ಕೆ ಆಟಕ್ಕೆ ಬಂದಂತೆ. ಬಂದಾಗ ಆಟ ಆಡ್ತಾ ಇರುವಾಗ ಚೆಂಡು ನೀರಿಗೆ ಬಿದ್ದದ್ದನ್ನು ನೆಪ ಮಾಡಿ ತಾನೇ ಒಳಗಡೆಗೆ ಹೋಗಿ ಕಾಳಿಯನನ್ನು ತಂದು ಮರ್ದನ ಮಾಡ್ತಾ ಇದ್ದಾನೆ. ಊರಿನಲ್ಲಿ ವಾರ್ತೆ ಹೋಯಿತಂತೆ, ಕೃಷ್ಣ ಹಾವಿನ ಜೊತೆಗೆ ಸೆಣಸಾಟಕ್ಕೆ ಬಿದ್ದಿದ್ದಾನೆ ಅಂತ. ಸರಿ ಅಂತ ನಂದಗೋಪ, ಯಶೋದೆ, ರೋಹಿಣಿ ಊರಿನಲ್ಲಿದ್ದವರೆಲ್ಲ ಓಡ್ಕೋದು ಬರ್ತಿದ್ದಾರಂತೆ. ಯಾರನ್ನು ಕಾಣಬೇಕು? ಕೃಷ್ಣನನ್ನು ಕಾಣಬೇಕು ಅಂತ ಬರ್ತಿದ್ದಾರಂತೆ. ಇಷ್ಟೇ ತಾನೇ ಅಲ್ಲಿದ್ದದ್ದು, ಭಾಗವತದ ಕಥೆ ಇದ್ದದ್ದು. ಅದರ ಒಂದು ಮಾತು ಸೇರಿಸ್ತಾರೆ, ಅಲ್ಲಿದ್ದದ್ದೇ. ಇವರೆಲ್ಲ ಓಡಿ ಬರುವಾಗ ಮುಂಚೂಣಿಯಲ್ಲಿ ನಿಂತವನು ಯಾರು ಅಂದರೆ ಬಲರಾಮ ನಿಂತಿದ್ದಂತೆ. ಬಲರಾಮ ಮುಂದೆ ನಿಂತಿದ್ದಾನೆ, ಹಿಂದೆ ಯಶೋಧ, ನಂದಗೋಪ, ಇವಳು ರೋಹಿಣಿ ಇವಳೆಲ್ಲ ನಿಂತ್ಕೊಂಡು ಬರ್ತಿದ್ದಾರಂತೆ. ಇದನ್ನು ನೋಡಿದಾಗ ಹೆಂಗೆ ಕಾಣಿಸ್ತಿತ್ತು ಅಂತ ಕೇಳಿದರೆ ವಾದರಾಜ ಶ್ರೀಚರಣರು ರುಕ್ಮಿಣೀಶ ವಿಜಯದಲ್ಲಿ ಹೇಳುವಾಗ ಪುರೋಧಾಯ ಯಯೂರಾಮಂ ಶೇಷ ಮಾರ್ಗಗತ ಇವ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಶೇಷ ಮಾರ್ಗದ ಮೂಲಕವಾಗಿ ಭಗವಂತನನ್ನು ಪ್ರವೇಶ ಮಾಡುವರು, ಭಗವದ್ ದರ್ಶನ ಮಾಡಿಕೊಳ್ಳೋರು ಹೇಗಿದ್ದಾರಲ್ಲ ಹಾಗೆ ಕಾಣಿಸ್ತಿತ್ತಿದು ಅಂತ. ಅಲ್ರಿ ದೃಷ್ಟಾಂತದ ಅಷ್ಟಾಂತಿಗೆ ಒಂದು ಬೇಡ, ಸುಮ್ಮನೆ ಶೇಷ ಮಾರ್ಗಗತ ಇವ ಅಂದರೆ ಅದಕ್ಕೆ ಹೇಳ್ತಾರೆ. ಶೇಷ ಅಂದರೆ ಬಲರಾಮ. ಆ ಬಲರಾಮ ದೇವರೇ ಶೇಷದೇವರಾದದ್ದರಿಂದ ಅವರೇ ಮುಂದೆ ಇದ್ದದ್ದರಿಂದಾಗಿ ಏನಾಗ್ತಾ ಇದೆ, ಅವರನ್ನು ಮುಂದಿಟ್ಟುಕೊಂಡು ಹೋದ ಪ್ರಸಂಗದಲ್ಲಿ ಇವರೂ ಕೂಡ ಶೇಷ ಮಾರ್ಗದಲ್ಲಿಯೇನೆ ಭಗವಂತನ ದರ್ಶನ ಮಾಡಿಕೊಂಡಂತೆ. ಅದಕ್ಕೆ ಪುರೋಧಾಯ ರಾಮಂ ಶೇಷ ಮಾರ್ಗ ಗತ ಇವ ಅಂತ ತಿಳಿದುಕೊಂಡು ದೃಷ್ಟಾಂತ ಕೊಟ್ಟಿದ್ದಾನೆ. ಈ ಶೇಷ ಮಾರ್ಗದಲ್ಲಿ ಕೆಳಗಿನಿಂದ ವರುಣ ಮತ್ತು ಕುಬೇರ ಎಂಬುವಂತಹ ದೇವತೆಗಳನ್ನು ತೆಗೆದುಕೊಳ್ಳೋಣ. ಬಹಳ ಪ್ರಸಿದ್ಧರಾದ ದೇವತೆಗಳು. ಸಂಕ್ಷೇಪಗೊಳಿಸಿ ಮೇಲೆಗೆ ಬಂದಿದ್ದೇನೆ. ಈ ವರುಣನಲ್ಲಿ ಯಾರ್ಯಾರು ಲಯಗೊಳ್ಳುತ್ತಾರೆ? ಯಾಕಂದರೆ ಸೋತ್ತಮ ಪ್ರವೇಶ ದ್ವಾರ ಅಂತ ಶಬ್ದ ಹಾಕಿದ್ದಾರೆ. ಅದಕ್ಕೆ ವರುಣನಲ್ಲಿ ಪ್ರವೇಶ ಮಾಡುವಂಥವರು ಮೊದಲು ಗಂಗಾದಿ ನದಿ ದೇವತೆಗಳು. ಗಂಗಾದಿ ದೇವತೆಗಳಿದ್ದಾರಲ್ಲ, ಇವರೆಲ್ಲರೂ ಕೂಡ ಲಯಕಾಲ ಬಂದಾಗ ತನಗಿಂತ ಉತ್ತಮನಾದ ವರುಣನಲ್ಲಿ ಪ್ರವೇಶ ಮಾಡಿಬಿಡುತ್ತಾರೆ. ಬರ್ತಾರೆ. ಇದು ಒಂದು ಮಾರ್ಗ, ಇನ್ನೊಂದು ಮಾರ್ಗದ ಎರಡು ಮಾರ್ಗಗಳವಲ್ಲ, ಹಿಂದೆ ಒಂದೊಂದು ಹೇಳ್ತೀನಿ. ಈಗ ಗಂಗಾದಿ ದೇವತೆಗಳೇನಿದ್ದಾರೆ, ಅದೇ ಅವರಿಗೆ ಲೀಸ್ಟಲ್ಲಿ ಬರುವಂಥವರು, ಅದಕ್ಕೆ ಅವರೆಲ್ಲ ಏನಿದ್ದಾರೆ, ಈ ಗಂಗಾದಿ ದೇವತೆಗಳೆಲ್ಲ ಏನು ಮಾಡ್ತಾರೆ ಅಂದರೆ ವರುಣನಲ್ಲಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅಶ್ವಿನಿ ದೇವತೆಗಳು ಕೂಡ ಎಲ್ಲಿ ಪ್ರವೇಶ ಮಾಡ್ತಾರೆ ಅಂದರೆ ಈ ವರುಣನಲ್ಲಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅಶ್ವಿನಿ ದೇವತೆಗಳು ಮತ್ತು ಅಶ್ವಿನಿ ದೇವತೆಗಳು 18ನೇ ಕಕ್ಷೆಯಲ್ಲಿ ಬರುವಂಥವ್ರು, ಗಂಗಾ ದೇವತೆಗಳು ಈ ಕೆಳಗಿನ ಕಕ್ಷೆಯಲ್ಲಿ ಬರುವಂಥವರು. ಇವರಿಬ್ಬರೂ ಕೂಡ ಎಲ್ಲಿ ಪ್ರವೇಶ ಮಾಡಬೇಕು ಅಂದರೆ ಸೋತ್ತಮರಾಗಿರುವಂತಹ ವರುಣನಲ್ಲಿ ಪ್ರವೇಶ ಮಾಡ್ತಾರೆ ಅಂತ. ಇದಾದ ಮೇಲೆ ಕುಬೇರ ಇದ್ದಾನೆ. ಆ ಕುಬೇರನಲ್ಲಿ ಯಾರ್ಯಾರು ಪ್ರವೇಶ ಮಾಡ್ತಾರೆ ಅಂತ ಕೇಳಿದ್ರೆ ಗಂಧರ್ವರು, ಸಿದ್ಧರು, ಚಾರಣರು, ಯಕ್ಷರು, ಕಿನ್ನರು, ಕಿಂಪುರುಷರೇನಿದ್ದಾರೆ ಮೋಕ್ಷಯೋಗ್ಯರಾದವರು, ಇವರೆಲ್ಲರೂ ಕೂಡ ಕುಬೇರನಲ್ಲಿ ಪ್ರವೇಶ ಮಾಡ್ತಾರೆ. ಜೊತೆಗೆ ಆಜಾನ ದೇವತೆಗಳು ಅಂತಿದ್ದಾರೆ. ದೇವತೆಗಳ ವಂಶದಲ್ಲಿ ಹುಟ್ಟಿ ಪ್ರಸಿದ್ಧಿಗೆ ಬಾರದೇ ಇರುವಂಥವರಿದ್ದಾರಲ್ಲ, ಇವರನ್ನು ಆಜಾನ ದೇವತೆಗಳು ಅಂತ ಕರೀತಾರೆ. ಇವರನ್ನ ಅನಾಖ್ಯಾತರು ಅಂತೂ ಮತ್ತೊಂದು ಹೆಸರಿಂದ ಕರೀತಾರೆ. ಅನೇಕ ದೇವತೆಗಳ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಬೇಕಾದ ಜನ ಇದ್ದಾರೆ. ಒಟ್ಟು ಸಾಧಕರೇ. ವೇದವ್ಯಾಸ ದೇವರು ಪುರಾಣಗಳಲ್ಲಾಗಲಿ ವೇದಗಳಲ್ಲಿ ಅವರ ಹೆಸರನ್ನಾಗಲಿ ಹೇಳಲೇ ಇಲ್ಲ. ಬೇಕು ಅಂತ ಬುದ್ಧಿಪೂರ್ವಕವಾಗಿ, ಮತ್ತೇನು ಕೆಲಸ ಇಲ್ಲ. ಯಾಕೆಂದರೆ ಎಲ್ಲರನ್ನ ಹೇಳಿಬಿಟ್ರೆ ನಮ್ಮ ತಲೆ ಅಷ್ಟನ್ನೆಲ್ಲ ನೆನಪಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಹೇಳಿದ ದೇವತೆಗಳನ್ನು ನೆನಪಿಟ್ಟುಕೊಳ್ಳೋದೇ ಕಷ್ಟ ಇದೆ. ಆದ್ದರಿಂದ ಅಷ್ಟು ಮಾತ್ರ ಹೇಳಿ ಮುಗಿಸ್ತಾರೆ. ಅದಕ್ಕೆ ಆಜಾನ ದೇವತೆಗಳು, ಗಂಧರ್ವಾದಿಗಳೆಲ್ಲರೂ ಕೂಡ ಕುಬೇರನಲ್ಲಿ. ಈ ಕುಬೇರ ಯಾರಲ್ಲಿ ಸೇರಿಕೊಳ್ತಾರೆ ಅಂದರೆ ವರುಣನಲ್ಲಿ ಸೇರಿಕೊಳ್ತಾರೆ ಇವರಿಬ್ಬರು. ಕುಬೇರ ಮತ್ತು ವರುಣರಿಬ್ಬರು ಕೂಡ ಚಂದ್ರನಲ್ಲಿ ಸೇರಿಕೊಳ್ತಾರೆ ಬೇರೆಗಳಿಗೆ. ಇವರಿಬ್ಬರು ಒಂದು ಕಕ್ಷೆ. ವರುಣ ಮತ್ತು ಕುಬೇರ ಒಂದು ಕಕ್ಷೆ. ಕೆಳಗಡೆಯಿಂದ ಗಂಗಾದಿ ದೇವತೆಗಳು, ಅಶ್ವಿನಿ ದೇವತೆಗಳು ವರುಣನಲ್ಲಿ, ಆಚಾರ ದೇವತೆಗಳು ಮತ್ತು ಯಕ್ಷ ಗಂಧರ್ವಾದಿಗಳೆಲ್ಲರೂ ಕುಬೇರನಲ್ಲಿ, ಅನಾಖ್ಯಾತರು ಇವರಿಬ್ಬರೂ ಸೇರಿಕೊಂಡು ಚಂದ್ರನಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಅದೇ ಚಂದ್ರನಲ್ಲಿ, ಇಲ್ಲಿ ಕುಬೇರನಲ್ಲಿ ಇವರಿಬ್ಬರು ಸೇರಿಕೊಂಡು ಚಂದ್ರನಲ್ಲಿ. ಇವರಿಬ್ಬರು ಸಮಾನವಾದ ಕಕ್ಷೆ. ವರುಣ ಮತ್ತು ಕುಬೇರ ಇಬ್ಬರು ಸಮಾನವಾಗಿ ಇಬ್ಬರು ಒಟ್ಟಿಗೆ ಸೇರೋದು ಚಂದ್ರನಲ್ಲಿ. ಅರ್ಥ ಆಯ್ತಲ್ಲ ಹೇಳ್ತೀನಿ. ಇಲ್ಲಿ ಲಯ ಹೊಂದುವಾಗ ಉತ್ತಮದಲ್ಲೇ ಹೊಂದಬೇಕಷ್ಟೇ. ಉತ್ತಮ ಯೋಗ್ಯತಾಕ್ಕಿಂತ ಉತ್ತಮರು. ಅದಕ್ಕೆ ಕುಬೇರ ಆ ಲಯ ಮಾರ್ಗ ಹೇಳಿದ್ದ.
ಅಂದರೆ ಆಚಾರ್ಯರು ವೇದ ಮಂತ್ರವನ್ನು ಉದಾಹರಣೆ ಮಾಡಿದ್ದಾರೆ. ಆ ವೇದದಲ್ಲಿ ಯಾವ ರೀತಿ ಲಯ ಹೇಳಿದ್ದಾರೆ ಆ ಕ್ರಮವನ್ನು ಬೇಕಾಗಿದ್ದಾರೆ. ಈಗ ಅಶ್ವಿನಿ ದೇವತೆಗಳು ಕುಬೇರ ಮತ್ತು ಗಣಪತಿ ಇವರೆಲ್ಲ ಒಂದೇ ಕಕ್ಷೆಯಲ್ಲಿ ಬರೋರಾದರೂ ಕೂಡ ಅಶ್ವಿನಿ ದೇವತೆಗಳು ವರುಣನಲ್ಲಿ, ಆಮೇಲೆ ಈ ಗಂಧರ್ವಾದಿಗಳ ಕುಬೇರನಲ್ಲಿ, ಕುಬೇರ ಚಂದ್ರನಲ್ಲಿ, ವರುಣದಲ್ಲಿ ಸಂಬಂಧ ಇಲ್ಲ, ಅವ ಹೋಗೋದು ಚಂದ್ರಕ್ಕೆ ಹೋಗ್ತಾನೆ. ಆದ್ದರಿಂದ ಈಗ ಹೆಂಗೆ ಬರ್ಕೊಳ್ಳೋದು, ಇದನ್ನು ಅಭ್ಯಾಸ ಮಾಡೋ ಕಾಲಕ್ಕೆ ಹೆಂಗೆ ಬರ್ಕೊಂಡಿರ್ಬೇಕು ಅಂದರೆ ಚಂದ್ರನ ಕೆಳಗೆ ಇಬ್ಬರು, ಒಂದು ಕಡೆ ವರುಣ ಒಂದು ಕಡೆ ಕುಬೇರ, ಇವರಲ್ಲ, ಇವ ಇಲ್ಲಿ ಹಿಂಗೆ ಲೆಕ್ಕ. ಆಮೇಲೆ ಆ ವರುಣನ ಕೆಳಗಡೆಗೆ ಯಾರು ಬರಬೇಕು, ಅಶ್ವಿನಿ ದೇವತೆಗಳು, ಇವರಲ್ಲಿ ಸೇರ್ಕೋತಾರೆ. ಚಂದ್ರಗಡೆ ಕುಬೇರಗೆ ಡೈರೆಕ್ಟ್ ಚಂದ್ರನಲ್ಲಿ ಪ್ರವೇಶ ಇದೆ. ಅಶ್ವಿನಿ ದೇವತೆಗಳಿಗೆ ಹಂಗಿಲ್ಲ, ಅಶ್ವಿನಿ ದೇವತೆಗಳು ವರುಣನಲ್ಲಿ ಬಂದು ಆಮೇಲೆ ಚಂದ್ರನಲ್ಲಿ ಸೇರಬೇಕು. ಪಿತೃಪಿತಾಮಹ ಪ್ರಪಿತಾಮಹ ಬೇರೆ ಇಲ್ಲ. ಹಾಗಾಗಿ ಸೋಮ ಜೊತೆಗೆ ಅವರ ಕಕ್ಷೆಯಲ್ಲಿ ಬರುವಂಥವ್ರು ಅಂದರೆ ಅವ್ರ ಜೊತೆಗೆ ಇನ್ನು ಮೇಲಿನವರು ಸೇರೋರು ಯಾರು ಸೇರ್ತಾರೆ, ಅನಿರುದ್ಧನಲ್ಲಿ ಸೇರಬೇಕು. ಚಂದ್ರ ಇದ್ದಾನಲ್ಲ, ಇವ ಕಾಮಪುತ್ರನಾದ ಅನಿರುದ್ಧನಲ್ಲಿ ಸೇರ್ತಾನೆ. ಜೊತೆಗೆ ವಿಶ್ವಕ್ಸೇನ ಮೊದಲಾಗಿರುವಂತಹ ಭಗವಂತನ ದ್ವಾರಪಾಲಕರಿದ್ದಾರಲ್ಲ, ಇವರೂ ಕೂಡ ಅನಿರುದ್ಧನಲ್ಲಿ ಸೇರ್ತಕ್ಕಂಥವರಾಗಿದ್ದಾರೆ. ಇವರು ಯಾರು ಇಬ್ಬರು ಹೆಸರು ಹೇಳಿರ್ತೀನಿ, ಅವರು ಒಂದೇ ಕಕ್ಷೆಯಲ್ಲಿ ಬರುವಂಥವ್ರು, ಅಂದರೆ ಜೊತೆಗೆ ಹೋಗುವಂಥವ್ರು ಅಷ್ಟೇ, ತಾರತಮ್ಯ ಅಲ್ಲ, ಒಂದೇ ಶಕ್ತಿ ಹೋಗುವಂಥವ್ರು. ಇವರು ಉಳಿದವರೆಲ್ಲ ರತಿ ಸನಕಾದಿಗಳು, ಆಮೇಲೆ ಇವರು ಯಾರು ಸನಕ ಸನಂದನರು, ಅನಿರುದ್ಧ, ಇವರೆಲ್ಲರೂ ಕೂಡಿಕೊಂಡು ಕಾಮದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಕಾಮ ಶೇಷದೇವರ ಪತ್ನಿಯಾದ ವಾರುಣಿಯಲ್ಲಿ ಪ್ರವೇಶ ಮಾಡುತ್ತಾರೆ. ವಾರುಣಿ ಶೇಷದೇವರಲ್ಲಿ ಪ್ರವೇಶ ಮಾಡ್ತಾರೆ. ಶೇಷದೇವರು ಸರಸ್ವತೀ ದೇವಿಯಲ್ಲಿ, ಸರಸ್ವತಿ ಬ್ರಹ್ಮದೇವರಲ್ಲಿ, ಬ್ರಹ್ಮದೇವರು ಲಕ್ಷ್ಮೀ ದ್ವಾರ ಭಗವಂತನಲ್ಲಿ, ಲಕ್ಷ್ಮೀದೇವಿಯಲ್ಲಿ ಲಯ ಹೊಂದುವ ಹಾಗಿಲ್ಲ ಅಂತ ಶ್ರೀಮದಾಚಾರ್ಯರು ವ್ಯವಸ್ಥೆ ಮಾಡ್ತಾರೆ. ಯಾಕೇನಾಯಿತು, ಮತ್ತು ಎಲ್ಲರೂ ಬಂದು ಲಕ್ಷ್ಮೀದೇವಿಯೊಳಗೆ ಲಯ ಹೊಂದಲೇಬೇಕು, ಮತ್ತು ಭಗವಂತನಕ್ಕಿಂತ ಮೊದಲು ಬರೋರು ಅವಳೇ ಅಲ್ಲ ಅಂದರೆ ತೇಜಸ್ಸಿ ಲಯ ಮಾರ್ಗ ಮಾತ್ರ ಉದಾಹೃತಂ ಅಂತ ಅನುವ್ಯಾಖ್ಯಾನದ ವಾಕ್ಯ. ಬ್ರಹ್ಮದೇವರು ತೇಜ ಪರಸ್ಯಾಂ ದೇವತಾಯಾಮ್ ಅನ್ನುವಂತಹ ಶ್ರುತಿ ಹಿಂಭಾಗದಲ್ಲಿ ಹೇಳುವಾಗ ಬ್ರಹ್ಮದೇವರು ಲಕ್ಷ್ಮೀದೇವಿ ಲಯ ಹೊಂದುತ್ತಾರೆ ಅಂತ ಅನ್ನೋ ಶಬ್ದ ಇದ್ದರೆ ಅಲ್ಲಿ ಯಾರನ್ನು ತಗೊಳ್ಬೇಕು, ಮುಂದೆ ಬ್ರಹ್ಮಕಲ್ಪಕ್ಕೆ ಬರುವಂತಹ ಬ್ರಹ್ಮದೇವರು ಅಂತ ಅರ್ಥ ಮಾಡಿದರೆ, ವಾಯುದೇವರು ಅಂತ ಅರ್ಥ ಮಾಡಿಕೊಂಡ್ರೆ ಅವಶ್ಯವಾಗಿ ಲಕ್ಷ್ಮೀದೇವಿಯ ಲಯ ಹೊಂದಿಸ್ಬಿಡ್ರಿ. ಇನ್ನು ಬ್ರಹ್ಮದೇವರು ಈಗಿರೋ ಬ್ರಹ್ಮದೇವರು ಅಂತನೂ ಅರ್ಥ ಮಾಡಿದರೆ ಮಹಾಲಕ್ಷ್ಮಿ ಲಯ ಹೊಂದುವುದಿಲ್ಲ. ಮಾರ್ಗ ಅವಳಲ್ಲಿ ಪ್ರವೇಶ ಮಾಡುತ್ತಾರೆ, ಅವಳ ದರ್ಶನ ಮಾಡಿಕೊಳ್ಳುತ್ತಾರೆ, ಹೋಗಿ ನೇರವಾಗಿ ಭಗವಂತನ ಲಯ ಹೊಂದುತ್ತಾರೆ. ಕಾರಣ ಏನು ಅಂದರೆ ವಿಲೀನೌ ಹಿ ಪ್ರಕೃತೌ ಸಂಸಾರಮೀತಿ ಅಂತ ಒಂದು ಶ್ರುತಿ. ಪ್ರಕೃತಿ ಅಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿಯಲ್ಲಿ ಲಯಗೊಂಡರೆ ಪುನಃ ಸಂಸಾರಕ್ಕೆ ಬರಬೇಕು ಅಂತ. ಹೀಗಾಗಿ ಬ್ರಹ್ಮದೇವರೇನಾದರೂ ಮಹಾಲಕ್ಷ್ಮಿಯಲ್ಲಿ ಲಯಗೊಂಡರೆ ಪುನಃ ಸಂಸಾರ ಬರಬೇಕಾಗ್ತದೆ. ಆದ್ದರಿಂದ ಅವರಿಗೆ ಪ್ರಕೃತಿಯಲ್ಲಿ ಲಯ ಹೇಳಿಲ್ಲ, ಮಾರ್ಗ ಅಂತ ಇಷ್ಟೇ ಹೇಳಿದ್ದಾರೆ ಅಂತ ತಿಳ್ಕೋಬೇಕು. ಆ ಲಕ್ಷ್ಮೀದೇವಿ ಭಗವಂತರಲ್ಲಿ ಏನಾಗ್ತಾಳೆ, ಪ್ರವೇಶಗೊಳ್ಳುತ್ತಾಳೆ. ಇದು ಶೇಷ ಮಾರ್ಗ. ಯಾಕಂದರೆ ಈ ತಳಗಿನ ದೇವತೆಗಳೆಲ್ಲ ಬಂದು ಶೇಷನಲ್ಲಿ ನಿಂತ್ಕೊಳ್ಬೇಕು. ಶೇಷದವರೆಗೆ ಯಾಕೆ ಅಂದರೆ ಮುಂದೆ ಶೇಷನ ಜೊತೆಗೆ ಬರುವಂಥವರು ಆ ಕಡೆಗೆ ಗರುಡದೇವರಿದ್ದಾರೆ. ಗರುಡದೇವರವರೆಗೂ ಶೇಷದೇವರವರೆಗೂ ಎಲ್ಲ ಬಂದು ಸೇರಿಕೊಂಡ್ಮೇಲೆ ಗರುಡ ಶೇಷರಿಬ್ಬರು ಕೂಡ ಸರಸ್ವತಿಯಲ್ಲಿ ಪ್ರವೇಶ ಮಾಡುತ್ತಾರೆ. ಸರಸ್ವತಿ ಬ್ರಹ್ಮನಲ್ಲಿ, ಬ್ರಹ್ಮದೇವ ಲಕ್ಷ್ಮೀ ದ್ವಾರ ಭಗವಂತನಲ್ಲಿ ಹೀಗೆ ಕ್ರಮ ಇಲ್ಲದರಿಂದ ಇದು ಒಂದಾಯಿತು. ಅಶ್ವಿನಿ ದೇವತೆಗಳು ಗಂಗಾದಿ ದೇವತೆಗಳು ವರುಣನಲ್ಲಿ ಸೇರಿಕೊಳ್ಳುತ್ತಾರೆ. ಈ ವರುಣ ಹೋಗಿ ಚಂದ್ರನಲ್ಲಿ ಸೇರಿಕೊಳ್ಳುತ್ತಾನೆ. ಆಚಾರ ದೇವತೆಗಳು ಗಂಧರ್ವಾದಿ ದೇವತೆಗಳು ಕುಬೇರನಲ್ಲಿ ಸೇರಿಕೊಳ್ಳುತ್ತಾರೆ. ಆ ಕುಬೇರ ಹೋಗಿ ಚಂದ್ರನಲ್ಲಿ ಸೇರಿಕೊಳ್ಳುತ್ತಾನೆ. ಚಂದ್ರ ತನ್ನ ಮೇಲಿರುವಂತಹ ಅನಿರುದ್ಧನಲ್ಲಿ ಸೇರಿಕೊಳ್ಳುತ್ತಾನೆ. ಅನಿರುದ್ಧನ ಜೊತೆಗಿರುವರು ಕೆಳಗೆ ಅನಿರುದ್ಧನ ಹೊಟ್ಟೆಯಲ್ಲಿ ಇದ್ದವರೆಲ್ಲರೂ ಸೇರಿಕೊಂಡು ಕಾಮನಲ್ಲಿ ಸೇರಿಕೊಳ್ಳುತ್ತಾರೆ. ಕಾಮ ಶೇಷಪತ್ನಿಯಾದ ವಾರುಣಿಯಲ್ಲಿ ಸೇರಿಕೊಳ್ಳುತ್ತಾನೆ. ವಾರುಣಿ ದೇವಿ ಶೇಷದೇವರಲ್ಲೂ, ಶೇಷದೇವರು ಸರಸ್ವತಿಯಲ್ಲೂ, ಸರಸ್ವತಿ ಬ್ರಹ್ಮದೇವರಲ್ಲೂ, ಬ್ರಹ್ಮದೇವರು ಲಕ್ಷ್ಮೀ ದ್ವಾರ ಭಗವಂತನಲ್ಲೂ ಪ್ರವೇಶ ಮಾಡುವಂತಹದ್ದಕ್ಕೆ ಶೇಷ ಮಾರ್ಗ ಅಂತ ಕರೀತಾ ಇದ್ದಾರೆ. ಇನ್ನು ಗರುಡ ಮಾರ್ಗ ಹೇಗಿದೆ ಅಂತ ಕೇಳಿದ್ರೆ ಸಿಕ್ಕಾಪಟ್ಟೆ ಇದೆ ಗರುಡ ಮಾರ್ಗ. ಸುಮ್ಮನೆ ಶಬ್ದಕ್ಕಲ್ಲಿ ಗರುಡ ಮಾರ್ಗ ಅಂತ ಹೇಳೋದಷ್ಟೇ ಕೆಲಸ, ಸುಮ್ಮನೆ ಹೇಳಿದ್ವಲ್ಲ. ಇಲ್ಲೇನದ ಅಂದರೆ ಈಗ ನಮ್ದು ಹೇಳೋಣಂತ, ಉಳಿದವ್ರನ್ನೇ ಬಿಟ್ಕೋಣಂತ. ನಮ್ದೇನು ಅಂತ ಕೇಳಿದ್ರೆ ಈ ವರ್ಣಾಶ್ರಮಾಚಾರ ರಥಾಹ ಮನುಷ್ಯಾಹ ನಾವಿದ್ದೀವಲ್ಲ, ನಾವೆಲ್ಲ ಅರ್ಚನಾದಿ ಮಾರ್ಗ ಮೂಲಕವಾಗಿ ಎಲ್ಲಿಗೆ ಹೋಗ್ಬಿಟ್ಟಿದ್ದೀವಿ ಈಗಾಗಲೇ, ಬ್ರಹ್ಮದೇವರು ಸತ್ಯಲೋಕದಲ್ಲಿ ಬ್ರಹ್ಮದೇವರ ಮನೆಗೆ ಹೋಗ್ಬಿಟ್ಟಿದ್ದೀವಿ. ಅಲ್ಲಿಂದ ಇನ್ನು ನಾವು ಯಾವ ದೇವತೆಯಲ್ಲಿ ಪ್ರವೇಶ ಮಾಡಬೇಕು ಮಾಡ್ಕೊಂಡು ಹೋಗಬೇಕಲ್ಲ ಭಗವಂತನ ಉದರದವರೆಗೂ. ಅನಂತರದಲ್ಲಿ ಬ್ರಹ್ಮದೇವರ ಉಪದೇಶ, ಅನಂತರದಲ್ಲಿ ಮೋಕ್ಷ ಪ್ರವೇಶ ಅಂತಾಗಬೇಕು. ಹಾಗಾದರೆ ನಾವೆಲ್ಲ ಎಲ್ಲಿ ಹೋಗ್ತೀವಿ ಅಂತ ಕೇಳಿದ್ರೆ ನಾವು ಹೋಗುವುದು ಯಮದೇವರಲ್ಲಿ ಪ್ರವೇಶ ಮಾಡ್ತೀವಂತೆ. ನಮಗೆಲ್ಲ ಪ್ರವೇಶ ಎಲ್ಲಿದೆ ಅಂದರೆ
ಯಮದೇವರಲ್ಲಿ ವರ್ಣಾಶ್ರಮಾಚಾರರತಾಃ ಮನುಷ್ಯಾಃ ಯಮಂ. ಆ ಯಮದೇವರು ಮುಂದೆ ಶಚೀದೇವಿಯಲ್ಲಿ ಸ್ವಯಂಭೂಮನುವಿನಲ್ಲಿ ಹೀಗೆಲ್ಲ ಸೇರಿಕೊಂಡು ಒಳಗಡೆ ಹೋಗ್ತಿದ್ದಾನೆ. ನೋಡ್ರಿ, ಯಾರ್ಯಾರು ಯಮದೇವರಲ್ಲಿ ಪ್ರವೇಶ ಮಾಡ್ತಾರೆ ಅಂತ ಹೇಳುವಾಗ ಪಿತೃದೇವತೆಗಳು, ನಿವೃತ್ತಿ, ವರ್ಣಾಶ್ರಮಾಚಾರರತ ಮನುಷ್ಯರಿದ್ದಾರಲ್ಲ, ಇವರೆಲ್ಲ ಯಮದೇವರಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ವಿನಾಯಕರು, ಸಾಧ್ಯರು ಅಂತೇನಿದ್ದಾರೆ ಅವರು ಗಣಪತಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಋಭುಗಳು, ಮೃತ್ಯುಗಳು ಅಂತೇನಿದ್ದಾರೆ ಇವರು ಪೃಥ್ವಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಇನ್ನು ಅವಶಿಷ್ಟ ದೇವತೆಗಳು ಅಗ್ನಿಪುತ್ರರೆಲ್ಲರೂ ಕೂಡ ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾರೆ. ಆ ಅಗ್ನಿ ಸೂರ್ಯನಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ಈ ಋಭುಗಳು, ಮೃತ್ಯುಗಳೇನಿದ್ದಾರೆ ಅವರು ಪೃಥ್ವಿಯಲ್ಲಿ ಪ್ರವೇಶ ಮಾಡ್ತಾರೆ. ಈ ಗಣಪತಿ, ಪೃಥ್ವಿ, ಸೂರ್ಯ ಮೂರೂ ಜನರು ಕೂಡ ಬೃಹಸ್ಪತ್ಯಾಚಾರ್ಯ ಪ್ರವೇಶ ಮಾಡ್ತಾ ಇದ್ದಾರೆ. ಇದು ಗರುಡ ಮಾರ್ಗ ಸ್ವಲ್ಪ ದೊಡ್ಡದ, ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಬಹಳ ಕಷ್ಟದ ಕೆಲಸ ಇದು. ಅದಾದ ಮೇಲೆ ಯಮದೇವರು, ಚಕ್ರವರ್ತಿಗಳು, ಮನುಗಳೆಲ್ಲರೂ ಕೂಡ ಶಚೀದೇವಿಯಲ್ಲಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಶಚಿ, ಸ್ವಯಂಭೂಮನು, ಬೃಹಸ್ಪತಿ, ದಕ್ಷ ಪ್ರಜಾಪತಿಗಳು, ಮರುದೇವತೆಗಳೆಲ್ಲರೂ ಕೂಡ ಇಂದ್ರನಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಎಷ್ಟು ಬ್ಯಾಲದ, ಎಷ್ಟು ಜನ ಇದ್ದಾರೆ ಇವಾಗ ಅಂದರೆ ಇಂದ್ರದೇವರ ಹೊಟ್ಟೆ ಭಾಳ ದೊಡ್ಡದರಿ. ಕಾಮನ ಹೊಟ್ಟೆಗಿಂತ ಇಂದ್ರದೇವರ ಹೊಟ್ಟೆ ಭಾಳ ದೊಡ್ಡದ. ಯಾಕಂದರೆ ಇಷ್ಟು ಮಂದಿ ಸೇರ್ಕೋಬೇಕಲ್ಲ ಒಳಗೆಲ್ಲರೂ. ಆದ್ದರಿಂದ ಶಚೀದೇವಿ ತನ್ನ ಗಂಡನಲ್ಲಿ, ಸ್ವಯಂಭೂಮನು ಇಂದ್ರದೇವರಲ್ಲಿ, ಬೃಹಸ್ಪತ್ಯಾಚಾರ್ಯ ಇಂದ್ರದೇವರಲ್ಲಿ, ದಕ್ಷ ಪ್ರಜಾಪತಿ ಇಂದ್ರದೇವರಲ್ಲಿ, ಮರುದ್ಗಣಗಳು ಇಂದ್ರದೇವರಲ್ಲಿ ಸೇರ್ಕೊಳ್ತಾರೆ. ಮರುದ್ಗಣಗಳಲ್ಲಿ ಭೃಗುವಾದಿಗಳಲ್ಲಿ ಸೇರ್ಕೊಂಡಿದ್ದಾರೆ. ಭೃಗು ಮೊದಲಾದ ಋಷಿಗಳೆಲ್ಲರೂ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹಿಂಗೆ ಇವರೆಲ್ಲ ಸೇರಿಸಿಕೊಂಡ ಇಂದ್ರದೇವರು ಕಾಮ ಶೇಷಪತ್ನಿಯಾಗಿರುವಂಥ ವರುಣಿದೇವಿಯಲ್ಲಿ ಹೊರಟರೆ, ಇಂದ್ರದೇವರು ಸೌಪರ್ಣಿಯಲ್ಲಿ ಪ್ರವೇಶ ಮಾಡ್ತಾರೆ. ಗರುಡ ಪತ್ನಿಯಾದ ಸೌಪರ್ಣಿ ಸುಪರ್ಣದಲ್ಲಿ ಪ್ರವೇಶ ಮಾಡ್ತಾರೆ ಗರುಡದೇವರಲ್ಲಿ. ಗರುಡದೇವರು ಯಥಾ ಪ್ರಕಾರ ಸರಸ್ವತೀ ದೇವಿಯಲ್ಲಿ, ಸರಸ್ವತಿ ಬ್ರಹ್ಮದೇವರಲ್ಲಿ, ಮತ್ತೆ ಬ್ರಹ್ಮದೇವರು ಲಕ್ಷ್ಮೀ ದ್ವಾರ ಭಗವಂತನಲ್ಲಿ ಪ್ರವೇಶವನ್ನು ಮಾಡ್ತಾರೆ. ಇಷ್ಟು ಈ ಎರಡು ಮಾರ್ಗಗಳ ಬಗ್ಗೆ ಹೇಳಿದ್ದಾರೆ. ಇದು ಸ್ವಲ್ಪ ಪಾಠವನ್ನು ಕೇಳಿ ಚೆಂದಾಗಿ ಚಾರ್ಟ್ ಹಾಕ್ಕೊಂಡು ಅಭ್ಯಾಸ ಮಾಡಿದ್ರೆ ಯಾರ್ಯಾರೆಲ್ಲ ಹೋಗ್ತಾರೆ. ಇದು ಅತಿ ಸಂಕ್ಷೇಪ ರೂಪದನ. ಇನ್ನೂ ಕೆಲವೆಲ್ಲ ಉಳಿದ್ಬಿಟ್ಟಾರೆ. ಆ ಉಳಿದವ್ರನ್ನೆಲ್ಲರೂ ಸೇರಿಸ್ಕೊಂಡು ಹೋದ್ರೆ ಒಂದು ದೊಡ್ಡ ಚಾರ್ಟ್ ಬರ್ತದೆ. ಹೀಗಾಗಿ ಸಾಮಾನ್ಯವಾಗಿ ಇಷ್ಟು ತಿಳ್ಕೊಂಡ್ರೆ ಸಾಕು. ಸೋತ್ತಮ ಪ್ರವೇಶ ದ್ವಾರ ಶೇಷ ಮಾರ್ಗ ಗರುಡ ಮಾರ್ಗಾಭ್ಯಾಂ ಗತಾನ ದೇವಾನಾಂಚ ರುದ್ರದೇವರು ಲಯ ಇಲ್ಲ ಅಲ್ಲ. ಅವರು ರುದ್ರದೇವರು ಪ್ರಾಣದೇವರೆಲ್ಲ ಹೊರಗೆ ಅಲ್ಲ. ಅವ್ರು ಇವೆರಡು ಮಾರ್ಗ ಇಲ್ಲೇ ಇಲ್ಲ. ಮುಂದೆ ಮತ್ತೆ ಬರ್ಬೇಕಲ್ಲ, ಸಂಸಾರಕ್ಕೆ ಬರ್ಬೇಕಲ್ಲ ಮತ್ತೆ ಅವರು. ಅದಕ್ಕೆ ಇದು ಲಯ ಹೊಂದುವರು. ಯಾರಿಗೆ ಸಂಸಾರಕ್ಕೆ ಬರುವುದೇ ಇಲ್ಲ ಅವ್ರನ್ನ ಇಟ್ಕೊಂಡು ಲಯವನ್ನು ಹೇಳಿರ್ತಾರೆ ಅಷ್ಟೇ. ದೇವಾನಾಂಚ ಹೇಳಿದ್ವಲ್ಲಿ ಅವರೆಲ್ಲ ಈ ಸೂರ್ಯನಲ್ಲಿ ಬರ್ತಾರೆ ಅಂತ ಹೇಳಿದ್ರು. ಲಯ ಇಲ್ಲೇ ಇಲ್ಲ. ಅವರು ಪಾರ್ವತೀ ದೇವಿ ರುದ್ರದೇವರು ಮೇಲೆ ಹೋಗಿ ಲಕ್ಷ್ಮೀ ದೇವಿಗೆ ಹೋಗಿ ಮತ್ತೆ ಬರ್ಬೇಕು ಹೊರಗೆಲ್ಲ ವಾಯುದೇವ್ರ ತನಕ. ಪಾರ್ವತೀ ದೇವಿ ರುದ್ರದೇವರು ವಾಯುದೇವರು ಲಕ್ಷ್ಮೀ ದೇವಿಗೆ ಹೋಗಿ ಮತ್ತೆ ಪುನಃ ಸಂಸಾರಕ್ಕೆ ಬರ್ತಾರೆ. ಅದಕ್ಕೆ ಇವ್ರನ್ನ ಹೇಳಿಲ್ಲ, ಪುನಃ ಸಂಸಾರಕ್ಕೆ ಬರೋರು ಹೇಳಿಲ್ಲ. ವಾಂಗ್ಮನಸಿ ದರ್ಶನ ಶಬ್ದಾಂಚ ತನ್ಮನ ಪ್ರಾಣ ಉತ್ತರ ಅನ್ನುವಂಥ ಎರಡು ಸೂತ್ರಗಳಲ್ಲಿ ಪಾರ್ವತೀ ದೇವಿ ತನ್ನ ಗಂಡನಾಗಿರುವಂತಹ ರುದ್ರದೇವರು ವಾಯುದೇವರಲ್ಲೂ, ಭಾರತೀ ದೇವಿ ವಾಯುದೇವರಲ್ಲೂ, ವಾಯುದೇವರು ಲಕ್ಷ್ಮೀ ದೇವಿಯಲ್ಲೂ, ಬ್ರಹ್ಮದೇವರಲ್ಲೂ ಲಕ್ಷ್ಮೀ ದೇವಿಯಲ್ಲಿ ಹೋಗ್ತಾರೆ. ವಿಲೀನ ಹೋಗಿ ಪ್ರಕಟವು ಸಂಸಾರಮೇತಿ, ಪುನಃ ಮುಂದಿನ ಕಲ್ಪದಲ್ಲಿ ಬ್ರಹ್ಮದೇವರಾಗಿ ಬರ್ತಾರೆ ಅಂತ ತಿಳಿಸಿದ್ದಾರೆ. ಸೋತ್ತಮ ಪ್ರವೇಶ ದ್ವಾರ ಇಷ್ಟೊತ್ತು ಹೇಳಿದ್ದು ಕೇವಲ ಸಂಕ್ಷೇಪ, ಸುಮ್ಮನೆ ಏನು ಮಾರ್ಗ ಇದೆ ಅಂತಲೋದು ತಿಳಿಲಿ ಅಂತ ತಿಳ್ಕೊಂಡು. ಇನ್ನೂ ಇದರ ಬಗ್ಗೆ ಗರುಡ ಮಾರ್ಗ ಶೇಷ ಮಾರ್ಗದ ಬಗ್ಗೆ ವಿಸ್ತಾರವಾಗಿ ಹೇಳಬೇಕು. ಆವಾಗ ವಿಸ್ತಾರವಾಗಿ ಹೇಳಬೇಕು ಅಂದರೆ ಬರೀ ಹಿಂಗೆ ನಾ ಮೌಖಿಕ ಹೇಳೋದು, ನೀವು ಮೌಖಿಕ ಹೇಳೋದು ಅಂದ್ರೆ ಉಪಯೋಗವಿಲ್ಲ. ಒಂದು ಬೋರ್ಡ್ ಇಟ್ಟುಕೊಂಡು ಬರೋದು, ಯಾರ ಮೇಲೆ ಯಾರು ಅಂತ ತೋರಿಸಿದ್ರೆ ಅದಕ್ಕೆ ಒಂದು ಅರ್ಥ ಬರ್ತದೆ. ಇದು ಗತಾನಾಂ ದೇವಾನಾಂ ಬ್ರಹ್ಮಣಾಸಹ ವಿರಜಾಸ್ನಾನೇನ ಲಿಂಗಭಂಗಂ ಪ್ರಾಪಯಿತ್ವ. ನೋಡ್ರಿ, ಈ ಬ್ರಹ್ಮಣಾಸಹ ಅಂತನ್ನೋ ಶಬ್ದವನ್ನು ಯಾಕೆ ಹಾಕಿದರು ಯಾದವಾರರು, ಅಥವಾ ಮೂಲದಲ್ಲಿ ಇದ್ದದನ್ನು ಸಂಗ್ರಹ ಯಾಕೆ ಮಾಡಿದರು ಅಂದರೆ, ನನಗೇನೋ ಮತ್ತು ಎಲ್ಲ ಪ್ರಾರಬ್ಧ ಮುಗಿದು ಹೋಗ್ಯದು. ಸಂಸಾರದಲ್ಲಿ ಬರುವಂಥ ಪ್ರಾರಬ್ಧ ಇಲ್ಲ. ಕೊನೆಯ ದೇಹ ಬಂತು, ಉತ್ಕ್ರಮಣವನ್ನು ಹೊಂದಿಬಿಟ್ಟೆ, ಕಾರ್ಯಬ್ರಹ್ಮ ಸತ್ಯಲೋಕದವರೆಗೆ ಹೋಗಿ ಕೂತ್ಕೊಂಡ್ಬಿಟ್ಟೆ. ನನಗೆ ಅರ್ಜೆಂಟದ ಅಂತ ತಿಳ್ಕೊಂಡು, ಅವಸರದ ಅಂತ ತಿಳ್ಕೊಂಡು ನಾನೇ ಹೋಗಿ ವಿರಜಾ ಸ್ನಾನ ಮಾಡ್ಲಿಕ್ಕೆ ಬರಂಗಿಲ್ಲ. ಯಾತ್ರಾಕ್ಕೆ ಆಚಾರ ಜೊತೆಗೆ ಹೋಗಿರ್ತೀವಿ ಅಂದರೆ ಆಚಾರ ಸಂಕಲ್ಪ ಮಾಡಿಸಿ ಸ್ನಾನ ಮಾಡೋ ತನಕ ಇವ್ರು ಸ್ನಾನ ಮಾಡಲಿಕ್ಕೆ ಬರೋದಿಲ್ಲ ರೀ. ಯದ್ಯಪಿ ಇವ್ರಿಗೆ ನದಿ ಗೊತ್ತಿರ್ತದೆ, ಹೋಗ್ಲಿಕ್ಕೆ ಬರ್ತಿರ್ತದೆ, ಭಾಷಾ ಬರ್ತಿರ್ತದೆ. ಆದರೂ ಸದ್ಯಕ್ಕೆ ಆಚಾರ ಜೊತೆಗೆ ಬಂದೀವಿ ಅಂದಮೇಲೆ ಆಚಾರದ ಆಗೋ ತನಕ ಇವ್ರು ಹೋಗಂಗಿಲ್ಲ. ಅಲ್ರಿ ಆಚಾರ ನಮ್ದೆಲ್ಲ ಆಗ್ಬಿಟ್ಟದ, ಎಲ್ಲ ರೆಡಿ ಇದ್ದೀವಿ, ನಾವು ಸುಮ್ಮನೆ ನಿಮ್ಮ ಜೊತೆಯಾಗಿ ಕಾಯ್ಬಿಟ್ಟು ನಾವು ಆಚಾರ ಪಾಪ ಎಲ್ಲರೂ ವ್ಯವಸ್ಥೆ ಮಾಡಿ ಆಮೇಲೆ ಬರ್ಬೇಕಾಗಿರ್ತದೆ ರೀ ಅವರು.
ನಿಮ್ಮ ಜೊತೆಗೆ ಯಾಕೆ ಅಂದರೆ ನನ್ನ ಜೊತೆಗೆ ಬಂದಿರಿ ಅಂದಮೇಲೆ ನನ್ನ ಜೊತೆಗೆ ಸ್ನಾನ ಮಾಡಿರಿ. ಅದಕ್ಕೆ ಆಚಾರ ಬಾಂಬ್ ಹಾಕಿರ್ತಾರೆ, ಅಕಸ್ಮಾತ್ತಾಗಿ ನನ್ನ ಜೊತೆಗೆ ಬರಲಾರ್ದ ನೀವ ಸ್ನಾನಕ್ಕೆ ಹೋದ್ರೆ ಏನಾದ ನಮ್ಮ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಅವ ಸ್ನಾನ ಮಾಡಂಗಿಲ್ಲ, ನಾವು ಬೇಡ ಬೇಡ ಅಂತ ತಿಳ್ಕೊಂಡು ಹೇಳಿ ಸುಮ್ಮನೆ ಏನಾರ ಆಗೋಕ್ಕಿಂತ ಸ್ನಾನ ಬಿಟ್ಟರೆ ಚಲೋ ಇರ್ತದೆ. ಹಾಗಾಗಿ ಬ್ರಹ್ಮಣ ಸಹ ವಿರಜಾ ಸ್ನಾನ ಅಂದರೆ ಬ್ರಹ್ಮದೇವರ ಜೊತೆಗೇನೆ ಸ್ನಾನ ಮಾಡಬೇಕೆ ಹೊರತಾಗಿ ಪ್ರತ್ಯೇಕ ಮಾಡುವುದಿಲ್ಲ. ಇದಾದ ಮೇಲೆ ಮೊನ್ನೆ ದಿವಸ ಕೊನೆಯಲ್ಲಿ ಹೇಳುವಾಗ ಒಂದು ಶಬ್ದ ಹೇಳಿದ್ದೆ, ಏನು ಅಂದರೆ ಈ ವಿರಜಾಸ್ನಾನ ಆಗ್ತದೆ. ವಿರಜಾಸ್ನಾನ ಆಗುವುದು ಹಿಂದಿನ ಕಲ್ಪದಲ್ಲಿಯೇ, ಆದರೆ ಮೋಕ್ಷ ಆಗುವುದು ಮುಂದಿನ ಕಲ್ಪದಲ್ಲಿ. ಲಿಂಗದೇಹ ಭಂಗ ಆಗಿಬಿಡುತ್ತದೆ, ಆನಂದ ಮಾತ್ರ ಸ್ವರೂಪವುಳ್ಳವರಾಗಿ ಭಗವಂತನ ಉದರದಲ್ಲಿರ್ತೇವೆ. ಅದು ಆದ ಮೇಲೆ ಮುಂದಿನ ಸರ್ತಿ ಏನಾಗ್ತದೆ ಅಂತ ಕೇಳಿದರೆ ನಮಗೆ ಆನಂದ ಅನುಭವ, ಮೋಕ್ಷ ಇತ್ಯಾದಿಗಳನ್ನ ಹೇಳಿತ್ತು. ಆ ಹೇಳುವಾಗ ಶ್ವೇತದ್ವೀಪ ದರ್ಶನ ಅನ್ನುವುದು ಬಹಳ ಮಹತ್ವದ್ದು ಅಂತ ಹೇಳ್ತಿರ್ತೀವಿ. ಶ್ರೀ ಶ್ವೇತದ್ವೀಪ ದರ್ಶನಂ ನಿಮಿತ್ತೀಕೃತ್ಯ ಅಂತ ಪಠಿಸಂತಿ. ಶ್ವೇತದ್ವೀಪದ ಬಗ್ಗೆ ಹೇಳ್ತಿದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ಜನಾರ್ದನ ಭಟ್ರು ಹೇಳುವಾಗ ಒಂದು ಬಾರಿ ಮಾತ್ರ ಶ್ವೇತದ್ವೀಪ ದರ್ಶನ ಅಂತ ತಿಳಿಬೇಡ್ರಿ, 2 ಬಾರಿ ಶ್ವೇತದ್ವೀಪ ದರ್ಶನ ಉಂಟು. ಬರೇ ಶ್ವೇತದ್ವೀಪ ವಾಸುದೇವ ರೂಪ ಅಂತಲ್ಲ, ಶಿಂಶುಮಾರ ರೂಪದ ದರ್ಶನವನ್ನು ಹೇಳಬೇಕು ಅಂತ ಬರೀತಾರೆ. ಆ ಪುರಾಣ ವಾಕ್ಯ ಹೀಗಿದೆ: ವಿರಜಾಯಾಂ ಕೃತಸ್ನಾನಾಃ ಬ್ರಹ್ಮಣ ಸಹ ಸರ್ವಶಃ ತ್ಯಕ್ತಲಿಂಗಾಸ್ತತಃಸರ್ವೇ ಸ್ವರೂಪೇಣ ವ್ಯವಸ್ಥಿತಾಃ. ಲಿಂಗದೇಹ ಹೋಗ್ಬಿಡ್ತು, ಸ್ವರೂಪದಲ್ಲಿ ಇದ್ದಾರೆ, ಇನ್ನೂ ಪ್ರಳಯ ಕಾಲ ಬಂದಿಲ್ಲ ಅಂದರೆ ಈಗ ಮೇಲೆ ಶುರುವಾಗಿ ಬ್ರಹ್ಮದೇವ್ರ ಜೊತೆಗೆ ಹೋಗ್ಬೇಕಲ್ಲಿ. ಆಗಂತಾರ ತಥೋ ದೃಷ್ಟ್ವಾ ಶಿಂಶುಮಾರಂ ಶ್ವೇತದ್ವೀಪಂ ನಿರೀಕ್ಷಚ. ಶ್ವೇತದ್ವೀಪವನ್ನು ಶಿಂಶುಮಾರನನ್ನು ಕಂಡು ವಿಶಂತಿ ವಾಸುದೇವಾಖ್ಯಂ ಹರೇಹೇ ರೂಪಂ ಚತುರ್ಥಕಂ. ಆಗ ಭಗವಂತನ ವಾಸುದೇವ ರೂಪದಲ್ಲಿ ಪ್ರವೇಶ ಮಾಡುತ್ತಾರೆ. ಆ ವಾಸುದೇವ ರೂಪಿಯಾದ ಪರಮಾತ್ಮ ಮೂಲ ರೂಪದಲ್ಲಿ ಸೇರಿಕೊಳ್ತಾನೆ. ಹಿಂದಕ್ಕೆ ಹೇಳಿನಿ ವಾಸುದೇವ, ಅದರಿಂದ ಪ್ರದ್ಯುಮ್ನ ಸಂಕಷ್ಟ ವಾಸುದೇವನಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಸೇರಿಕೊಂಡಿರ್ತಾರೆ ಅಂತ ಒಂದು ಭಾಗ ಹೇಳೋ ಕಾಲಕ್ಕೆ ಹೇಳಿದ್ದೀನಿ ಅದನ್ನು. ಆದ್ದರಿಂದ ವಿಶಂತಿ ಸಾಕಂಚ ವಾಸುದೇವೇನ ವೈಕುಂಠೇ ಹರಿಮೇಧಸಃ ವಿಶತಿ ಉದರಮೇಮಾಸ್ಯ ಯಾವತ್ ಸರ್ಗ ಪುನರ್ಭವೇತ. ಮತ್ತೊಂದು ಬಾರಿ ಸೃಷ್ಟಿಗೆ ಬರೋವರೆಗೂ ಹೊಟ್ಟೆಯಲ್ಲೇ ಇರ್ತಾರೆ. ಅಂದ್ರೆ ಈ ಬ್ರಹ್ಮದೇವರ ಜೊತೆಗೆ, ಇವತ್ತಿನ ಬ್ರಹ್ಮದೇವರ ಜೊತೆಗೆ ಸಾಧನೆಯನ್ನು ಮುಗಿಸಿಕೊಂಡು ಮೋಕ್ಷ ಹೊಂದುವಂತಹ ವ್ಯಕ್ತಿಗಳೆಲ್ಲರೂ ಕೂಡ ಲಿಂಗದೇಹ ಭಂಗವಾದ ಕೂಡಲೇ ಪ್ರಳಯ ಬಂದ್ಬಿಟ್ಟಿರ್ತದೆ ತಿರುಗಿ. ಯಾಕಂದ್ರೆ ಹಿಂದಿಂದೆಲ್ಲ ಲಯ ಆಗಿಬಿಟ್ಟಿರ್ತದೆ, ಬ್ರಹ್ಮಾಂಡ ಲಯ ಆಗಿರ್ತದೆ. ಆ ಪ್ರಳಯ ಕಾಲದಲ್ಲೂ ಕೂಡ ಒಂದು ಬಾರಿ ವಾಸುದೇವನ ದರ್ಶನ, ಒಂದು ಬಾರಿ ಶಿಂಸುಮಾರ ದರ್ಶನ ಮಾಡಿಕೊಳ್ಳುತ್ತಾರೆ. ವಾಸುದೇವನ ಹೊಟ್ಟೆಯಲ್ಲಿ ಹೋಗ್ತಾರೆ. ಆ ವಾಸುದೇವ ಮೂಲ ರೂಪದ ನಾರಾಯಣ ಹೊಟ್ಟೆಯಲ್ಲಿ ಹೋಗ್ತಾನೆ. ಪುನಃ ಸೃಷ್ಟಿಯಾಗ್ತದೆ. ಸೃಷ್ಟಿಯಾದಾಗ ಮತ್ತೆ ಭಗವಂತನ ಮೂಲ ರೂಪದ ದೇಹದಿಂದ ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟ ವಾಸುದೇವ ರೂಪಗಳು ಹೊರಗೆ ಬರ್ತದೆ. ಆ ವಾಸುದೇವನಲ್ಲಿರುವಂತಹ ಮುಕ್ತಿಯೋಗ್ಯರಾದ ಜೀವರಾಶಿಗಳೆಲ್ಲ ಹೊರಗೆ ಬರ್ತಾನೆ. ಬಂದ ಮೇಲೆ ಮತ್ತೊಮ್ಮೆ ವಾಸುದೇವ ರೂಪ ದರ್ಶನ. ಅದು ಆದ ಮೇಲೆ ಏನು ಅಂತ ಕೇಳಿದ್ರೆ ಶಿಂಶುಮಾರ ರೂಪ ದರ್ಶನವನ್ನು ಮಾಡಿಕೊಂಡು ಅನಂತರದಲ್ಲಿ ಇವರು ತಮ್ಮ ತಮ್ಮ ಯೋಗ್ಯವಾದ ಸ್ಥಾನಗಳಲ್ಲಿ ಪ್ರವೇಶ ಮಾಡುತ್ತಾರೆ. ಅದಕ್ಕೆ ಜಗನ್ನಾಥದಾಸರ ಕಲ್ಪಸಾಧನ ಸಂಧಿಯಲ್ಲಿ ಹೇಳುವಾಗ ಮಾತಂತಾರೆ: ವಾಸುದೇವನ ಉದರದಲ್ಲಿ ಪ್ರವೇಶ ಗೈದಾನಂತರದಿ. ವಾಸುದೇವನ ಉದರದಲ್ಲಿ ಪ್ರವೇಶ ಮಾಡಿಬಿಟ್ಟಿರ್ತಾರೆ. ನಿರ್ದೋಷ ಮುಕ್ತರು, ನಿರ್ದೋಷರಾಗಿರ್ತಾರೆ, ಅವರಿಗೆ ಮುಕ್ತರು ಅಂತ ಅಂತಾರೆ, ದೋಷದಿಂದ ಮುಕ್ತರು. ಉದರದಿಂಪೊರ ಮಟ್ಟು ಹರ್ಷದಲ್ಲಿ, ಉದರದಿಂದ ಹೊರಗೆ ಬಂದು ಈಶನಿಂದಾಜ್ಞವ ಪಡೆದು, ಆ ಭಗವಂತನ ಆಜ್ಞೆಯನ್ನು ಪಡೆದು ಅನಂತಾಸನ ಶ್ವೇತದ್ವೀಪ ಮೋಕ್ಷದಿ ವಾಸವಾಗಿ ವಿಮುಕ್ತ ದುಃಖರು ಸಂಚರಿಸುತ್ತಿಗರು. ಶ್ವೇತದ್ವೀಪ ಅನಂತಾಸನ ವೈಕುಂಠಗಳೆಂಬ ತಮಗೆ ಯೋಗ್ಯವಾದ ಲೋಕಗಳಲ್ಲಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ವಾಸುದೇವನ ಉದರದಲ್ಲೇ ಪ್ರವೇಶ, ವಾಸುದೇವನ ಆಜ್ಞಾ ಎರಡನ್ನೂ ಉಲ್ಲೇಖ ಮಾಡ್ತಾರೆ ಜಗನ್ನಾಥದಾಸರು. ವಾಸುದೇವನ ಉದರದಲ್ಲಿ ಪ್ರವೇಶಗೈದ ನಂತರದಿ ನಿರ್ದೋಷ ಮುಕ್ತರು ಉದರದಿಂ ಪೊರಮಟ್ಟು ಹರ್ಷದಲ್ಲಿ ಈಶನಿಂದಾಜ್ಞವ ಪಡೆದು ಅನಂತಾಸನ ಶ್ವೇತದ್ವೀಪ ಮೋಕ್ಷದಿ ವಾಸವಾಗಿ ವಿಮುಕ್ತ ದುಃಖರು ಸಂಚರಿಸುತ್ತಿಗರು ಅಂತ ತಿಳಿಸಿಕೊಟ್ಟಿದ್ದಾರೆ. ಇಷ್ಟಾಯಿತು. ಇದಾದಮೇಲೆ ಈ ವಾಕ್ಯ ಮುಕ್ತಾಯವಾಯಿತು. ಇನ್ನು ಮುಂದೆ 23ನೇ ವಾಕ್ಯ. ಈ ವಾಕ್ಯದಲ್ಲಿ ಏನಿದೆ? ಯೇ ಬ್ರಹ್ಮಾದಿ ಏಕಾಂತ ಭಕ್ತಾನಾಂ ನಿರುಪಾಧಿಕ ಇಷ್ಟಾಯ. ಚಿಕ್ಕ ವಾಕ್ಯ, ಬೇಗನೆ ಮುಗೀತದೆ ಒಂಚೂರು, ಇಲ್ಲಾಂದ್ರೆ ಮತ್ತೆ ಇಷ್ಟೆಲ್ಲ ವಿಷಯ ಹೇಳಬೇಕಾಗ್ತದೆ. ಏನಂತಾರೆ? ಭಗವಂತ ಬ್ರಹ್ಮಾದಿ ದೇವತೆಗಳಿಗೆ ಇಷ್ಟನೋ ಇಷ್ಟ ಸಾಧನನೋ ಅಂತ ಒಂದು ಪ್ರಶ್ನೆ. ಅದರಲ್ಲೂ ಸೋಪಾಧಿಕ ಇಷ್ಟನೋ ನಿರುಪಾಧಿಕ ಇಷ್ಟನೋ ಅಂತ ಮತ್ತೊಂದು ಚರ್ಚೆ. ಎಲ್ಲ ಒಟ್ಟು ಶಾಸ್ತ್ರದ ವಿಷಯಗಳ್ರಿ. ಏನು ಅಂದರೆ ಮೊದಲನೆಯದಾಗಿ ಇಷ್ಟ ಹಾಗೂ ಇಷ್ಟ ಸಾಧನ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ಅದಕ್ಕೆ
ಮುಂದಿನ ವಾಕ್ಯದಲ್ಲಿ ಹೇಳುವಾಗ ಹೇಳ್ತಾರೆ, ತದಿತರ ಭಕ್ತಾನ ಮೋಕ್ಷ ಉದ್ದೇಶೇನ ಭಜನೀಯಾಯ ನಮಃ ಅಂತ ತಿಳಿದುಕೊಂಡು ತಿಳಿಸಿದ್ದಾರೆ. ಅದನ್ನ ಆಮೇಲೆ ಹೇಳೋಣಂತ. ಈಗ ನಾವು ಯಾವುದೇ ಒಂದನ್ನು ಬಯಸುವಾಗ ಅದರಲ್ಲಿ ಉದ್ದೇಶ ಏನಿರ್ತದೆ ಅಂತಂದ್ರೆ, ಇದೇ ನನಗೆ ಇಷ್ಟವ ಅಥವಾ ಇದು ನನಗೆ ಇಷ್ಟ ಸಾಧನವ ಅಂತ ಪ್ರಶ್ನೆ ಇರ್ತದೆ. ಎರಡು ನೋಡಿ, ಇಷ್ಟವೋ ಇಷ್ಟ ಸಾಧನವೋ ಅಂತ. ಈಗ ಉದಾಹರಣೆಗೆ ವಿದ್ಯೆಯನ್ನು ಕಲಿತಾ ಇದ್ದೀವಿ, ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಏನೋ ಇವತ್ತಿನ ಕಾಲದಲ್ಲಿ ಹೇಳುವಂತೆ MBBS BSc ಏನೋ BE ಏನೋ ಒಂದು ಮಾಡ್ತೀವಿ. ಈ ವಿದ್ಯೆಯನ್ನು ಕಲಿಯುವುದೆಲ್ಲ ಯಾತಕ್ಕಾಗಿ ಅಂತ ಕೇಳಿದ್ರೆ ಕೇವಲ ವಿದ್ಯೆಗಾಗಿ ಅಲ್ಲ. ವಿದ್ಯಾ ಕಲಿತು ಕೂತ್ಬಿಡ್ಲಿಕ್ಕೆ ಬರೋದಿಲ್ರಿ. ವಿದ್ಯಾ ಕಲಿಯೋದು ಯಾಕಂದ್ರೆ ಉದ್ಯೋಗಕ್ಕಾಗಿ. ಅಂದಮೇಲೆ ಈ ವಿದ್ಯೆ ಅಂತನ್ನೋದು ಉದ್ಯೋಗಕ್ಕೆ ಸಾಧನವಾಗಿದೆ. ವಿದ್ಯೆಯೇ ಕೊನೆಯಲ್ಲ. ವಿದ್ಯೆಯೇ ಕೊನೆಯಾಗಿ ಬಿಟ್ಟಿದ್ರೆ ಅದೇ ನಮಗೆ ಇಷ್ಟ ಅನಿಸ್ಕೋತಿದ್ದು ಅಲ್ಲ. ಇಷ್ಟ ಸಾಧನ. ನಮಗೆ ಇಷ್ಟವಾದದ್ದು ಯಾವುದು ಅಂತಂದ್ರೆ ಉದ್ಯೋಗ, ಅಂದ್ರೆ ಹಣ ಅಂತ ಅರ್ಥ. ಉದ್ಯೋಗ. ಸರಿ, ಮತ್ತೊಂದು ಪ್ರಶ್ನೆ ಮಾಡಿಕೊಳ್ಳ್ರಿ. ಉದ್ಯೋಗವು ಉದ್ಯೋಗಕ್ಕಾಗಿಯಾ ಅಥವಾ ಬೇರೆ ಇನ್ಯಾವುದಕ್ಕಾಗಿಯಾ ಪ್ರಶ್ನೆ ಮಾಡಿದ್ರೆ, ಉದ್ಯೋಗಕ್ಕಾಗಿ ಅಲ್ಲ, ಉದ್ಯೋಗ ಹಣಕ್ಕಾಗಿ. ಹೌದು, ಮತ್ತು 24 ತಾಸು ಕೆಲಸ ಮಾಡಿ ಸಮಾಧಾನದ ಕೆಲಸ ಮಾಡಿದ್ದಕ್ಕಂತ ಇಷ್ಟ್ಯಾರ ಮನೆಯಾಗ ಬಂದು ಕೂಡ್ತಾರೆ. ನಾವು ಆ ಒಂದು ಬ್ಯಾಂಕ್ ಒಳಗೆ ಮತ್ತು 360 ದಿವಸ ಒಂದೂ ದಿವಸ ರಜೆ ಹಾಕದೇನೆ ಕೆಲಸ ಮಾಡಿದ್ದೀನಿ, ಇದೇ ನನಗೆ ತೃಪ್ತಿ ತಂದದ ಅಂತ ಯಾರಿಗೂ ಹೇಳೋದಿಲ್ರಿ. ಅದಕ್ಕೆ ಅವ್ರು ಸಂಬಳ ಕೊಟ್ಟರಂತ ಇವ್ನು ತೃಪ್ತಿ ಆಗಿರ್ತದೆ. ಇದೇ ಇದ್ರೆ ಇವು ಸಾಧ್ಯ ಇಲ್ಲ ಸಮಾಧಾನದಿಂದ ಇರಲಿಕ್ಕೆ. ಅಂದ ಮೇಲೆ ವಿದ್ಯೆ ಉದ್ಯೋಗಕ್ಕಾಗಿ, ಉದ್ಯೋಗ ಹಣಕ್ಕಾಗಿ, ಇವೆಲ್ಲವೂ ಇಷ್ಟ ಸಾಧನಗಳು. ಹಾಗಾದರೆ ಹಣ ಇಷ್ಟ ಅಂತ ಆಯ್ತು. ಸರಿ, ಹಣವೇ ಇಷ್ಟ ಅಂತ ಇಟ್ಕೊಂಡ್ಬೋಣ ಅಂತಂದ್ರೆ ಏನು ಮಾಡಬೇಕು? ಮುಂದೆ 500 ರೂಪಾಯಿ ನೋಟು 2000 ರೂಪಾಯಿ ನೋಟು ಹೋಗ್ಬಿಟ್ಟದು ಬಿಡ್ರಿ. ಈಗ 1000 ಹತ್ರ ಹೋಗೇ ಬಿಟ್ಟಿದ್ದು, ಮೊದಲೇ 200 ಹೋಗ್ಬಿಟ್ಟದು. ಈಗ 200, 100 ನೋಟಗಳನ್ನೇ ತಿನ್ಲಿಕ್ಕೆ ಬರ್ತದೆ ಹೇಳೋಣ ಅಂತ ಬರೋದಿಲ್ಲ. ಆ ನೋಟನ್ನೇ ಎಲೆಯಲ್ಲಿ ಇಟ್ಟುಕೊಂಡು ಅದಕ್ಕೆ ಪರಿಶೇಚನೆ ಮಾಡಿ ಅದನ್ನು ಒಂದು ಚೂರು ಹರಿದ ಚಿತ್ರಾವತಿ ಇಟ್ಟು ಅದರ ಪಂಚಪ್ರಾಣಾವತಿ ತಗೊಳ್ಳಿಕ್ಕೆ ಬರ್ತದೆ ಏನೋ ಬರುವುದಿಲ್ಲ. ಹಾಗಾದರೆ ಅದರಿಂದ ಧಾನ್ಯ, ಅನ್ನ ಅದು ಬೇಕು. ಹಂಗಾರೆ ಈಗ ಮತ್ತೇನಾಯಿತು? ಹಣ ಅಂತನ್ನೋದು ಕೂಡ ಇಷ್ಟ ಆಗಲಿಲ್ಲ, ಅನ್ನ ಇಷ್ಟ ಆಯಿತು. ಹೋಗ್ಬಿಡ್ರಿ. ಕೆಲವು ಮನೆ ಜಗಳ ಆಗ್ತಿರ್ತಾರೆ ನೋಡ್ರಿ. ಹೇಳೋ ಕಾಲಕ್ಕೆ ಹೆಣ್ಣಂದ್ರು ಗಂಡಂದ್ರು ಜಗಳ ಭಾಳ ಚಂದ ಇರ್ತಾವೆ. ಅಂದ್ರೆ ಚಂದ ಇರ್ತಾವೆ ಅಂದರೆ ದಾಖಲೆ ಮಾಡ್ಲಿಕ್ಕೆ ಬರೋಷ್ಟು ಚಂದ ಇರ್ತಾವೆ ಅಂತ ಅರ್ಥ. ನಿಮ್ಗೆ ಅಷ್ಟು ದುಡ್ಡನ್ನ ಮುಖ್ಯ ಆಗಿದ್ರೆ ನನ್ನ ಯಾಕೆ ಲಗ್ನ ಮಾಡ್ಕೋಬೇಕಾಗಿತ್ತು, ದುಡ್ಡಿನ ಜೊತೆಗೆ ಇರಬೇಕಾಗಿತ್ತು ಅಂತ ಹಿಂಗೆ ಅಂತಿರ್ತಾರೆ. ಇಲ್ಲೋ ಹಂಗಾದ್ರೆ ದುಡ್ಡಿನ ಜೊತೆಗೆ ಲಗ್ನ ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ. ಮಾಂಗಲ್ಯಂ ತಂತು ನಾನೇನ ತಿಳ್ಕೊಂಡು ಹೇಳಿ 500 ರೂಪಾಯಿ ನೋಟಿಗೆ ಮಂಗಳಸೂತ್ರ ಕಟ್ಟಲಿಕ್ಕೆ ಬರುವುದಿಲ್ಲ. ಮೇಲೆ ನೀವು ಏನು ಮಾಡಬೇಕು ಅಂದರೆ ಆ ಹಣ ಇದ್ದದ್ದು ಕೂಡ ವಿವಾಹ ಮಾಡಿಕೊಳ್ಳಿಕ್ಕೇನೆ, ಬೇರೆ ಇನ್ನೇನಿಲ್ಲ. ಇಲ್ಲಿ ಅನ್ನಕ್ಕಾಗಿಯೋ ವಿವಾಹಕ್ಕಾಗಿಯೋ ಸರಿ. ಆ ಅನ್ನ ಅಥವಾ ಈ ವಿವಾಹ ಎದಕ್ಕಾಗಿ ಅಲ್ಲಿ ಮುಗಿತೇನೋ ಅಂತಂದ್ರೆ ಇಲ್ಲ, ಅದೆಲ್ಲವೂ ಕೂಡ ನನ್ನ ಸುಖಕ್ಕಾಗಿ. ಕೊನೆಗೆ ಬಂದು ನಿಲ್ಲೋದೆಲ್ಲಿ ಅಂದರೆ ಸುಖ. ಇದು ನೋಡಿ ಮುಖ್ಯ ವಿಷಯ, ಸುಖಕ್ಕಾಗಿ. ಯಾರೋ ಸುಮ್ಮನೆ ಕೇಳಿದ್ರಂತ, ಈ ಸುಖ ಅಂದರೆ ಏನು ಪ್ರಶ್ನೆ ಕೇಳೋದು. ಮತ್ತೆ ಹೇಳೋಣ, ಇಷ್ಟು ದಿವಸ ನಾವು ಇದ್ದೇ ನಿಂತ್ಕೊಂಡು ಸುಖ ಅಂದರೆ ಹೇಳೋಣ. ಸುಖ ಮತ್ತು ದುಃಖ ಅಂದರೆ ಶಬ್ದಕ್ಕೆ ನಾವು ಅರ್ಥ ಪಡ್ಲಿಕ್ಕೆ ಆಗೇ ಇಲ್ರಿ. ಬರೀ ಸುಖ ಸುಖ ಅಂತ ಹೇಳ್ತೀವಿ, ದುಃಖ ದುಃಖ ಅಂತ ಹೇಳ್ತೀವಿ. ಹಂಗಲ್ರಿ. ಸುಖ ಅಂತನ್ನೋ ಶಬ್ದಕ್ಕೆ ಅಹಂ ಶ್ರೇಷ್ಠ ಎನ್ನುವ ಭಾವನಾ, ಅದೊಂದು ಮನಸ್ಸಿನ ಭಾವನೆ ಅಷ್ಟೇ, ಬೇರೆ ಏನಿಲ್ಲ. ದುಃಖ ಅಂದ್ರೆ ಏನು? ಅಹಂ ಕನಿಷ್ಠ ಅನ್ನುವ ಮನಸ್ಸಿನ ಭಾವನೆ ಅದು. ಈಗ ನೋಡ್ರಿ, ದುಃಖ ಆಗಿರ್ತಿಲ್ಲೋ, ನಾವೇನು ಮಂದಿ ಮುಂದೆ ತಲೆ ಎತ್ತು ಮಾತಾಡ್ತೀವಿ, ನಾವು ಒಳಗೆ ಬರಲ ಹಾಕೊಂಡು ಕೂತ್ಕೊಂಡು ಗೋಳು ಅಂತ ಅಳ್ತಿರ್ತೀವಿ. ಮಂದಿ ಮುಂದೆ ಕೂತ್ಕೊಂಡು ಹಂಗಿಲ್ಲ ನಾವು. ಬರ್ರಿ ಎಲ್ಲರೂ ನೀವು ಒಂಚೂರು ಬರ್ರಿ, ನಾವು ಒಂಚೂರು ಬರ್ತೀನಿ, ಇಬ್ಬರು ಸಾಯಂಕಾಲ ಕೂತ್ಕೊಂಡು ಒಂದಷ್ಟು ಅಳೋಣ ಅಂತ ತಿಳ್ಕೊಂಡು ಯಾರು ಅನ್ನೋದಿಲ್ಲ. ಯಾಕೆ ಇದ್ರೆ ದುಃಖ ಅಂತನ್ನುವುದು ನಮ್ಮನ್ನು ಕನಿಷ್ಠ ಎನ್ನುವ ಬುದ್ಧಿ ಹುಟ್ಟಿಸ್ತಿರ್ತದೆ. ಮಗ ಪಾಸ್ ಆದ, ಮಗು ಒಂದು ಉದ್ಯೋಗ ಸಿಕ್ತು, ಮಗಳಿಗೊಂದು ಇದು ಆಯಿತು, ಎಲ್ಲರಿಗೂ ಫೇಡೆ ಹಂಚ್ತಾನೆ. ಫೇಡೆ ಯಾಕೆ ಹಂಚಿದೀಪ ನೀನು? ನಾ ಶ್ರೇಷ್ಠ ಇದ್ದೀನಿ ಅಂತ ಜಗತ್ತಿಗೆ ತೋರಿಸ್ಬೇಕಾಗಿದೆ. ನಿಂದು ಇನ್ನೂ ಅಲ್ಲೇ ಅದ. ನಂದಾಗಲೇ ಮಗಂದು ಉದ್ಯೋಗ ಸಿಕ್ಕು, ಲಗ್ನ ತೋರಿಸ್ಕೊಳ್ಳಿಕ್ಕೆ ಅವ್ನು ಫೇಡೆ ಹಂಚ್ಕೊಂಡ್ಬರೋನಿವ. ಅಂದರೆ ಅಹಂ ಶ್ರೇಷ್ಠ ಅನ್ನೋ ಭಾವನೆಯನ್ನು ಸುಖ ಅಂತ ಕರೀತಾರೆ, ಅಹಂ ಕನಿಷ್ಠ ಅನ್ನೋ ಭಾವನೆಯನ್ನೇ ದುಃಖ ಅಂತ ಕರೀತಾರೆ. ಬೇರೆ ಏನಿರುವಾಗ ಈ ಸುಖಕ್ಕಾಗಿ ಅನ್ನ ಅಥವಾ ವಿವಾಹಾದಿಗಳು, ಅನ್ನಕ್ಕಾಗಿ ಹಣ, ಹಣಕ್ಕಾಗಿ ಮತ್ತೆ ಉದ್ಯೋಗಕ್ಕಾಗಿ ವಿದ್ಯೆ, ಅಂದರೆ ಇವೆಲ್ಲವೂ ಕೂಡ ಏನಾಗ್ಯಾವ, ಎಲ್ಲೋ ಒಂದು ಕಡೆಗೆ ಇಷ್ಟ ಸಾಧನ ಆಗಿ ಸುಖ ಇಷ್ಟ ಆಗಿ ಕೂತ್ಬಿಟ್ಟದು. ಗೊತ್ತಾಯ್ತಾ? ಇಷ್ಟ ಸಾಧನ ಯಾವುದು, ಇಷ್ಟ ಯಾವುದು ಅಂತ ಗೊತ್ತಾಯ್ತು. ಸುಖವೇ ಸರ್ವಮೂರ್ಧನ್ಯ. ಅದಕ್ಕೆ ಯಾವಾಗಲೂ ಎಲ್ಲ ಶಾಸ್ತ್ರದಲ್ಲಿ ಪ್ರಾರಂಭ ಆಗೋದು ಸುಖಮೇವ ಮೇಸ್ಯ ದುಃಖಂ ಮನಾಗಪಿ ಮಾಭೂದಿತಿ ಇದು ಪ್ರಾರಂಭ ಆಗ್ತಿರ್ತದೆ. ನನಗೆ ಯಾವಾಗಲೂ ಸುಖನೇ ಆಗಬೇಕು,
ಎಂದೂ ಚೂರು ದುಃಖ ಆಗಬಾರದು ಅನ್ನುವಂಥ ಅಂಶಕ್ಕೆ ಇಲ್ಲಿ ಶ್ರೀಮದ್ ಆಚಾರ್ಯ ಪ್ರಶ್ನೆ ಮಾಡುತ್ತಾರೆ. ಹಾಗಾದರೆ ಸುಖ ಪ್ರಧಾನ ಅಂತ ಆಯ್ತು, ಎಲ್ಲ ಕೂಡ್ಕೊಂಡು ಸುಖ ಪ್ರಧಾನ. ಇದರಲ್ಲಿ ಸುಖವು ಪ್ರಧಾನ ಅಂದರೆ ಇಷ್ಟವೋ ಇಷ್ಟ ಸಾಧನವೋ ಅಂದರೆ ಸುಖ ನಮಗೆ ಇಷ್ಟ, ಅದಕ್ಕೆ ಯಾರೇ ಇದ್ರೂ ಇಷ್ಟ ಸಾಧನ, ಯಾರೇ ಇದ್ರೂ ಇಷ್ಟ ಸಾಧನ. ದೇವತೆಗಳಿಗೆ ಭಗವಂತ ಇಷ್ಟನೋ ಇಷ್ಟ ಸಾಧನನೋ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಬ್ರಹ್ಮಾದಿ ಏಕಾಂತ ಭಕ್ತಾನ ನಿರುಪಾಧಿಕ ಇಷ್ಟಾಯ. ಬ್ರಹ್ಮಾದಿ ದೇವತೆಗಳಿಗೆ ಭಗವಂತನೇ ಇಷ್ಟನೇ ಹೊರತಾಗಿ ಭಗವಂತ ಇಷ್ಟ ಸಾಧನ ಅಲ್ಲ ಅವರ ಪಾಲಿಗೆ. ಸುಖ ಇಷ್ಟವಾಗಿ ನನಗೆ ಸುಖ ಆಗಬೇಕಾಗಿದೆ, ಅದಕ್ಕೆ ನಾನು ದೇವರ ಹತ್ರ ಹೊರಟೀನಿ ಅಂತಲ್ಲ. ನಾವು ಅಂಥವ್ರು ಮುಂದಿನ ವಾಕ್ಯದ ನಾವು ಬರ್ತೀವಿ, ಅದು ಮುಂದಿನ ಬಂದಾಗ ನಮ್ಮ ಕಥೆ ಹೇಳ್ತಿರ್ತೀವಿ. ನಾವು ದೇವರ ಹತ್ರ ಹೋಗೋದು ಯಾಕೆ ಅಂದರೆ ದೇವರು ನೋಡ್ಕೊಂಡು ಬರಬೇಕು, ದೇವರನ್ನ ಮಾತಾಡ್ಸ್ಕೊಂಡು ಬರಬೇಕು, ದೇವರ ಸನ್ನಿಧಾನದಾಗ ಕೊಡ್ಬೇಕು ಅಂತಲ್ಲ. ನೀ ನನಗೇನು ಕೊಡ್ತಿ, ನೀ ನನಗೇನು ಕೊಡ್ತಿ, ನೀ ನನಗೇನು ಕೊಡ್ತಿ, ನೀ ನನ್ನ ಯಾವ್ಯಾವ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನೀ ಸಾಧನ ಆಗಿದ್ದಿ ಅಂತ ದೇವರ ಹತ್ರ ಹೋಗ್ತೀವಿ ಹೊರತಾಗಿ ಮನೆ ದೇವರ ಹತ್ರ ಹೋಗೋದಿಲ್ಲ. ಹಾಗಾಗಿ ನಮಗೆಲ್ಲವೂ ಕೂಡ ಭಗವಂತ ಇಷ್ಟ ಸಾಧನ. ಅದಕ್ಕೆ ಮುಖ್ಯೇಷ್ಟಂಬ ಸುಮನಸಾಂ ಶ್ರೇಯಸ್ತ್ರಿಚ ಭವೇತ್ ಅಂತ ತಿಳ್ಕೊಂಡು ಅನುವ್ಯಾಖ್ಯಾನದಲ್ಲಿ ಹೇಳುವಾಗ ಆಚಾರ್ಯರು ಮುಖ್ಯೇಷ್ಟಂಬ ಸುಮನಸಾಂ, ದೇವತೆಗಳಿಗೆಲ್ಲರಿಗೂ ಕೂಡ ಭಗವಂತ ಇಷ್ಟ, ಬೇರೆ ಏನಿಲ್ಲ. ಅದಕ್ಕೆ ಬ್ರಹ್ಮಾದಿ ಏಕಾಂತ ಭಕ್ತಾನ ಇಷ್ಟಾಯ. ಮತ್ತು ಎಂಥ ಇಷ್ಟ ಅಂದರೆ ನಿರುಪಾಧಿಕ ಇಷ್ಟಾಯ, ಯಾವ ಉಪಾಧಿಗಳು ಇಲ್ಲ, ಕಾರಣಗಳು ಇಲ್ಲ. ಹೇಳಿದ್ನಲ್ಲ, ಹಣ ಎದಕ್ಕೆ ಅಂದರೆ ಇದಕ್ಕೆ, ಇದೇದಕ್ಕೆ ಅಂದರೆ ಅದಕ್ಕೆ, ಹಿಂಗೆ ಯಾವ ಉಪಾಧಿಗಳೇ ಇಲ್ಲ, ಕಾರಣಗಳೇ ಇಲ್ಲದೆ ಭಗವಂತ ಬ್ರಹ್ಮಾದಿ ದೇವತೆಗಳಿಗೆ ಇಷ್ಟನಾಗಿದ್ದಾನೆ ಅಂತ. ಅಲ್ಲೊಂದು ಸ್ವಾರಸ್ಯ ಅದು. ಏಕಾಂತ ಭಕ್ತಾನ ಅಂತ ಕರೀತಾ ಇದ್ದ. ಈ ಏಕಾಂತ ಭಕ್ತರು ಅಂದರೆ ಏನು ಅಂದರೆ ಅದಕ್ಕೆ ಆಚಾರ್ಯ ಗೀತಾ ಭಾಷೆಯಲ್ಲಿ ಹೇಳುವಾಗ ಮಾತುಗಳನ್ನು ಹೇಳ್ತಾರೆ. ಸರ್ವ ವೇದಾಸ್ತು ದೇವಾರ್ಥಾಃ ದೇವಾ ನಾರಾಯಣಾತ್ಮಕಾಃ ನಾರಾಯಣಸ್ತು ಮೋಕ್ಷಾರ್ಥಃ ಮೋಕ್ಷೋ ನಾನ್ಯಾರ್ಥ ಇಷ್ಯತೆ ಏವಂ ಮಧ್ಯಮ ಭಕ್ತಾನಾಂ ಏಕಾಂತಾನಾಂ ನ ಕಸ್ಯಚಿತ್ ಅರ್ಥೇ ನಾರಾಯಣೋ ದೇವಃ ಸರ್ವಮನ್ಯ ತದರ್ಥಕಂ. ಭಗವಂತನೊಬ್ಬನೇ ಮುಖ್ಯ, ದೇವತೆಗಳಿಗೆ ಇನ್ಯಾರು ಮುಖ್ಯ ಅಲ್ಲವೇ ಅಲ್ಲ ಅಂತ. ಮಧ್ಯದೊಂದು ಪ್ರಶ್ನೆ ಅಲ್ರಿ, ಮತ್ತು ಭಗವಂತನೇ ಮುಖ್ಯ ದೇವತೆಗಳಿಗೆ ಅಂತ ಹೇಳಿಬಿಟ್ರೆ ಬ್ರಹ್ಮದೇವರು ಬಿಟ್ಬಿಡ್ರಿ, ದೊಡ್ಡ ದೇವರು ಶೇಷದೇವರು ಇನ್ನುಳಿದ ದೇವತೆಗಳನ್ನು ಇಟ್ಕೊಳ್ರಿ. ಭಗವಂತನೊಬ್ಬನೇ ಮುಖ್ಯ, ಇನ್ನೇನು ಬೇಡ ಅಂತಂದ್ರೆ ಹಂಗಾರೆ ಅವರು ಯಾರೂ ಮೋಕ್ಷಕ್ಕೆ ಹೋಗಲೇಬಾರ್ದಾಗಿತ್ತು. ಮೋಕ್ಷಕ್ಕೆ ಹೋದ್ರಿ ಅಂದರೆ ಮತ್ತೆ ಸ್ವರೂಪಾನಂದ ಆವಿರ್ಭಾವ. ಸ್ವರೂಪಾನಂದ ಆವಿರ್ಭಾವ ಅಂದರೆ ಸ್ವರೂಪ ಸುಖ. ಆ ಸ್ವರೂಪ ಸುಖವನ್ನು ಪಡೆದುಕೊಳ್ಳಲಿಕ್ಕೆ ಭಗವಂತನಿಂದ ಮೋಕ್ಷವನ್ನು ತಗೊಂಡಂಗಾಯ್ತಲ್ಲ. ಮತ್ತೆ ನಾವು ಹೆಂಗೆ ನಮಗೆ ಸುಖ ಆಗಬೇಕು ಅನ್ನೋ ಉದ್ದೇಶಕ್ಕೆ ಭಗವಂತ ನೀ ನಮಗೆ ಮೋಕ್ಷವನ್ನು ಕೊಡು ಅಂತ ಕೇಳ್ತೀವಿ, ಹಂಗೆ ಅವರು ಮೋಕ್ಷದಲ್ಲಿ ಪ್ರವೇಶ ಮಾಡಿದ್ದಾರೆ ಎಂದ ಮೇಲೆ ಅವರಿಗೂ ಕೂಡ ಸ್ವರೂಪ ಸುಖ ಉಂಟು, ಅನುಭವಿಸ್ತಾರೆ. ಸುಖಕ್ಕಾಗಿ ಮೋಕ್ಷದಲ್ಲಿ ಬಂದಂತಾಯಿತಲ್ಲ ಅವರು ಕೂಡ ಅಂದರೆ ಅದಕ್ಕೆ ಸತ್ತತ್ವ ರತ್ನಮಾಲಾದಲ್ಲಿ ತಾಮ್ರಪರ್ಣಿಯಾಚಾರ್ಯ ಬರೀತಾರೆ, ಅಲ್ಲವೇ ಅಲ್ಲ, ನಾವಂತ ತಿಳ್ಕೊಂಡಿದ್ದೀವಿ ಏನಂತ, ದೇವತೆಗಳು ಮೋಕ್ಷಕ್ಕೆ ಹೋಗೋದು ಸುಖಕ್ಕಾಗಿ ಅಂತ ಅಲ್ಲ, ದೇವರಿಗಾಗಿ ಅಲ್ರಿ. ದೇವರಿಗಾಚಾರ ಒಟ್ಟು ನಿಮಗೇನು ಬರ್ತದೆ ಹೇಳಬಾರ್ದು, ವಿಷಯ ಹೇಳಬೇಕಲ್ಲಿ. ಈ ಸಂಸಾರದಲ್ಲಿದ್ದಾಗ ದೇವರಿಗಾಗಿ ಅಂತೀರಿ ಹೂ ಅನ್ನೋಣಂತ, ಮೋಕ್ಷಕ್ಕೆ ಹೋದ್ಮೇಲೆ ಏನು ದೇವರಿಗಿನ್ನ ಅಂದ್ರೆ ನೋಡ್ರಿ ಎಷ್ಟು ವ್ಯತ್ಯಾಸ ಇದೆ. ನಾವೆಲ್ಲ ಕಷ್ಟಪಟ್ಟು ಮೋಕ್ಷಕ್ಕೆ ಹೋಗುವುದು ನಮ್ಮ ಸುಖ ಆಗಲಿ ಅಂತ, ದೇವತೆಗಳು ಮೋಕ್ಷ ಪ್ರವೇಶ ಮಾಡುವುದು ಇಷ್ಟಪಟ್ಟು. ಕಪಿಲನಾಮಕ ಪರಮಾತ್ಮ ದೇವಹೂತಿಗೆ ಹೇಳ್ತಾನೆ, ನೋಡು ದೇವಾನಾಂ ಗುಣಕರ್ಮಾಣಂ ಆನುಶ್ರಾವಿಕ ಕರ್ಮಣಾಂ, ಈ ದೇವತೆಗಳು ಇದ್ದಾರಲ್ಲ, ನಾನು ಕೊಡುವಂತಹ ಸಾರೂಪ್ಯ ಮೋಕ್ಷವನ್ನು ಕೂಡ ವಲ್ಲೆ ಅಂತಾರ, ನಾನೇ ಅವರಿಗೆ ಬಲವಂತ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾನೆ ಭಗವಂತ. ಅದಕ್ಕೆ ಅವ್ರು ತಗೊಳ್ಳೋ ಕಾಲಕ್ಕೆ ಹೆಂಗೆ, ನಾವು ಅಕಸ್ಮಾತ್ ಮೋಕ್ಷವನ್ನು ತಗೊಳ್ಳಿಲ್ಲ ಅಂದ್ರೆ ದೇವರು ಎಲ್ಲಿ ಬೇಸರ ಮಾಡ್ಕೋತಾನಂತ ತಗೊಳ್ಳೋದಂಥವ್ರು. ನಮಗೆ ಕೊಡಲಿಲ್ಲ ಅಂದರೆ ಬೇಸರ ಆಗ್ತಿರ್ತದೆ. ದೇವರ ನೀ ನನಗೆ ಮೋಕ್ಷ ಕೊಡಲಿಲ್ಲ ಮತ್ತು ಹುಷಾರಾಗಿರೋ ಅಂತ ಹಿಂಗೆ ಹೇಳ್ತಿರ್ತೀವಿ ನಾವು. ನಾವು ಕೊಡ್ಲಿಕ್ಕೆ ತಗೊಳ್ಳಿಲ್ಲ, ತಗೋಬೇಕಲ್ಲಪ್ಪ ಅಂತ ತಗೋತಾರ. ಸರಿ ಆಚಾರ ತಗೊಂಡ್ರು ಮೋಕ್ಷಕ್ಕೆ ಹೋದ್ರು ಸುಖ ಅನುಭವಿಸ್ತಿರ್ತಾರಲ್ಲ ಅಲ್ಲ ಅಂದ್ರೆ ಅಲ್ಲ. ಸಂಸಾರದಲ್ಲಿದ್ದಾಗ ಆಗಾಗ ಆಗಾಗ ದೇವತೆಗಳಿಗೆ ಅಸುರಾವೇಶ ಆಗ್ತಿರ್ತದೆ. ವಿಚಾರ ಮಾಡಿ, ತಾಮ್ರಪರ್ಣಿ ಆಚಾರ ಬರೀತಾರೆ ಸತತಮಾನದಲ್ಲಿ. ಆಗಾಗ ಆಗಾಗ ದೇವತೆಗಳಿಗೆ ಅಸುರಾವೇಶ ಆದಾಗ ದೇವತೆಗಳಿಗೆ ಅಷ್ಟು ಕ್ಷಣಗಳ ಕಾಲ ಭಗವತ್ ಪೂಜಾ ವಿಚ್ಛಿನ್ನ ಆಗಿರ್ತದೆ. ಅಷ್ಟು ಕ್ಷಣ ಹೋಗಿರ್ತದೆ ಭಗವತ್ ಪೂಜಾ. ಈಗ ಕರ್ಣನ ಅವತಾರ ಸೂರ್ಯ, ಅವರು ಹುಟ್ಟುವಾಗಲೇ ಸಹಸ್ರವರ್ಮ ಎಂಬುವಂಥ ಅಸುರನಿಂದ ಸೇರ್ಕೊಂಡ್ಬಂದ್ಬಿಟ್ಟ. ಎಷ್ಟು ಕೃಷ್ಣನ ವಿರೋಧ ಮಾಡಿದರು, ಪರಶುರಾಮದೇವರ ಜೊತೆಗೆ ಇದ್ರು ಇಲ್ಲ ಅಂತಲ್ಲ, ಕೃಷ್ಣನ ವಿರೋಧ ಎಷ್ಟು ಮಾಡಿದ್ರು, ಭೀಮಸೇನ ದೇವರಿಂದ ಎಷ್ಟು ದೂರ ಇರಬೇಕಾಯಿತು. ಇದೆಲ್ಲ ಏನಿದೆ ಇಲ್ಲ, ಈ ಸಂಸಾರದಲ್ಲಿ ಇದ್ದಾಗ ಈ ದೇವತೆಗಳಿಗೆ ಅವತಾರ ರೂಪದಲ್ಲೋ ಅಥವಾ ಮೂಲ ರೂಪದಲ್ಲೋ
ಅಸುರಾವೇಶ ಪ್ರಯುಕ್ತವಾಗಿ ಭಗವಂತನಿಂದ ದೂರ ಇರ್ತಾರೆ ಪೂಜಾ ಬಿಟ್ಟು ಅನ್ನೋದಕ್ಕೆ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಅರ್ಜೆಂಟ್ ಮಾಡ್ತಾರಂತ. ಯಾಕ? ಮೋಕ್ಷದಲ್ಲಿ ಪ್ರವೇಶ ಮಾಡಿಬಿಟ್ರೆ ಅಸುರಾವೇಶ ಇರುವುದಿಲ್ಲ. ಹಂಗಾರ ಅಸುರಾವೇಶ ಇಲ್ಲದೇನೆ ನಿರಂತರವಾಗಿ ಮೋಕ್ಷದಲ್ಲಿ ಭಗವಂತನ ಆರಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಉಂಟು ಅಂತ ಆ ಹಪಹಪಿಯಿಂದ ಹೋಗ್ತಾರೆ ಹೊರತಾಗಿ ಸುಖ ಪಡಬೇಕು ಅಂತ ಹೋಗುವುದಿಲ್ಲ ಅಂತ ಆಚಾರ್ಯ ತಿಳಿಸಿಕೊಡ್ತಾರೆ. ನೋಡ್ರಿ, ದೇವತೆಗಳು ಮೋಕ್ಷ ಬಯಸುವುದು ಭಗವಂತನ ಪೂಜೆಗಾಗಿ. ಅಂದಮೇಲೆ ಬ್ರಹ್ಮಾದಿ ಉತ್ತಮ ದೇವಾನ ಬ್ರಹ್ಮಾದಿ ಏಕಾಂತ ಭಕ್ತಾನ ನಿರುಪಾಧಿಕ ಇಷ್ಟಾಯ ನಮಃ. ಬ್ರಹ್ಮಾದಿ ದೇವತೆಗಳಿಗೆ ಅಷ್ಟು ನಿರುಪಾಧಿಕ ಇಷ್ಟರಾಗಿದ್ದಾನೆ ಭಗವಂತ. ಏಕಾಂತ ಭಕ್ತ ಅಂತ ಅನ್ನೋ ಶಬ್ದಕ್ಕೆ ಯಾರು ಇಲ್ಲದೆ ಇದ್ದಾನೆ ಒಬ್ಬರೇ ಕುತ್ಕೊಂಡು ಪೂಜಾ ಮಾಡೋರು ಅಂತ ಅರ್ಥ ಅಲ್ಲ. ಏಕಾಂತದಲ್ಲಿ ಕುತ್ಕೊಂಡಿರ್ತಾನೆ ಅಂತಿರ್ತಾರ ನೋಡ್ರಿ. ಏಕಾಂತದಲ್ಲಿ ಕುತ್ಕೊಂಡು ಪೂಜಾ ಮಾಡ್ಲಿಕ್ಕೆ ತಾನ ಅಂದ್ರೆ ಎಲ್ಲೋ ನಿದ್ದೆ ಹೊಡ್ಲಿಕ್ಕೆ ಅಂತ ಅರ್ಥ. ಅಷ್ಟು ಬರೀ ಕೊಡಬಾರ್ದ್ರಿ. ಯಾರ್ಯಾರು ಸ್ವಲ್ಪ ನೋಡ್ಕೊಂಡು ಹೋಗ್ತಿರ್ಬೇಕು, ನಮಗೂ ನಿದ್ದೆ ಹಾಕ್ತಿರ್ಬೇಕು, ಅದ್ರ ಪೂಜೆ ಸರಿ ಹೋಗ್ತಿರ್ತದೆ. ಏಕಾಂತ ಅಂದ್ರೆ ಏನು ಅಂದರೆ ಛಾಂದೋಗ್ಯ ಭಾಷ್ಯದಲ್ಲಿ ಹೇಳುವಾಗ ಆಚಾರ್ಯ ಅಂತಾರೆ, ತಾರತಮ್ಯೇನ ಹರಿಹಿ ಏಕಃ ಏವ ಅಂತೆ ಇತಿ ಏಕಾಂತ. ತಾರತಮ್ಯಾನುಸಾರವಾಗಿ ಭಗವಂತನೊಬ್ಬನೇ ಕೊನೆಯಲ್ಲಿ ನಿಂತಾನ ಅಂತ ಯಾರಿಗೆ ಜ್ಞಾನ ಇರ್ತದೋ ಅವರನ್ನ ಏಕಾಂತ ಭಕ್ತರು ಅಂತ ಕರೀತಾರೆ. ಬ್ರಹ್ಮಾದಿ ದೇವತೆಗಳಿಗೆ ಒಳ್ಳೆ ದಾರ್ಢ್ಯ ಅದ, ಭಗವಂತ ಸರ್ವೋತ್ತಮ ಅಂತ ತಿಳ್ಕೊಂಡು, ಹಾಗಾಗಿ ಅವರನ್ನೆಲ್ಲರನ್ನು ಏಕಾಂತ ಭಕ್ತರು ಅಂತ ಕರೀತಾರೆ. ಇಷ್ಟರ್ಥ. ಇದಿಷ್ಟು 23ನೇ ವಾಕ್ಯದ ಅರ್ಥ ಆಯಿತು. ಬ್ರಹ್ಮಾದಿ ಏಕಾಂತ ಭಕ್ತಾನ ನಿರುಪಾಧಿಕ ಇಷ್ಟಾಯ ನಮಃ ಅಂತ ಆಯ್ತು ಪ್ರಚಾರ. ಇನ್ನು ನಮ್ಮ ಕಥೆ ಹೇಳಿ ಸುಮ್ಮಂದಿದೆ, ನಮ್ದು ಹೇಳ್ಬಿಡ್ರಿ ಅಂದ್ರೆ ತದ ಇತರ ಭಕ್ತಾನ ಮೋಕ್ಷ ಉದ್ದೇಶೇನ ಭಜನೀಯಾಯ ನಮಃ. ಇತರ ಭಕ್ತರೇನಿದ್ದೀವಲ್ಲ ನಾವೆಲ್ಲರೂ ಕೂಡ ನಾವೆದಕ್ಕೆ ಉಪಾಸನ ಮಾಡ್ತೀವಿ ಅಂದ್ರೆ ಮೋಕ್ಷೋದ್ದೇಶದಿಂದ ಭಗವಂತನ ಭಜನೆಯನ್ನು ಮಾಡ್ತೀವಿ. ದೇವರೇ ನಮಗೆ ಮೋಕ್ಷ ಕೊಡು, ದೇವರೇ ನನಗೆ ಮೋಕ್ಷ ಕೊಡು ಅಂತ ಭಗವಂತಂತಾನೆ. ಮತ್ತು ನನ್ನ ಸಲುವಾಗಿ ಅಲ್ಲೇನು ನಿನ್ನ ತಗೊಂಡು ಏನು ಮಾಡಬೇಕು ಸ್ವಾಮಿ ನಾವೆಲ್ಲರ? ನೀ ಏನು ನಮಗೆ ಪೂರೋಟ ಆಗೋವಲ್ಲ, ಭರಪೂರ ಆಗೋವಲ್ಲ, ಎದಕ್ಕೂ ಉಪಯೋಗ ಬಿಡೋದಿಲ್ಲ. ನೀನು ಸುಮ್ಮನೆ ಆ ದ್ರೋಣಾಚಾರ್ಯ ಹೋಗಿದ್ರಂತೆ ಪರಶುರಾಮ ದೇವ್ರ ಕಡೆಗೆ. ಹಾಕಬೇಕಾಗಿತ್ತು, ಒಂಚೂರ ಕೂಸಿ ಹಾಲು ಕುಡಿಬೇಕಾಗಿತ್ತು. ಅವ ಅಶ್ವತ್ಥಾಮ ಹಾಲು ಬೇಕು ಅಂತ ಕುಡಿದು ಬಿಡ್ತಾರೆ. ಇವತ್ತು ಯಾರು ಹಾಲು ಬೇಕು ಅಂತ ಕುಡಿದಿದ್ದು ಹೋಗ ಡೈರಿ ತೊಗೊಂಡು ಕುಡಿ ಹೋಗುವಂತ ಇರೋದಿಲ್ಲ. ಆ ಬ್ರಾಹ್ಮಣಿಗೆ ಇಷ್ಟು ಬಡವ ಅಂದ್ರೆ ಒಂದು ಆಕಳ ಇದ್ದಿದ್ದಿಲ್ಲ. ಸರಿ, ಆಕಳ ತೊಗೊಂಬರೋಣ ಅಂತ ಪರಶುರಾಮರ ಕಡೆಗೆ ಹೋದ್ರಂತ. ದಾನ ತಗೋಬಾರ್ದು ಅಂತ ನೇಮ್ ಇಟ್ಕೊಂಡಿದ್ರು. ಭಗವಂತನ ಕಡೆ ಇಸ್ಕೊಂಡ್ರೆ ದಾನ ಅಲ್ಲ ಅಂತ ಹೋದ್ರಂತ. ದೇವ್ರ ಕಡೆ ಇಸ್ಕೋಬೋದು ಮತ್ತು ದಾನ ಅಲ್ಲ ಅಂತ ಹೋದ್ರು. ಅದಕ್ಕೆ ಆ ಕುಚೇಲಿನ ಹೆಂಡತಿ ಅವ್ನು ಸುಧಾಮ ಕೊಟ್ಟು ಕಳಿಸಿದಕ್ಕೆ ದೇವ್ರ ಕಡೆ ಕೇಳ್ಕೊಂಬರ್ರಿ. ಓಕೆ, ಯಾರ ಕಡೆ ಏನು ಕೇಳಬಾರ್ದ ಹಂಗೆ ಅವ್ನು ದೇವ್ರಿ ಅವ್ನು ಬಿಟ್ಟರೆ ಇನ್ಯಾರು ಕೇಳಲಿಕ್ಕೆ ಬರೋದು, ಹೋಗಿ ಸುಮ್ಮ ಹೋಗ್ರಿ ಅಂತ ಕಳಿಸಿದ್ಲಕ್ಕೆ. ಹೋದ್ರು ಹೋದ್ರು. ಅದು ಬರೋಬ್ಬರಿ ಪರಶುರಾಮರು ಎಂಥ ಫಸ್ಟ್ ಕ್ಲಾಸ್ ನಾಟಕ ಮಾಡಿದ್ರು ಅಂದರೆ, ಅಯ್ಯೋ ದ್ರೋಣ ಮೊದಲೇ ಬರ್ಬೇಕು ಬೇಡ, ನಿನ್ನೆ ಬರ್ಬೇಕು ಬೇಡ. ಯಾಕೆ ನಿನ್ನೆ ಇವತ್ತು ಬಂದ್ರೆ ಕೊಡಂಗೆ ದೇವರ ನಿನ್ನೆ ಬರ್ಬೇಕಾಗಿರ್ತದೆ. ಯಾಕೆ? ನಿನ್ನೆ ಎಲ್ಲ ಯಜ್ಞ ಮುಗೀತು, ಅಷ್ಟು ದಾನ ಕೊಟ್ಬಿಟ್ಟು ನೋಡು, ಒಂದು ಪೈಸಾ ಇಲ್ಲ ನನ್ನ ಕಡೆಗೆ. ನನ್ನ ಕಡೆಗೆ ಇರೋದು 3 ಅದ. ಒಂದು ನನ್ನ ಬಿಲ್ಲು ಬಾಣ, ಒಂದು ಕೊಡ್ಲಿದ. ಇದನ್ನು ತಗೋತಿದ್ರೆ ಕೊಟ್ಬಿಡ್ತೀನಿ, ತೊಗೊಂಡು ಹೋಗು. ಇಲ್ಲ ನಾ ಇದ್ದೀನಿ ಬೇಕಾದ್ರೆ ನಾನು ತಗೋ, ಇಲ್ಲ ನನ್ನ ವಿದ್ಯೆ ಅದ 3 ಯಾವ್ದು ತಗೋ ಅಂದರು. ದ್ರೋಣಾಚಾರ್ಯ ಅಂದರು, ಈ ನೀನು ಕೊಟ್ಟು ಬಿಲ್ಲು ಬಾಣ ತೊಗೊಂಡು ನಾ ಏನು ಮಾಡಲಿ ಕೇಳು. ತೊಗೊಂಡು ಏನು ಮಾಡಲಿ ಅಂದರೆ ಎತ್ತಲಿಕ್ಕೆ ಬರಂಗಿಲ್ಲ, ಬಿಡ್ಲಿಕ್ಕೆ ಬರಂಗಿಲ್ಲ. ಯಾರೂ ಎತ್ತು ಹೋಗಿಲ್ರಿ. ಕೊಡ್ಲಿ ಬಿಲ್ಲು ಬಾಣ ದೇವರ ಆಯುಧಗಳನ್ನು ಯಾರ್ಯಾರು ತೊಗೊಳ್ಳಿಕ್ಕೆ ಬರೋದಿಲ್ಲ. ದೇವ್ರದ್ದು ಬಿಟ್ಬಿಡ್ರಿ. ಭೀಮಸೇನ್ ವಾಯುದೇವರ ಆಯುಧಗಳನ್ನು ಇನ್ನೊಬ್ರು ಎತ್ತಲಿಕ್ಕೆ ಬರಂಗಿಲ್ರಿ. ಮಹಾಭಾರತ ತಕ್ಕೊಳ್ಳೋದಾಗ ಆಚಾರ್ಯ ಮಾತು ಹೇಳ್ತಾರೆ. ಅವ ಮಾಂಧಾತ ರಾಜ. ಆ ಮಾಂಧಾತ ರಾಜನಿಗೆ ಒಂದು ಅಪೇಕ್ಷೆ ಆಗಿತ್ತಂತ, ಇಚ್ಛಾ ಆಗಿತ್ತಂತ. ಏನು ಇಚ್ಛಾ ಆಗಿತ್ತು ಮಾಂಧಾತ ರಾಜನಿಗೆ ಅಂತ ಕೇಳಿದರೆ, ನನಗೆ ವಾಯುದೇವರ ಗದೆಯನ್ನು ಎತ್ಕೊಳ್ಬೇಕು ಅಂತ ಒಂದು ಆಶಾ ಬಂದಿತ್ತಂತೆ. ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚಿರ್ತಾವೆ, ಹಂಗೇನು ಮಾಡಿ ಕೊಡೋದಿಲ್ಲ. ಯಾರ್ಯಾರು ಏನು ಬರ್ತಾವೆ ನನಗೆ. ಈಗ ನಹುಷ ಮಹಾರಾಜ ಒಂದು ಇಚ್ಛಾ ಬಂದಿದ್ದಿಲ್ಲ, ನಾವು ಸಪ್ತಋಷಿಗಳು ಒಂದು ಪಲ್ಲಕ್ಕಿ ಮೇಲೆ ಹತ್ಕೊಂಡು ಹೋಗ್ಬೇಕು ಅಂತ, ಹಂಗೆ ಇಚ್ಛಾ ಬಂದಿತ್ತು. ಅದಕ್ಕೆ ವಾಯುದೇವರನ್ನ ಕುರಿತು ತಪಸ್ಸು ಮಾಡಿ ಒಲಿಸಿಕೊಂಡು ಅವ್ರ ಗದಾನ ಹಿಡ್ಕೊಂಡಿದ್ದಂತ. ಎಷ್ಟೋ ದಿವಸ ಹಿಡ್ಕೊಂಡು ಹೇಳ್ಬೇಕಂತ. ನೋಡಿದವ್ರಲ್ಲ ಕೇಳಿ ಏನಿದು ಅಂತ ಕೇಳ್ಬೇಕಂತ. ವಾಯುದೇವ್ರ ಗದ ಅಂತ ಹೇಳ್ಕೊಂಡು ಹೇಳ್ಬೇಕಂತ. ಹೋಗೋ ಕಾಲಕ್ಕೆ ಅದನ್ನ ಮೇರು ಪರ್ವತದಾಗಿದ್ದ ನದಿಯೊಳಗೆ ಹೋಗಿ ಇಟ್ಟು ಹೋಗ್ಬಿಟ್ಟಿದ್ದಂತ. ಆವಾಗ ಈ ಮಯಾಸುರ ಇಂದ್ರಪ್ರಸ್ಥವನ್ನು ಕಟ್ಟಬೇಕಾಗಿತ್ತಲ್ಲ ಸಭೆಯನ್ನ. ಆವಾಗ ಅಲ್ಲಿಂದ ಸಾಮಾನು ತರೋ ಕಾಲಕ್ಕೆ ಆ ಗದ ಅಂತ ತಗೊಂಡು ಬಂದು ಭೀಮಸೇಂದ್ರಿಗೆ ಕೊಟ್ಟಿದ್ದಂಥದ್ದು. ಅದು ಭೀಮಸೇಂದ್ರವ್ರ ಕೈ ಆಗಿದ್ದ ಗದ ಅಂತ ಬರೆದಿದ್ದ. ಅದಕ್ಕೆ ದ್ರೋಣಾಚಾರ್ಯ ಅಂದರು, ಮಹಾರಾಯ ಸುಮ್ಮನೆ ಬ್ಯಾ ನಿನ್ನ ಆಯುಧಗಳ ಬೇಡ ಹೊತ್ಕೊಳ್ಳಿಕ್ಕೆ ಆಗೋದಿಲ್ಲ.
ಮತ್ತು ನಾನು ತಗೋ. ಅಲ್ಲ ನೀನು ತೊಗೊಂಡು ಹೋಗಿ ಮನ್ಯಾಗ ಕೂಡಿಸಿ ಏನು ಮಾಡ್ಲಿಕ್ಕೆ ಇರೋ? ನಮ್ಮ ಮನ್ಯಾಗ ಹಾಲಿಲ್ಲ ಏನಿಲ್ಲ ಅಂತ ನಾ ಮಂದಿ ಮನೆಗೆ ಬಂದೀನಿ. ಹಿಂಗೆ ನಿನ್ನ ಕರ್ಕೊಂಡು ಹೋಗಿ ಮನೆಗೆ ಕೂಡಿಸಿದ್ರೆ ಏನು ಮಾಡ್ಬೇಕು ತೊಗೊಂಡು? ಅದಕ್ಕೆ ನಿನ್ನಿಂದ ನನಗೆ ಏನು ಪ್ರಯೋಜನ ಇಲ್ಲ, ಬೇಡ, ಹೇಳಿಕೊಟ್ರೆ ವಿದ್ಯಾ ಹೇಳ್ಕೊಡು ಅಂದ್ರಂತ. ಹೀಗಾಗಿ ನಾವು ಸಹಿತ ಈಗ ಭಗವಂತನ ಹತ್ರ ನಿನ್ನಿಂದ ಏನು ಬೇಡ, ನೀ ಬೇಡ ನಮಗೆ, ನಿನ್ನಿಂದ ಏನು ಬೇಕೆಲ್ಲ ಕೊಡು ಅಂದ್ರಂತ. ಅದಕ್ಕೆ ಜಗನ್ನಾಥದಾಸ ಒಂದು ಮಾತು ಹೇಳಾರಿ, ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು, ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗೆ ಇತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವವರಿಗೆ ನಗುತತಿ ಶೀಘ್ರದಿಂದಲಿ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಒಳ್ಳೆ ದೃಷ್ಟಾಂತ ಕೊಟ್ಟಿದ್ದ. ಕೃಷ್ಣ ಮಲ್ಕೊಂಡಿದ್ದಂತೆ, ಮಲ್ಕೊಂಡಿದ್ದ ಅಂದ್ರೆ ಅವ ಯಾವ ಮಲ್ಕೊಂಡ ಬಿಡ್ರ ಪಾಪ. ಇವ ಅರ್ಜುನ ದುರ್ಯೋಧನ ಇಬ್ಬರು ಹೋದ್ರಂತ ಸಹಾಯ ಕೇಳ್ಕೊಂಡು. ಅವ್ನು ದುರ್ಯೋಧನಿಗೆ ಎಂಥ ಬುದ್ಧಿ ಅಲ್ಲ, ಮೊಂಡ ಧೈರ್ಯ ನೋಡ್ರಿ, ವಿಚಾರ ಮಾಡ್ರಿ. ಪಾಂಡವರ ವಿರುದ್ಧ ಯುದ್ಧ ಮಾಡ್ಲಿ ಕೃಷ್ಣನ ಕಡೆ ಸಹಾಯ ಕೇಳಲಿಕ್ಕೆ ಹೋಗ್ಯಾನವ. ಅಂದ್ರೆ ಅತಿ ನಿರ್ಲಜ್ಜ ಪ್ರಾಣಿ ಅಂದ್ರೆ ಅವನೇ ಜಗತ್ತ, ಇನ್ನು ಯಾರೂ ಇಲ್ರಿ. ನಾ ಯಾರಿಗೆ ಬೈತಿರ್ತೀನಿ ಅವ್ರ ಮನೆಗೆ ಹೋಗಿ ಸಹಾಯ ಕೇಳ್ಕೊಂಬರ್ದು ಅಂತ ಇನ್ನೆಷ್ಟು ನಿರ್ಲಜ್ಜರಿ ಬೇಡ ಹೇಳ್ಕೊಡಂತ. ಬೆಳಿಗ್ಗೆ ಹತ್ರ ಅವನಿಗೆ ಅಂದಂತ ಹಾಕ್ಬೋದು, ಕೊನೆಗೆ ಒಂದು ರಸೀಟ್ ಬುಕ್ ಹಿಡ್ಕೊಂಡು ಹೋಗಿ ಬಂತ. ನಮ್ಮಲ್ಲಿ ಒಂದು ಕಾರ್ಯಕ್ರಮದ ಕೆಟ್ಟು ಕೊಡ್ತೀರಿ, 7 ರಸೀಟ್ ಹಿಡ್ಕೊತೀರಿ ತಗೊಂಡು ಅಂದ್ರೆ ಏನು ಮಾಡ್ಬೇಕಿಲ್ಲ. ಹೋದ್ರ ದೇವರು ಒಂದೇ ಮಾತು ಹೇಳಿದ, ಇಲ್ಲ ನನ್ನ ಕಡೆ ಒಂದು ಕಡೆ ಸೈನ್ಯ, ಒಂದು ಕಡೆ ನಾನು ಇರ್ತೀನಿ, ಯಾರು ಬೇಕು ಹೇಳಿ ಕೇಳಿದಂತ. ಆರಿಸ್ಕೊಳ್ಳಿಕ್ಕೆ ಅರ್ಜುನಿಗೆ ಟೈಮ್ ಕೊಟ್ಬಿಟ್ರಂತ. ದುರ್ಯೋಧನ ಸಂಕಟ, ಎಲ್ಲರ ಇವ ಸೈನ್ಯ ಕೇಳ್ಬೋಣ, ನನ್ನ ಕಡೆ ಕೃಷ್ಣ ಬಂದು ಏನು ಮಾಡಬೇಕು, ವೇಸ್ಟ್, ಅವ ಊಟಕ್ಕೆ ಹಾಕೊಂಡು ಕೊಡ್ಬೇಕು, ಬ್ಯಾಡ ನಾನು ಅಂತ ತಿಳ್ಕೊಂಡಿದ್ದ. ಅರ್ಜುನ ಒಂದೇ ಮಾತು ಹೇಳಿದ, ನನಗೆ ಯಾರೂ ಬೇಡ ಸ್ವಾಮಿ, ನೀನೇ ಬೇಕು ಅಂತ ಹೇಳಿದ, ಕೃಷ್ಣನೇ ಬೇಕು ಅಂತ. ಅದಕ್ಕೆ ನಿರುಪಾಧಿಕ ಇಷ್ಟಾಯ ನಮಃ. ನಮಗೆಲ್ಲರಿಗೂ ತದಿತರ ಭಕ್ತಾನ ಮೋಕ್ಷ ಉದ್ದೇಶೇನ ಭಜನೀಯಾಯ ನಮಃ. ನಾವು ಮೋಕ್ಷಕ್ಕಾಗಿ ಆರಾಧನೆ ಮಾಡ್ತೇವೆ. ಅರ್ಜುನಂಥ ಮಹಾನುಭಾವರು ಅವರು ಇದಕ್ಕೆ ಮಾಡ್ತಾರೆ, ಕೃಷ್ಣ ಬೇಕು ನಮಗೆ, ಇನ್ನೇನಿಲ್ಲ. ಈ ಸುದ್ದಿ ಭೀಷ್ಮಾಚಾರ್ಯರಿಗೆ, ವಿದುರಗ, ದ್ರೋಣಾಚಾರ್ಯರಿಗೆ, ಕೃಪಾಚಾರ್ಯರಿಗೆ ಗೊತ್ತಾತಂತ. ಏನು ಸುದ್ದಿ? ಯಾರನ್ನ ಆರಿಸ್ಕೊಂಡ್ರು ಅಂತ ತಿಳ್ಕೊಂಡಲ್ಲಿ ಒಂದು ಮೀಟಿಂಗ್ ಈಗ ಒಳಗೊಳಗೆ ಒಂದೊಂದು ಮೀಟಿಂಗ್ ಇರ್ತಾವ ನೋಡಿ. ಅಂದ್ರೆ 4 ಗಾಡಿ ಮಧ್ಯದಲ್ಲಿ ಮೀಟಿಂಗ್ ಬಂದಿರ್ತಾವ, ಹೊರಗೆ ಬರ್ತಿರಂಗಿಲ್ಲ, ಅವ್ರಿಗೆ ಗೊತ್ತಾಗ್ತದೆ. ಆವಾಗ ವಿದುರ, ಭೀಷ್ಮ, ದ್ರೋಣ, ಆಮೇಲೆ ಕೃಪಾಚಾರು ಇವರೆಲ್ಲ ಒಳಗೆ ಕುತ್ಕೊಂಡು ಮಾತಾಡಿರಂತೆ. ಏನಾತಂತ, ದ್ವಾರಕಕ್ಕೆ ಹೋಗಿದ್ನಲ್ಲ ದುರ್ಯೋಧನ ಏನು ತೊಗೊಂಡ್ಬಂದಂತ, ಏನು 10 ಲಕ್ಷ ಸೈನ್ಯ ತೊಗೊಂಡು ಬಂದಂತ. ಮತ್ತು ಅರ್ಜುನ ಏನು ತೊಗೊಂಡು ಬಂದ, ಖಾಲಿ ಕೈಲಿ ಬಂದೇನು, ಇಲ್ಲ ಕೃಷ್ಣನ್ ತೊಗೊಂಡು ಬಂದಂತ. ಹಿಂಗೆ ಯುದ್ಧ ಪಾಂಡವ್ರು ಗೆದ್ದು ಬಿಡು ಅಂತ ಹೇಳ್ಬಿಟ್ರು. ಇಲ್ಲೇ ಇನ್ನು ಯುದ್ಧಕ್ಕೆ ಹೋಗಿಲ್ಲ, ಬಿಟ್ಟಿಲ್ಲ, ಏನಿಲ್ಲ, ಅಲ್ಲೇ ಡಿಸೈಡ್ ಮಾಡಿಬಿಟ್ರಂತ. ಭೀಷ್ಮ ದ್ರೋಣ ಅಲ್ಲ, ಇಲ್ಲ ಅವರೇ ಗೆದ್ರಿ. ಇನ್ನು ಹಂಗಾರೆ ಏನು ಮಾಡೋಣ? ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಕೇಳಿದಂತ. ಇಲ್ಲ ಮತ್ತಂತೂ ಯುದ್ಧ ಗೆದ್ದದಂತ ಆಗ್ಯದ, ಮತ್ತೀಗ ನಾವೇನು ಮಾಡ್ಬೇಕು ಹೇಳ್ರಿ? ಏನಿಲ್ಲ, ಬೆಳಿಗ್ಗೆ ಎದ್ಕೊಳ್ಳಿ ದಿವಸ ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ ಅಂತ ಹೇಳ್ರಿ. ಧರ್ಮ ಎಲ್ಲಿರ್ತದಲ್ಲಿ ಜಯ ಇರ್ತದೆ ಅಂತ ಹೇಳ್ರಿ. ಧರ್ಮ ಎಲ್ಲದ ಅಂತ ಗೊತ್ತಾದ್ರೆ ಯತಃ ಕೃಷ್ಣ ತಥೋ ಧರ್ಮ ಅಂತ ಇಟ್ಟು ಹೇಳ್ರಿ. ಅದಕ್ಕೆ ಪಾಂಡವಾನ ವಿಜಯೋಸ್ತು ಅಂತ ದಿವಸ ಹೇಳಿದ್ರಿ. ಈ ಮಂತ್ರ ಬರ್ಕೊಂಡ್ಬಿಟ್ರಂತೆ ಎಲ್ಲ ಕೊಡ್ಕೊಂಡು. ಅದಕ್ಕೆ ದೇವತೆಗಳೆಲ್ಲ ಭಗವಂತನನ್ನು ಮಾತ್ರ ಭಜಿಸುವುದು. ನಾವು ಭಗವಂತನನ್ನು ನಮಗೆ ಮೋಕ್ಷ ಕೊಡು ಅಂತ ಕೇಳುವಂಥವ್ರು. ತದಿತರ ಭಕ್ತಾನ ಮೋಕ್ಷ ಉದ್ದೇಶೇನ ಭಜನೀಯಾಯ ನಮಃ ಅಂತ ಹೇಳಿದ್ದ. ಇನ್ನು ಮುಂದಿನ ವಾಕ್ಯ ಇದಿಷ್ಟು ಎಲ್ಲ ಅನುವ್ಯಾಖ್ಯಾನ, ಸುಧಾ, ಬ್ರಹ್ಮಸೂತ್ರ ಭಾಷ್ಯ ಇವೆಲ್ಲ ಬಂತು. ಇನ್ನು ಮುಂದಿನ ವಾಕ್ಯ ತಂತ್ರಸಾರ ಸಂಗ್ರಹದ ವಾಕ್ಯವನ್ನು ತೆಗೆದುಕೊಳ್ತಾರೆ ಯಾದವಾರ. ವ್ಯಾಖ್ಯಾಶ್ರೀ ಸರ್ವವಿಜ್ಞಾನ ಕವಿತಾ ವಿಜಯಾದಿ ಸದ್ಗುಣ ಪ್ರದಾತ್ರೇ ನಮಃ. ಶುದ್ಧ ವೇದವ್ಯಾಸದೇವರ ಗುಣಚಿಂತನ. ಇಲ್ಲಿವರೆಗೆ ಎಲ್ಲ ಭಗವಂತನಲ್ಲಿ ಅನುಸಂಧಾನಕ್ಕೆ ಬರುವಂಥ ಗುಣಗಳ ಚಿಂತನೆ ಮಾಡಿದರೆ ಭಗವಂತನ ಪ್ರತಿಯೊಂದು ರೂಪವೂ ಅಭಿನ್ನವೇ ಆಗಿದೆ, ಎಲ್ಲ ಗುಣಗಳಿಂದ ಕೂಡಿದ್ದೇ ಆಗಿದೆ. ಆದರೂ ವಿಶೇಷ ಬಲಾತ್ ವೇದವ್ಯಾಸ ರೂಪದಲ್ಲಿದ್ದ ಕೆಲವು ಗುಣಚಿಂತನೆಯನ್ನು ಯಾದವಾರರು ಮಾಡಲಿಕ್ಕೆ ಹೊರಡ್ತಾರೆ. ಅವರಂತಾರೆ, ವ್ಯಾಖ್ಯಾ ಶ್ರೀ ಸರ್ವ ವಿಜ್ಞಾನ ಕವಿತಾ ವಿಜಯಾದಿ ಸದ್ಗುಣ ಪ್ರದಾತ್ರೇ ನಮಃ ಅಂತ ಹೇಳ್ತಾ ಇದ್ದಾರೆ. ಇದು ಏನು ಬಂತು, ಏನು ವಾಕ್ಯ ಅಂದರೆ ಇಲ್ಲಿಗೆ ಮುಗಿಸ್ತೇನೆ. ಇನ್ನು ಜ್ಯೇಷ್ಠ ಮಾಸ ಮಹಿಮಾ ಹೇಳಿ ನಾಳೆಗೆ ಒಂದು ದಿವಸ ತಗೋತೀನಿ. ಏನಂತಾರೆ? ವ್ಯಾಖ್ಯಾಶ್ರೀ ಸರ್ವವಿಜ್ಞಾನ ಕವಿತಾದಿ ಗುಣಪ್ರದ ವಾದೇ ವಿಜಯದೋ ನಿತ್ಯಂ ಯಥಾ ಯುದ್ಧೇ ನೃಕೇಸರಿ. ಇದು ಆಚಾರ್ಯ ತಂತ್ರಸಾರದ ವ್ಯಾಖ್ಯಾನ. ನಾವು ಒಳ್ಳೆ ರೀತಿಯಿಂದ ಶಾಸ್ತ್ರಾಧ್ಯಯನವನ್ನು ಮಾಡಬೇಕು, ಪಾಠವನ್ನು ಹೇಳಬೇಕು, ಪ್ರವಚನವನ್ನು ಹೇಳಬೇಕು, ಸ್ವಾಧ್ಯಾಯವನ್ನು ಮಾಡಬೇಕು. ಇವೆಲ್ಲ ಆಗಬೇಕಾಗಿದ್ದರೆ, ಅಥವಾ ಕವಿಗಳಾಗಬೇಕಾಗಿದ್ದರೆ, ಎಲ್ಲೋ ಸಭೆಯಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಅಂತ ಕರೆಸಿಕೊಳ್ಳಬೇಕಾಗಿದ್ದರೆ
ಲೌಕಿಕವೂ ಅಲೌಕಿಕವೂ ಎಲ್ಲ ತರಹದ ವಿದ್ಯೆಗೆ ಸಂಬಂಧಪಟ್ಟ ಫಲಗಳನ್ನು ಪಡೆಯಬೇಕಾಗಿದ್ದರೆ ವೇದವ್ಯಾಸ ಮಂತ್ರವನ್ನು ಜಪಿಸಬೇಕು. ಇಷ್ಟು ಉದ್ದೇಶ. ಅದಕ್ಕೆ ಆಚಾರ್ಯರಂತಾರೆ, ವಾದೇ ವಿಜಯದೋ ನಿತ್ಯಂ. ಒಂದೊಮ್ಮೆ ವಾದಕ್ಕೆ ಹೊರಟಿದ್ದೀರಿ ಇಟ್ಕೊಳ್ರಿ, ಎಲ್ಲೋ ವಾಕ್ಯಾರ್ಥಕ್ಕೆ ಹೊರಟಿದ್ದೀರಿ, ವೇದವ್ಯಾಸ ಮಂತ್ರವನ್ನು ಚೆಂದಾಗಿ ಜಪ ಮಾಡಿ ಅರ್ಘ್ಯವನ್ನು ಕೊಟ್ಟು ವೇದವ್ಯಾಸ ದೇವರನ್ನ ಪ್ರಸನ್ನ ಮಾಡಿಕೊಂಡು ವಾದಕ್ಕೆ ಹೋದರೆ ನೀವು ವಾದದಲ್ಲಿ ಗೆದ್ದೇ ಬರ್ತೀರಿ. ಹೇಗೆ ಅಂದರೆ ಯಥಾ ಯುದ್ಧೇ ನೃಕೇಸರಿ. ಯುದ್ಧಕ್ಕೆ ಹೊರಟಿರುವಾಗ ನರಸಿಂಹದೇವರ ಆರಾಧನೆ ಮಾಡಿ ಹೊರಟ್ರೆ ಗೆದ್ದೇ ಬರ್ತಾನೋ ಹಾಗೆ ಅಂತ ತಿಳ್ಕೊಳ್ರಿ. ಇದಕ್ಕೆ ಎಷ್ಟು ಚಂದ ವಾಕ್ಯಗಳವ. ವಾದನ ಸ್ವಾಮಿಗಳು ರುಕ್ಮಿಣೀಶ ವಿಜಯದೊಳಗೆ ಇದಕ್ಕೆ 2 ಮತ್ತೆ ಪ್ರತ್ಯೇಕ ವ್ಯಾಖ್ಯಾನ ಬರೆದಾರೆ. ತಂತ್ರಸಾರ ಸಂಗ್ರಹದ ಇಟ್ಕೊಂಡು ಮತ್ತೆ 2 ವ್ಯಾಖ್ಯಾನ ಬರೆದಾರೆ. ಆ ಮಾತುಗಳು ಉಂಟು. ಇನ್ನು ವಾದದಲ್ಲಿ ವಿಜಯವನ್ನು ಕೊಡೋರು ವೇದವ್ಯಾಸ ದೇವರು ಯಾಕೆ ಆಗಬೇಕು ಅಂತ ಕೇಳಿದ್ರೆ ಅವರ ಹೆಸರು ಏನು ಅಂದರೆ ಬಾದರಾಯಣ. ಬಾದರಾಯಣ ಅಲ್ಲ, ವಾದರಾಯಣ ಅಂತ ಹೆಸರು ಅವರಿಗೆ. ವಾದಾನ, ಯಾರು ವಾದ ಮಾಡುವಂತಹ ವಾದಶಾಲಿಗಳಿದ್ದಾರಲ್ಲ ಅವರಿಗೆಲ್ಲ ಆಶ್ರಯ ಕೊಟ್ಟವರಾದ್ದರಿಂದ ಅವರಿಗೆ ವಾದರಾಯಣ ಅಂತ ಕರೀತಾರೆ. ಹೆಂಗೆ ನಾರಾಯಣ ಶಬ್ದದನು ಹಂಗೆ ಬಾದರಾಯಣ ಶಬ್ದ. ನಾವೇನು ಮಾಡಿಬಿಟ್ಟಿವಿ, ಬದಲಿ ವೃಕ್ಷದ ಕೆಳಗೆ ಕೂತವ್ರು ಬಾದರಾಯಣರು ಅಂತ ಮಾಡಿಬಿಟ್ಟಿವಿ. ಬಯೋರ್ ಅಭೇದ, ವಕಾರ ಬಕಾರಗಳಿಗೆ ಅಭೇದ ಇಟ್ಕೊಂಡಿದ್ರೆ ಹೇಳಿಕ್ಕೆ ಬರ್ತದೆ. ಹಾಗೆ ಸಾಕಷ್ಟು ಪ್ರಯೋಗಗಳಿವೆ. ಆದ್ದರಿಂದ ವಾದರಾಯಣರು ಅವರಾದ್ದರಿಂದ ಎಲ್ಲ ವಾದವನ್ನು ಮಾಡುವಂಥವರಿಗೆ ಅವರು ಅವಕಾಶವನ್ನು ಕೊಡುತ್ತಾರೆ, ವಿಜಯವನ್ನು ಕೊಡುತ್ತಾರೆ. ನಾಳೆ ದಿವಸ ಇದರ ಬಗ್ಗೆ ವಿಶೇಷವಾಗಿ ಮುಂದಿನ ಮಾತುಗಳು ತಿಳ್ಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ಜ್ಯೇಷ್ಠ ಮಾಸದ ಮಹಿಮಾ ದತ್ತಾತ್ರೇಯ ರೂಪಿಯಾದ ಪರಮಾತ್ಮ ಮೊನ್ನೆ ಹೇಳಿದೆ, ನಿನ್ನೆ ಆಗಿದ್ದಿಲ್ಲ ಮೊನ್ನೆ ಹೇಳಿದ್ದೆ. ಆ ಪುಲಿಂದ ಅಂತನೂ ಈ ರಾಜ ಕೇಳ್ಕೊಂಡು ಇಟ್ಕೊಂಡಿರ್ರಿ. ಕಥೆ ಮುಗಿದ ಕೂಡಲೇ ಆಹಾ ಅಂತ ಒಂದು ಆಶ್ಚರ್ಯ ಆಗೋದದ. ಅದಕ್ಕೆ ಕಥೆ ಮುಗಿದ ಮೇಲೆ ಹೇಳ್ತೇನೆ ಮುಂದೆ. ಆ ಪುಲಿಂದ ಹುಡುಕಾಡ್ಕೊಂಡು ಹೋದರು. ಒಬ್ಬ ಋಷಿಗಳ ಆಶ್ರಮಕ್ಕೆ ಹೋಗಿ, ಸ್ವಾಮಿ ಅದೇನು ಏಕಾದಶಿ ಎಲ್ಲರ ತಿಳಿಯುವಂತಾಗ್ಬಿಟ್ಟದ. ಆ ಪ್ರಾಚೀನ ಬರೀ ರಾಜನ ಕಡೆಗೆ ಹೋಗಿದ್ದೆ ಯುದ್ಧ ಮಾಡಬೇಕು ಅಂತ ಹೇಳಿ. ಅವರೆಲ್ಲ ಏಕಾದಶಿ ಇತ್ತು, ಯುದ್ಧನೇ ಮಾಡಲಿಲ್ಲ. ನಮ್ಮಲ್ಲಿ ಏಕಾದಶಿ ದಿವಸನೇ ಯುದ್ಧ. ನಾಳೆ ಏನು ಅಂತ ತಿಳ್ಕೊಂಡೆ ಯುದ್ಧ ಇರ್ತದೆ ಮೊದಲೇ ಇದ್ದು ಏಕಾದಶಿ. ಜೊತೆಗೆ ನಾಳೆ ಆಷಾಢ ಶುದ್ಧ ಏಕಾದಶಿ ಬಂದು ಮುದ್ರಿ ಯುದ್ಧ. ಎಲ್ಲ ಮುದ್ರೆ ಹಾಕ್ಸ್ಕೊಂಡು ಯುದ್ಧಕ್ಕೆ ಜಗಳ. ಬೆಂಗಳೂರಿನಾಗ ಸ್ವಾಮಿಗಳು ಮುದ್ರೆ ಹಾಕೊಂಡು ನೋಡಿದ್ರಂತ. ಅಲ್ಲಿ ಯಾರೋ ಪಾಪ ಈ ಪೊಲೀಸ್ ಕರ್ಮಿಗಳಿರ್ತಾರಲ್ಲ, ಅವರ ಸ್ವಲ್ಪ ಸುರಕ್ಷೆ ಬೇಕು ಅಂತ ವ್ಯವಸ್ಥೆ ಮಾಡಿದ್ರು. ಅವ್ರು ನೋಡ್ಲಿಕ್ಕತ್ತಿರಂತ. ಎಷ್ಟು ಮಂದಿ ಬೆಳಗ್ಗಿನ ಸಾಯಂಕಾಲ ತನಕ ಸ್ವಾಮಿಗಳು ಒಬ್ಬರೇ ಮುದ್ರೆ ಹಾಕೋರಂತ. ಅದಕ್ಕೊಬ್ಬರು ಅಂದ್ರಂತ, ಪಾಪ ಆ ಸ್ವಾಮಿಯಾರು ಒಬ್ಬರೇ ಆಗ್ಯಾರ, ನೀವು ಚೂರು ತೊಗೊಂಡು ಕೊಟ್ಬಿಡ್ಬಾರ್ದಲ್ಲ, ಲಘು ಮುಗಿತದ ಸ್ವಾಮಿಗಳು ಲಘು ಮನೆಗೆ ಹೋಗ್ಬೋದು ಅಂತ ತಿಳ್ಕೊಂಡು. ಅಂದರೆ ಅದಕ್ಕೆ ಯುದ್ಧ, ಮುದ್ರಾ ಯುದ್ಧ, ಪಾರಣಿ ಯುದ್ಧ ಎಲ್ಲ ನಮ್ಮ ಯುದ್ಧಗಳು. ಏಕಾದಶಿ ದಿವಸ ಯುದ್ಧನೇ ಮಾಡಲಿಲ್ಲ. ಮತ್ತು ಇದೇನು ಏಕಾದಶಿ ಮತ್ತು ಯುದ್ಧ ಮಾಡದೇ ಇದ್ದಾಗ ಎಷ್ಟು ವಿಶ್ವಾಸ, ರಕ್ಷತೀತ್ಯೇವ ವಿಶ್ವಾಸ ಅನ್ನುವಂಥ ಮಾತು ಎಷ್ಟು ಚಂದ ಫಲಿಸ್ತು ಅಂದರೆ, ನಾವು ಭಗವಂತನ ಪ್ರೀತಿಗಾಗಿ ಏಕಾದಶಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ರಕ್ಷಣೆಯ ಭಾರ ಭಗವಂತನಿಗೆ ಇದ್ದದ್ದರಿಂದ ದೇವರೇ ಸೈನ್ಯವನ್ನು ಕೊಟ್ಟು ಕಳಿಸಿ ತಾನೇ ಬಂದು ನಿಂತು ಯುದ್ಧ ಮಾಡಿ ಸೋಲಿಸಿ ಕಳಿಸಿದ್ದಂತೆ ಆ ಪುಲಿಂದನನ್ನು. ನಾನು ಏನಿದೆ ಏಕಾದಶಿ ತಿಳಿಯೋಣ ಅಂತ ಬಂದಾಗ ಆ ದತ್ತಾತ್ರೇಯ ರೂಪಿಯಾದ ಪರಮಾತ್ಮ ಅವನಿಗೆ ಏಕಾದಶಿ ವಿಚಾರವನ್ನು ತಿಳಿಸ್ತಿದ್ದಾನೆ. ನೋಡ್ಕೊಳ್ರಿ, ಈ ಕಥೆಯನ್ನು ವೇದವ್ಯಾಸ ದೇವರು ಭೀಮಸೇನ ದೇವರಿಗೆ ಹೇಳಿಕತ್ತಾರೆ. ಆ ಕಥೆಯೊಳಗೆ ದತ್ತಾತ್ರೇಯ ರೂಪಿ ಪರಮಾತ್ಮ ಏಕಾದಶಿ ಮಹಿಮೆ ಹೇಳಿಕತ್ತಾನೆ. 2 ರೂಪದಿಂದ ಏಕಾದಶಿ ಬಗ್ಗೆ ಹೇಳಿಕೊಳ್ತಿದ್ದಾನೆ. ಶುಡುರಾಜನ್ ಪ್ರವಕ್ಷ್ಯಾಮಿ ತದ್ವೃತಂ ವಿಧಿ ಪೂರ್ವಕಂ. ಕೇಳು ಪುಲಿಂದ, ದಶಮ್ಯಾಂ ಪ್ರಾತರುತ್ಥಾಯ. ದಶಮಿಯಿಂದ ಶುರುವ್ರಿ. ನಮ್ಮಲ್ಲಿ ಏಕಾದಶಿ ಅಂದರೆ ಏಕಾದಶಿ ಒಂದೇ ಇರಂಗಿಲ್ರಿ. ದಶಮಿ, ಏಕಾದಶಿ, ದ್ವಾದಶಿ 3 ದಿವಸ ಸೇರಿಕೊಂಡು ತಿಥಿತ್ರಯ ವ್ರತ ಅಂತ ಹೇಳಿದ್ದಾನೆ. ನಾವು ಅಗ್ದಿ ಏಕಾದಶಿ ಒಂದೇ ಮಾಡಿಬಿಡೋದ್ರಿ. ದಶಮಿ ದ್ವಾದಶಿ ಸಂಬಂಧ ಇಲ್ಲ ನಮಗೆ. ಏಕಾದಶಿ ಮಾಡಿರಲಿಲ್ಲ, ಮಾಡಿವಲ್ಲ ಏಕಾದಶಿ ಮಾಡಿವಲ್ಲ ಮತ್ತೆ ಅಂತ. ಇವು 3 ದಿವಸ ಕೂಡಿ ಸರಿಯಾಗಿ ಆಚರಣೆ ಮಾಡಿದರೆ ಮಾತ್ರ ಅದಕ್ಕೇನು ಕರೀತಾರೆ, ಏಕಾದಶಿ ವ್ರತ ಅಂತ ಕರೀತಾರೆ. ನೋಡ್ರಿ, ದಶಮಿ ದಿವಸ ಪ್ರಾತಃ ಕಾಲದಲ್ಲಿ ವರ್ಜಯೇ ದಂತಕಾಷ್ಟಾನಿ, ದಂತಕಾಷ್ಟಗಳನ್ನು ತೆಗೆದುಕೊಂಡು ಹಲ್ಲು ತಿಕ್ಕೊಳ್ಬಾರ್ದು ಅವತ್ತಿನ ದಿವಸ ಅಂತ ಹೇಳ್ತಾರೆ. ಆಚಾರ ಬಿಟ್ಟು ಎಷ್ಟು ವರ್ಷ ಆಗ್ಬಿಟ್ಟವರು. ದಶಮಿ ಏಕಾದಶಿ ತಿಳಿಯಿಲ್ಲ, ಎಂದೂ ನಾವು ತಗೊಳ್ಳೋದಿಲ್ಲ ದಂತಕಾಷ್ಟಗಳು. ಇವಾಗ ಪೇಸ್ಟ್ ಹಚ್ಚಿಬಿಡ್ತೀವಿ ಆಚಾರ, ಪೇಸ್ಟ್. ಅದು ದಂತಕಾಷ್ಟ ಬರ್ತದೋ ದಂತ ಪರ್ಣಗಳು ಬರ್ತಾವೋ ನೀವೇ ಲೆಕ್ಕ ಹಾಕ್ಕೊಳ್ಳಿ, ನಮ್ಗೆ ಹೇಳಿಕ್ಕೆ ಹೋಗಬೇಡ್ರಿ. ಧರ್ಮಶಾಸ್ತ್ರಕ್ಕೆ ಗೊತ್ತೇ ಇಲ್ಲೋ ಇಟ್ಕೊಳ್ಳಿ. ಅವತ್ತಿನ ಕಾಲದಲ್ಲಿ ದಂತಕಾಷ್ಟಗಳಿದ್ದರಿಂದ ದಶಮಿ ದಿವಸ ದಂತಕಾಷ್ಟವನ್ನು ಉಪಯೋಗಿಸಬಾರದು. ಮತ್ತು ಹಲ್ಲು ಹೆಂಗೆ ಸ್ವಚ್ಛ ಮಾಡ್ಕೋಬೇಕು ಅಂದರೆ ದಂತ ಪಕ್ವ ಪರಣೈಶ್ಚ ಶೋಧಯೇತ್ ಅಂತ ಹೇಳಿದ್ದಾರೆ. ಅವು ಗಿಡದಾಗಿನ ಎಲೆ ಉದುರಿ ಬಿದ್ದಿರ್ತಾವಲ್ಲ, ಆ ಎಲೆಗಳನ್ನು ತೆಗೆದುಕೊಂಡು ಹಲ್ಲು ಶುದ್ಧ ಮಾಡಿಕೊಳ್ಳ್ರಿ ಅಂತ ಹೇಳ್ಯಾರ ದಶಮಿ ದಿವಸ. ಇದು ಧರ್ಮ ಬಹಳ ಸೂಕ್ಷ್ಮದ, ಕೇಳಿಕೊಂಡು ಇಟ್ಕೊಂಡ್ರೋಣ ಅಂತ.
ಮುಂದೆ ಅಕಸ್ಮಾತ್ ನಾವೇನ್ರಿ ಈ ಜನ್ಮದಾಗ ಪುಣ್ಯ ಮಾಡಿ ತಪ್ಪಿ ಕೃತಯುಗದಾಗ ಹುಟ್ಟಿದ್ರೆ ಅವಾಗ ಆಚರಣೆ ಮಾಡೋಣ ಅಂತ. ಈ ಜನ್ಮದಾಗ ಏನು ಪುಣ್ಯ ಗಿಣ್ಯ ಮಾಡಿ ಆಚಾರ ಶಾಸ್ತ್ರ ಅಷ್ಟು ಓದ್ಕೊಂಡು ಸ್ವಲ್ಪ ಏನು ಪುಣ್ಯ ಮಾಡಿದರೆ ತಪ್ಪಿ ಮುಂದಿನ ಸರ್ತಿ ಕೃತಯುಗದಾಗ ಹುಟ್ಟಿದ್ವಿ ಅಂದ್ರೆ ಎಲ್ಲ ಮಾಡ್ಲಿಕ್ಕೆ ಬರ್ತದೆ. ಆಮೇಲೆ ಸ್ನಾನಂ ಕೃತ್ವ ಮಹಾನದ್ಯ, ಅಕಸ್ಮಾತ್ ಊರಿನಲ್ಲಿ ಮಹಾನದಿ ಇದ್ದರೆ, ನಾವು ಊರಿನಲ್ಲಿ ಇದ್ದರೆ ಹೋಗಬೇಕು. ಸ್ನಾನ ಮಾಡೋ ಕಾಲಕ್ಕೆ ದಶಮಿ ದಿವಸ ಪಂಚಗವ್ಯೈಹಿ, ದಶಮಿ ಬೆಳಿಗ್ಗೆ ಪಂಚಗವ್ಯ ಸಹಿತವಾಗಿ ಸ್ನಾನ ಮಾಡಬೇಕು ಅಂತ ಹೇಳ್ಯಾರ. ಅಂದ್ರೆ ಹೆಂಗೆ ತೊಗೊಂಡಿರ್ತೀವಿ ಎಗ್ಗಳ ಅಂಟಿ ಗೊತ್ತಾಗ್ತಾವ. ಇನ್ನು ಹಿಂದಿನ ದಿವಸ ಎಲ್ಲ ಅವ್ಯವಸ್ಥಿತವಾದ ನಿಷಿದ್ಧವಾದ ಬ್ಯಾಡವಾದ ಪದಾರ್ಥಗಳನ್ನ ತಗೊಂಡು ದಶಮಿ ಬಂದಾಗ ಪಂಚಗವ್ಯ ಸ್ನಾನ ಹೇಳಿಕತ್ತಾರ ಅಂದ್ರೆ ಅದಕ್ಕೆ ಅರ್ಥ ಶುದ್ಧ ಆಗಬೇಕು, ಬಹಳ ಶುದ್ಧ ಇರಬೇಕು. ದಶಮಿ ದಿವಸ ಬೆಳಗ್ಗೆ ದತ್ತಧಾವನಾದಿಗಳನ್ನು ಮಾಡಿಕೊಂಡು ಪಂಚಗವ್ಯವನ್ನು ತಯಾರಿ ಮಾಡಿಕೊಂಡು ಪಂಚಗವ್ಯ ಸಹಿತವಾಗಿ ಸ್ನಾನ ಮಾಡಿರಿ. ಸಮಂತ್ರಕಂ ಕೃತ್ವ ಸಂಧ್ಯಾದಿಕಂ ಕರ್ಮ ಶುಕ್ಲವಾಸಾಗೃಹಂ ವ್ರಜೇತ್. ಅವತ್ತು ಸಂಧ್ಯಾವನ ದೇವರ ಪೂಜೆ ಎಲ್ಲ ಇಟ್ಕೊಳ್ಬೇಕು, ಪೂಜೆಯನ್ನೆಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು ಅವತ್ತಿನ ದಿವಸ ದಶಮಿ ದಿವಸ ಹೊರಗೆ ಊಟ ಮಾಡಬಾರದು ಅಂತ ನಿಯಮ ಹೇಳ್ತಾನೆ. ದಶಮಿ ಪರಾನ್ನ ವರ್ಜ ಅಂತ ಹೇಳಿದ್ದಾನೆ. ಪರಾನ್ನಂಚ ಪುನರ್ಭುಕ್ತಂ ಆಮಿಷಂ ವಪನಂ ತಥಾ ದಶಮ್ಯಾಂ ವರ್ಜಯೇದ್ರಾಜನ್ ತೈಲೇನ ಅಭ್ಯಂಜನಂ ಪುನಃ ಅಂತ ಹೇಳ್ಯಾರ. ನಮಗೆಲ್ಲ ಅವತ್ತ ಬಂದಿರ್ತಾವೆ. ದಶಮಿ ದ್ವಾದಶಿನ ಊಟಕ್ಕೆ ಕರಿತಿರ್ತಾರೆ, ಬೇರೆ ಏನು ದಾರಿ ಇಲ್ಲೇ ಇಲ್ಲ. ನೀವು ಪರಾನ್ನ ಬಿಡ್ರಿ ನೀವು ಹೇಳೋಣ, ಅವ್ರು ಕರೆಯೋದು ದುಡ್ಡು ಈಗ ನೀವು ಬಿಡ್ರಿ ಅಂತ ಹೇಳಿ. ಶ್ರಾದ್ದ ಪಕ್ಷದಲ್ಲಿ ಏನು ಮಾಡಬೇಕು ಅಂತ ಕೇಳಿ ಮಾಡಿ ಹೇಳಿ ಬಂತಲ್ಲ ಪ್ರಶ್ನೆ. ಭಾಳ ಕಷ್ಟದ್ರಿ ಧರ್ಮಸೂಕ್ಷ್ಮ ಆಗ್ತದ. ಈ ಮಾತು ಹೊಂದಿಸ್ಲಿಕ್ಕೆ ಹೋಗೋಣ, ಆ ಮಾತು ಕೈಗಳು ಬರ್ತದೆ, ಆ ಮಾತು ತಿಳ್ಕೊಂಡ್ರೆ ಈ ಮಾತು ಬಿಟ್ಟು ಹೋಗ್ತದೆ. ಮಹಾಭಾರತ ತಾತ್ಪರ್ಯದಲ್ಲಿ ಭೀಮಸೇನ್ ದೇವರನ್ನ ಮಾತಾಡೋ ಕಾಲ ಜರಾಸಂಧ ಆಡಿದ ಮಾತುಗಳನ್ನೆಲ್ಲ ಇಟ್ಟುಕೊಂಡು ಅಲ್ಲಿ ವರಾಶ್ರಮದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಹಂಗೆಲ್ಲ ಬ್ರಾಹ್ಮಣರನ್ನ ಇದನ್ನು ಮಾಡಬೇಡ್ರಿ, ಬರೀ ಶ್ರಾದ್ದ ಬ್ರಾಹ್ಮಣರು ಶ್ರಾದ್ದ ಭೋಜನ ಅಂತ ಅನ್ಬೇಡ್ರಿ, ಅವ್ರು ಇಲ್ಲದೆ ಹೋದ್ರೆ ನಿಮಗೆ ಕರ್ಮಗಳೇ ಹುಟ್ಟುವುದಿಲ್ಲ. ಆದ್ದರಿಂದ ಅವಶ್ಯವಾಗಿ ಅಂತಹ ಪ್ರಸಂಗಗಳಲ್ಲಿ ಹೋಗಬೇಕು ಅಂತ ಬರೀತಾರೆ ವರಾಶ್ರಮಗಳು. ಶ್ರಾದ್ದ ಪಕ್ಷಗಳೆಲ್ಲ ಅನಿರ್ವಾಹ ಪಕ್ಷ ಅವೆಲ್ಲ ಸಾಮಾನ್ಯವಾಗಿ ದಶಮಿ ದ್ವಾದಶಿ ಊಟ ಮಾಡಬಾರ್ದು ಹೊರಗಡೆಗೆ. ಅನಿರ್ವಾಹ ಪಕ್ಷ ಇತ್ತು ಅಂದರೆ ಅದರಿಂದ ಮತ್ತೆ ಶ್ರಾದ್ದ ಪಕ್ಷಾದಿಗಳು ನಿಲ್ತಾವ ಅಂತ ಆಗ್ತಿದ್ರೆ ಆಗ ಹೋಗಬೇಕು ಅಂತ ತಾತ್ಪರ್ಯಗಳು ಪ್ರಸಿದ್ಧ. ಪಾದರಾಶ್ರಮ ಹೇಳಿದ್ದದನ್ನು. ಆಮೇಲೆ ನೋಡ್ರಿ ಅವತ್ತೇನೇನು ಮಾಡಬಾರ್ದು ಅಂದರೆ ಪುನರ್ಭುಕ್ತ, ಎರಡನೇ ಸರ್ತಿ ಊಟ ಮಾಡೋಂಗಿಲ್ಲ. ಒಪ್ಪತ್ತು ಊಟ ದಶಮಿ ಒಪ್ಪತ್ತು ಊಟ, ಚಪಾತಿ 20 ಅಂತ ಯಾರು ಹೇಳ್ತಿರ್ತಾರೆ ರಾತ್ರಿ ಮತ್ತು 30 ದಶಮಿ 9 ಊಟ, ಚಪಾತಿ 20 ಅಂತ ತಿಳ್ಕೊಂಡು ಅಷ್ಟು ತಿನ್ನಬಾರ್ದು. ಮಾಂಸಾದಿಗಳ ಭಕ್ಷಣೆಯನ್ನು ಎಂದೂ ಮಾಡಬಾರ್ದು, ಅವತ್ತು ಮಾಡಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಕ್ಷೌರ, ದಶಮಿ ದಿವಸ ಕ್ಷೌರ ಮಾಡಿಸ್ಕೊಳ್ಬಾರ್ದು. ವಪನಂ ತಥಾ, ದಶಮಿ ಏಕಾದಶಿ ದ್ವಾದಶಿ 3 ದಿವಸ ಕ್ಷೌರ ವರ್ಜಿತ. ಪಾಪ ಅವತ್ತಿನ ದಿವಸ ಕೆಲವು ಫ್ರೀ ಇರ್ತಾರೆ ಅಂತ ತಿಳ್ಕೊಂಡು ಹೇಳ್ತಾರೆ ಅಜಾಮಗ, ಒಬ್ಬರು ಮಾಡಿ ಹೋಗ್ಬಿಡ್ತಾರೆ, ಎಷ್ಟು ಮುಗಿದು ಹೋಗಿ ಕೆಲಸ. ದಶಮಿ ಏಕಾದಶಿ ದ್ವಾದಶಿ ಯಾವ ಕಾರಣಕ್ಕೂ ಕೂಡ ವಪನವನ್ನು ಮಾಡಿಸಿಕೊಳ್ಳಬಾರದು. ಇನ್ನು ಹವಿಷ್ಯಾನ್ನವನ್ನು ಬಿಟ್ಟು ಬೇರೆ ಅನ್ನವನ್ನು ತಿನ್ನಬಾರದು. ಹವಿಷ್ಯ ವ್ಯತಿರಿಕ್ತಂ ಯತ್ ಸರ್ವಂ ಆಮಿಷಂ ಸ್ಮೃತಂ, ಉಳಿದದ್ದೆಲ್ಲವೂ ಮಾಂಸ ಅಂತ. ದೇವರ ನೈವೇದ್ಯ ಮಾಡದೆ ಉಂಡ ಅನ್ನ ಎಲ್ಲವೂ ಮಾಂಸಕ್ಕೆ ಸಮಾನ ಅಂತ ಹೇಳಿದ್ದಾರೆ. ಅದಕ್ಕೆ ದೇವರ ನೈವೇದ್ಯವನ್ನು ಮಾಡಿಯೇ ಉಣಬೇಕು. ಅಥ ಸರ್ವ ಪ್ರಯತ್ನೇನ ದಶಮ್ಯ ಹವಿಹಿ ಅಲ್ಪಭುಕ್, ದಶಮಿ ದಿವಸ ಅಲ್ಪ ಭೋಜನ ಮಾಡಬೇಕು, ಹವಿಷ್ಯಾನ್ನವನ್ನೇ ಉಣಬೇಕು. ಹವಿಷ್ಯಾನ್ನ ಅಂದರೆ ದೇವರ ನೈವೇದ್ಯ ಮಾಡೋದು ಇಷ್ಟಿಟ್ಕೋಣ ಅಂತ. ರಾತ್ರೌ ಜಾಗರಣಂ ಕೃತ್ವ ಸತ್ಕಥಾ ಶ್ರವಣಾದಿಭಿ, ನಾವು ಏಕಾದಶಿ ಜಾಗರಣೆ ತಿಳ್ಕೊಂಡಿದ್ದೀರಿ. ಜ್ಯೇಷ್ಠ ಮಾಸ ಮಹಿಮ ದಶಮಿ ಜಾಗರಣೆ ಹೇಳಿಕತ್ತದ. ದಶಮಿ ದಿವಸ ಜಾಗರಣೆ, ಏಕಾದಶಿ ಜಾಗರಣೆ 2 ದಿವಸ ಜಾಗರಣೆ ಮಾಡ್ಲಿಕ್ಕೆ ಹೇಳಿದ. ದ್ವಾದಶಿ ಜಾಗರಣೆ ಏನು ಹೇಳಿಲ್ಲ, 2 ದಿವಸ ಹೇಳಿದ ಕೆಲಸ ಆಯ್ತು. 3 ದಿವಸ ಜಾಗರಣೆ ಮಾಡಿ ಚತುರ್ದಶಿ ಬಲ್ಕೊಂಡು ಪಾಡ್ಯ ಹೇಳ್ಬಿಡ್ತೀವಿ ಅಟ್ಟ ಕೆಲಸ ಅಂತ. ಹಂಗಿಲ್ಲ, ಅವತ್ತು ಮಾಡಬೇಕು ಅಂತ ಹೇಳಿದೆ. ಹೌದು, ಜಾಗರಣೆ ಮಾಡಿ ಎಷ್ಟೊತ್ತಿಗೆ ಮುಂದೆ ತಥೋ ಅರುಣೋದಯೇ ಜಾತೆ ಸ್ನಾತ್ವ ನಿರ್ಬಲಮಾರಿಣ, ಅರುಣೋದಯ ಕಾಲಕ್ಕೆ ಏಕಾದಶಿ ಬೆಳಗ್ಗೆ ಸ್ನಾನ ಮಾಡಬೇಕು. ಅಂದರೆ ಹಾಗೆ ಕಂಟಿನ್ಯೂ ಅದು. ಎಲ್ಲಿಂದ ದಶಮಿ ಬೆಳಿಗ್ಗೆ ಎದ್ದಾಗಲಿಂದ ಏಕಾದಶಿ ಬೆಳಿಗ್ಗೆವರೆಗೂ ಮಲಗೋಂಗೆ ಇಲ್ಲ ನಾವು. ಹಾಗೆ ನಿರಂತರವಾಗಿ ದೇವರ ಪೂಜಾದಿಗಳನ್ನೆಲ್ಲ ಮಾಡ್ತಿರ್ಬೇಕಂತ. ಪೂಜಾ ಬರಬೇಕು, ಏಕಾದಶಿ ಪೂಜೆ ಹೇಳಿದ್ರೆ ಆಶ್ಚರ್ಯ ಏನು ಅಂದರೆ ಪ್ರತಿ ಯಾವತ್ತು ಪೂಜಾ ಮಾಡಬೇಕು ಅಂತ ಹೇಳಿದ್ರೆ ಏಕಾದಶಿ. ಒಮ್ಮೆ ಪೂಜಾ ಮಾಡೀವಿ ಆತಲ್ಲ ಅಂತಲ್ಲ, ಮತ್ತು ಒಂದು ಯಾಮ ಮುಗಿತು ಇನ್ನೊಂದು ಯಾಮಕ್ಕೆ ಪೂಜಾ, ಪ್ರತಿ ಯಾಮದಲ್ಲೂ ದೇವರ ಪೂಜೆಯನ್ನು ಮಾಡಿರಿ. ಏಕಾದಶಿ ದಿವಸ ವಿಶೇಷವಾಗಿ ತುಳಸಿ ದಳವನ್ನು ತೆಗೆದುಕೊಂಡು ವಿಷ್ಣು ಸಹಸ್ರನಾಮದಿಂದ ಪೂಜಾ ಮಾಡಿರಿ ಬರೀತಾರೆ. ಸಹಸ್ರನಾಮವಿರ ವಿಷ್ಣೋ ಪೂಜನಂ ತುಳಸಿ ದಲೈಹಿ ಅಂತ ಹೇಳಿದ್ದ. ಇನ್ನು ಜೊತೆಗೆ ಇನ್ನೊಂದು ತಥಾ ಸೂಕ್ತೈ ಪಾವಮಾನೈರ್ ಅಭಿಷಿಂಚೇತ್ ಜನಾರ್ದನಂ ಅಂತ. ಏಕಾದಶಿ ದಿವಸ ಪೌಮಾನ ಸೂಕ್ತದಿಂದ ಭಗವಂತರಿಗೆ ಅಭಿಷೇಕ ಮಾಡಬೇಕು ಅಂತ ಒಂದು ವಿಶೇಷ ಹೇಳ್ತಿದ್ದ. ಪ್ರಾಯ ನಾವೇ ಪೌಮಾನ ಸೂಕ್ತದಿಂದ ದೇವರಿಗೆ ಅಭಿಷೇಕ ಮಾಡಿರಂಗಿಲ್ಲ, ವಾಯುದೇವರಿಗೆ ಮಾಡಿರ್ತೀವಿ.
ಅದು ಏನು ಹನುಮಂತ ಜಯಂತಿ ಮತ್ತು ನವಮಿ ಇಂಥ ದಿವಸ ಏನಾರ ಇದ್ದರೆ ಅದರ ಪ್ರತಿ ಏಕಾದಶಿಯೂ ಕೂಡ ಬಹುಮಾನ ಸೂಕ್ತದಿಂದ ಭಗವಂತನಿಗೆ ಅಭಿಷೇಕ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಬರೆದುಕೊಟ್ಟಿದ್ದಾರೆ. ಆಮೇಲೆ ಸಿಟ್ಟು ಮಾಡ್ಕೊಳ್ಬಾರ್ದು, ಚಾಡಿ ಹೇಳಬಾರ್ದು. ಏಕಾದಶಿ ದಿವಸ ಒಟ್ಟು ಸಿಟ್ಟು ಮಾಡ್ಕೋಬಾರ್ದು, ಏಕಾದಶಿ ಚಾಡಿ ಹೇಳಬಾರ್ದು, ಹೀಗೆಲ್ಲ ಒಟ್ಟು ಹೇಳ್ಯಾರ. ಇರ್ಲಿ ಬಿಡ್ರಿ ಅವೆಲ್ಲ, ಯಾಕಂದ್ರೆ ನಮ್ಮ ಆಗಂಗಿಲ್ಲ ಬಿಡಂಗೆ ಸುಮ್ಮನೆ ಹೇಳಿಕ್ಕೆ ಹೋಗಬಾರ್ದು ಅಂತ ಸಿಟ್ಟು ಮಾಡ್ಕೊಬಾರ್ದು. ಏಕಾದಶಿ ದಿವಸ ಸಿಟ್ಟು ಬಂದು ಕೂತಿರ್ತದೆ ನಮಗೆ. ಅಂದರೆ ಚಾಡಿ ಹೇಳಬಾರ್ದು ಅಂತ ಫ್ರೀ ಇರ್ತೀವಿ ಹೊತ್ತು ನಾವು ಏಕಾದಶಿ ದಿವಸ. ಚಾಡಿ ಹೇಳಲಿಕ್ಕೆ ಒಂದೆರಡು ಟೈಮ್ ಸಿಕ್ಕಷ್ಟು ಯಾರಿಗೂ ಸಿಗೋದೇ ಇಲ್ಲ. ಉಳಿದ ದಿವಸ ಅಡಿಗೆ ಮತ್ತು ಊಟ ದೇವ್ರ ಪೂಜೆ ಇರ್ತದೆ. ಏಕಾದಶಿ ದಿವಸ ಎಷ್ಟು ಫ್ರೀ ಇರ್ತೀವಿ, ಎಷ್ಟು ಇಡೀ ಊರಾಗಿ ನಾವು ಒಟ್ಟು ಚಾಡಿ ಹೇಳ್ತಿರ್ತೀವಿ. ನಾವು ಸಾಧನ ನಮ್ದೆಲ್ಲ ಹಂಗೆಲ್ಲ ನಮ್ಮ ಸಾಧನ ಬಿಟ್ಕೊಳ್ಲಿಕ್ಕೆ ನಾವು ತಯಾರಿಲ್ಲ. ಆಮೇಲೆ ಮತ್ತು ಅವತ್ತು ಜಾಗರಣೆ ಹೇಳಿದ್ದಾರೆ. ಜಾಗರಣೆ ಹೇಳಿ ಎಲ್ಲವೂ ಹೇಳಿದ್ದಾರೆ. ಆಮೇಲೆ ದಶಮಿ ದಿವಸ ಇಂಥವೆಲ್ಲ ಮಾಡಬೇಡ್ರಿ, ಏಕಾದಶಿ ದಿವಸ ಇಂಥವೆಲ್ಲ ಮಾಡಬೇಡ್ರಿ ಅಂತೆಲ್ಲ ಹೇಳಿದ್ದಾರೆ. ನೋಡ್ರಿ, ಔಷಧ ಸೇವನೆ ಮಾಡಬಾರ್ದು, ದೇಶಚಂಚ ಅದತಂ ಸ್ವಾಪಂ, ಮಲಗಬಾರದು. ಆಮೇಲೆ ಸಿಟ್ಟು ಮಾಡ್ಕೊಳ್ಬಾರ್ದು, ಆಮೇಲೆ ಆಲಾಪ ಮಾಡಬಾರ್ದು. ಹಲ್ಲಂತರೂ ಅವತ್ತಿನ ದಿವಸ ಇದನ್ನು ಮಾಡೋ ಹಂಗಿಲ್ಲೇ ಇಲ್ಲ. ಅವತ್ತು ಕೇವಲ ನೀರಿನಿಂದ ಹಲ್ಲು ತೊಳ್ಕೊಳ್ಬೇಕು ಅಂತ ವ್ಯವಸ್ಥೆ. ನಾರದ ಪುರಾಣದಲ್ಲಿ ಹೇಳುವಾಗ ಏಕಾದಶಿ ದಿವಸ ನಾವು ಹಲ್ಲು ತಿಕ್ಕಿಕೊಂಡ್ರೆ ವ್ಯಾಘ್ರ ಭಕ್ಷಣ ಅಂಬೋ ನರಕಕ್ಕೆ ಹಾಕ್ತಾರಂತೆ ಯಮದೇವರು. ವ್ಯಾಘ್ರ ಭಕ್ಷಣ ಅಂತ ತಿಳ್ಕೊಂಡು ಅವತ್ತು ನಾವು ಹಲ್ಲು ತಿಕ್ಕೊಂಡಿರ್ತೀವಲ್ಲ, ಚಂದ ಕರಡಿ ಮುಂದೆ ನಿಂತ್ಕೊಂಡು ಹಲ್ಲು ಪೇಸ್ಟ್ ತೊಗೊಂಡು ಮ್ಯಾಲೆ ಕೆಳಗ ಮ್ಯಾಲೆ ತಿಕ್ಕಿ ಏನು ನಮ್ಮ ಹಲ್ಲು ಫಳ ಅಂತ ಹೊಳಿಬೇಕು. ಹುಲಿ ಹಲ್ಲು ಸಿಂಹದ ಹಲ್ಲು ಇದ್ದಾಗ ಕಾಣಿಸ್ಬೇಕು ಅಂತ ತಿಳ್ಕೊಂಡಿರ್ತೀವಲ್ಲ, ಅಲ್ಲೇ ಹಾಕಿರ್ತಾರೆ ಯಮದೇವ್ರು ಕರ್ಕೊಂಡು ಹೋಗಿ ವ್ಯಾಘ್ರ ಭಕ್ಷಣದಾಗ ಹಾಕ್ತಾರೆ. ಅದಕ್ಕೆ ಯಾವ ಕಾರಣಕ್ಕೂ ಏಕಾದಶಿ ದಿವಸ ಈ ಪೇಸ್ಟು ಮೊದಲಾದವನ್ನು ತಗೊಂಡು ತಿಕ್ಕೋಬಾರ್ದು. ಹಲ್ಲು ಸ್ವಚ್ಛ ಇರಬೇಕು, ಯಾಕಂದ್ರೆ ದೇವರಿಗೆ ದುರ್ನಾಥ ಬರಬಾರ್ದು ಅಂತ ವ್ಯವಸ್ಥೆ ಇದೆ. ಬಾಯಿ ಮುಕ್ಕಳಿಸ್ಕೊಂಡು ಉಳ್ಬೇಕು, ಕೈಯಿಂದಲೂ ಇನ್ನೇನೋ ಸಾಧನೆಯನ್ನು ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಳ್ಬೇಕು. ಅವತ್ತಿನ ದಿವಸ ಹೇಳಿದ್ದಾನೆ. ಏಕಾದಶಿ ದಿವಸ ಯಾವ ಕಾರಣಕ್ಕೂ ಕೂಡ ಅನ್ನವನ್ನು ಉಣಲೇಬಾರದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅನ್ನ ಅನ್ನೋ ಶಬ್ದ ಯಾವುದು ಕರಿಬೇಕು ಅಂತ ಒಂದು ವ್ಯಾಖ್ಯಾನ ಮಾಡ್ಯಾರ, ಆ ಚಂದದದು ಆಯಿತು. ಇನ್ನು ಅಹೋರಾತ್ರ, ಹಗಲು ರಾತ್ರಿ ಜಾಗರಣೆಯನ್ನು ಮಾಡಿರಿ, ಭಗವತ್ ಸ್ಮರಣೆ, ಭಜನೆ, ಪಾರಾಯಣ ಇತ್ಯಾದಿಗಳೆಲ್ಲ ಮಾಡಿರಿ. ದ್ವಾದಶಿ ಬೆಳಿಗ್ಗೆ ಎದ್ದು ಕೂಡಲೇ ಪ್ರಭಾತ ಸಮಯ ಬೇಗನೆ ಸ್ನಾನಾನೇಕಗಳನ್ನು ಮಾಡಿಸ್ಕೊಂಡು ಪೂಜೆ ಮಾಡಿ ಅತಃ ಸರ್ವಪ್ರಯತ್ನೇನ ದ್ವಾದಶ್ಯಾಂ ಪಾರಣಂ ಶುಭಂ. ದ್ವಾದಶಿ ಪಾಲನೆ ಮಾಡಲೇಬೇಕು ನೋಡ್ರಿ. ನೋಚೇತ್ ಸರ್ವಸ್ಯ ಪುಣ್ಯಸ್ಯ ಹಾದಿರ್ಭವತಿ ನಿಶ್ಚಿತಂ. ದ್ವಾದಶಿ ಸಕಾಲದಲ್ಲಿ ಪಾಲನೆಯನ್ನು ಮಾಡದೆ ಹೋದರೆ ಈ ದಶಮಿ ಏಕಾದಶಿ ಆಚರಣೆ ಮಾಡಿದ್ದೆಲ್ಲ ವ್ಯರ್ಥವಾಗಿಬಿಡ್ತದೆ. ಅದಕ್ಕೆ ಸಕಾಲದಲ್ಲಿ ಪಾಲನೆ ಮಾಡಬೇಕು. ಸಕಾಲ ಅಂದರೆ ಗೊತ್ತದೆ, ಸೂರ್ಯೋದಯ ಆದ ಕೂಡಲೇ ಊಟಕ್ಕೆ ಕೊಡ್ಬೇಕು ಅಂತ ವ್ಯವಸ್ಥೆ. ಯಾಕಂದ್ರೆ ಅದಕ್ಕೆ ಸಾಧನೆ ಗಿಧನೆ ಇತ್ಯಾದಿಗೆಲ್ಲ ಇಟ್ಕೊಳ್ರಿ. ಅಂತೂ ಊಟದ ಸಮಯ ಅಂತೇನದ ದ್ವಾದಶಿ ದಿವಸ ಅವತ್ತಿನ ದಿವಸ ಪಾಲನೆ ಮಾಡಲೇಬೇಕು. ಏಕಾದಶಿ ಭಾಳ ಸುಸ್ತಾಗಿತ್ತು ಆಚಾರ, ಎಚ್ಚರಾಗಿದ್ದು 8ಕ್ಕೆ ಎಚ್ಚರಾಗಿ ನಮ್ಗೆ ಏನು ಮಾಡಲಿ. ರಾತ್ರಿ ಒಳ್ಳ್ಯಾಡ್ ನಿದ್ದೆ ಹತ್ತಿಲ್ಲ ಕೋಡಿ 3ಕ್ಕೆ ನಿದ್ದೆ ಹತ್ತು. ಆ 3ಕ್ಕೆ ನಿದ್ದೆ ಹತ್ತಿದ ಬಿಡಿ 4ಕ್ಕೆ ಎದ್ದುಕೊಂಡು 8ಕ್ಕೆ ಎಚ್ಚರಾಗಿದೆ. ಇನ್ನು ಮುಂದೆ ಸ್ಥಾನಕ್ಕೆ ಹೊಂಟೀನಿ ಏಕಾದಶಿ ಸತ್ತೋಗಿರ್ತಾವ ಕೈಯಾಗಿ. ಅದಕ್ಕೆ ಸರ್ವಾತ್ಮನ ಇಲ್ಲ, ಸಕಾಲದಲ್ಲಿ ಪಾಲನೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. ನೋಡ್ರಿ, ಸಾಧ್ಯ ಆದಷ್ಟು ದ್ವಾದಶಿ ಬ್ರಾಹ್ಮಣ ಭೋಜನವನ್ನು ಮಾಡಿಸ್ರಿ ಅಂತ ಹೇಳ್ತಿದ್ದಾರೆ. ವ್ರತಾಂಗವಾಗಿ ಯಾವುದ್ಯಾವುದು ನಿಯಮ ಅದ ಅವುಗಳನ್ನು ಮಾಡಲೇಬೇಕು. ಭೋಜಯಿತ್ವಾ ದ್ವಿಜಾಶ್ರೇಷ್ಠಾಂ ಸ್ವಯಂ ಭುಂಜಿತ ವಾಕ್ಯತಃ. ದಶಮಿ ದಿವಸ ಪರಾನ್ನ ವರ್ಜ ಹೇಳ್ಯಾರ, ದ್ವಾದಶಿ ಬ್ರಾಹ್ಮಣ ಭೋಜನ ಹೇಳಿಕತ್ತಂದ್ರೆ ಬರ್ತದೆ ಅಂತ ಅರ್ಥ. ಅದಕ್ಕೆ ಬಹಳ ಮಂದಿನ ಮಾಡಿಸ್ರಿ ಅಂತ ಹೇಳ್ಯಾರ. ಅಷ್ಟೆಲ್ಲ ಮಂದಿ ಬೆಳಗ್ಗೆ ನಮಗೆ ಅಡುಗೆ ಮಾಡ್ಕೊಳಕ್ಕಾಗಲ್ಲ, ಸುಳ್ಳ ಬಹಳ ಮಂದಿನ ಏನು ಹೇಳ್ತೀರಿ ಅಂದರೆ ಇಬ್ಬರನ್ನಾದರೂ ಬ್ರಾಹ್ಮಣರನ್ನ ಪ್ರತಿ ದ್ವಾದಶಿ ಊಟಕ್ಕೆ ಹಾಕಲೇಬೇಕು ಅಂತ ಹೇಳ್ತಾರೆ ನಿಯಮ. ಹಾಕಲೇಬೇಕು, ಹಂಗೆ ಮಾಡೋ ಹೋಗಿಲ್ಲ ಅಂತ ತಿಳ್ಕೊಂಡು ಹೇಳಿ. ದ್ವಾದಶಿ ದಿವಸ ಅವತ್ತೂ ಕೂಡ ಮಾಂಸ, ಮಾಂಸ, ತೈಲ, ಸ್ತ್ರೀಯರು, ಮಧು, ಭೇಷಜ ಇವೆಲ್ಲವನ್ನು ಮಾಡಬಾರದು ಅಂತ ತಿಳಿದುಕೊಂಡಿದ್ದ. ಇನ್ನು ಏಕಾದಶಿ ದಿವಸ ಭೋಜನವನ್ನು ಸರ್ವಾತ್ಮನ ಮಾಡಬಾರದು ಅಂತ ಹೇಳಿ ಅನ್ನ ಯಾವುದು ಕರಿಬೇಕು ಅಂದರೆ ದ್ರವ್ಯಂ ಜಲಂಚ ಲವಣಂ ವಂಧಿನಾ ಯತ್ರ ಪಚ್ಚತೆ ತದೇವ ಅನ್ನಂ ಭವೇತ್ ತತ್ರ ನಚಾನ್ಯತ್ ಧಾನ್ಯ ಸಂಭವಂ. ನೋಡ್ರಿ, 3 ಸೇರಿದಾಗ ಮಾತ್ರ ಅದಕ್ಕೆ ಅನ್ನ ಅಂತ ಕರಿಬೇಕಂತ. ದ್ರವ್ಯ ಮೊದಲನೇದ ಧಾನ್ಯ, ಎರಡನೇದ್ದು ಜಲ, ಮೂರನೇದ್ದು ಉಪ್ಪು, ನೀರು, ಧಾನ್ಯ 3 ಸೇರಿ ಬೇಯಿಸಿದರೆ ಮಾತ್ರ ಅದಕ್ಕೆ ಅನ್ನ ಅಂತ ಕರಿಬೇಕು. ಇಲ್ಲದೆ ಇದ್ರೆ ಅನ್ನ ಅಂತ ಕರೀಲಿಕ್ಕೆ ಬರೋದಿಲ್ಲ. 3 ಸೇರ್ಬೇಕು, 4 ಸೇರ್ಬೇಕು. ಕೊಟ್ಟ ಬೆಂಕಿ, ನೀರು, ಅನ್ನ, ಉಪ್ಪು ಇಷ್ಟು ಅದರ ಆ ಧಾನ್ಯ ಮತ್ತು ಉಪ್ಪುಗಳು ಸೇರಿಕೊಂಡ್ರೆ ಅದಕ್ಕೆ ಮಾತ್ರ ನಾವು ಅನ್ನ ಅಂತ ಕರಿತೀವಿ. ಇನ್ನು ಉಳಿದದ್ದನ್ನು ಅಲ್ಲ ಅಂತ ಹೇಳ್ತಾರೆ. ಬರೀ ಧಾನ್ಯ ಸಂಭವ, ಬರೀ ಧಾನ್ಯಗಳಿಂದ ಅದಕ್ಕೆ ಅನ್ನ ಅಂತ ಬರುವುದೇ ಇಲ್ಲ ಅಂತ ಹೇಳಿಕೊಟ್ಟಾರೆ.
ಇನ್ನು ಹಂಗಾರೆ ಹಾಕ್ಬಿಟ್ರೆ ಚರ ಹಂಗಾರೆ ಅವನ್ನ ತೊಗೊಂಡ್ಬಿಡ್ತೀವಿ, ಬರೀ ಉಪ್ಪು ಹಾಕಂಗಿಲ್ಲಪ್ಪ. ಉಪ್ಪು ಹಾಕ್ಲಾರ್ದ ಅವಲಕ್ಕಿ ಚೋಟ್ ತಿಂದ್ಬಿಡೋದು ಅವತ್ತಿನ ದಿವಸ ಬರ್ತದೆ ನಮಗೆ. ಹಂಗೂ ರೆಡಿ ಇದ್ದೀವಿ ನಾವೀಗ. ಶುಗರ್ಲೆಸ್ ಶುಗರ್ ಬಂದದೋ ಶುಗರ್ಲೆಸ್ ಶುಗರ್ ಬಂದಾದ್ಮೇಲೆ ಉಪ್ಪಿಲ್ಲಾದ ಉಪ್ಪು ಬಂದಿರ್ತದೆ, ತೊಗೊಂಡ್ಬಿಡ್ತೀವಿ ನಾವು ಅಂದ್ರೆ ಬರೀತಾರೆ. ಭಕ್ಷತಿ ಧಾನ್ಯಂ ಭಕ್ಷತಿ ಯೋ ಮೋಹಾತ್ ಸಂಪ್ರಾಪ್ತೆ ಹರಿವಾಸರೆ ಚಾಂದ್ರಾಯಣ ಶತಂ ಕೃತ್ವ ಮುಚ್ಚತೆ ಪಾತಕಾದೃಶಾಧ್ಯಾಯ. ಒಂದು ಏಕಾದಶಿ ತಪ್ಪಿಸಿದ್ರೆ 100 ಚಾಂದ್ರಾಯಣ ವ್ರತ ಮಾಡಬೇಕು ಅಂತ ಹೇಳ್ಯಾರ. ಸುಮ್ಮ ಅದಕ್ಕಿಂತ ಒಂದು ಏಕಾದಶಿ ಮಾಡೋದು ಚಲೋ, ಅದಕ್ಕಿಂತ ಒಂದು ಏಕಾದಶಿ ಮಾಡೋದು ಚಲೋ ಆಯ್ತಂತೂ ಏಕಾದಶಿ ಹಿಂಗೆ ಮಾಡಬೇಕು ಅಂತ ದತ್ತಾತ್ರೇಯ ರೂಪಿ ಭಗವಂತ ಹೇಳಿದ್ದಾನೆ ಅಂತ ಬೋಲಿಗೆ ಯಥಾಮತಿ ಪ್ರಾಯಸ ಕೃಷ್ಣ.